ಚೆನ್ನಾಗಿದೆಯಾ ಹುಬ್ಳಿ? ಏನು ಕೇಳ್ತಾ ಇಲ್ಲ ಸರ್, ವಯಸ್ಸೇ ಬರ್ತಾ ಇಲ್ಲ. ಯಾಕಂತಂದ್ರೆ ಜೋಶಲ್ಲಿ ಬಂದಿದ್ದೇವೆ ನಾವು, ಏನೋ ಒಂದು ಕಲ್ತ್ಕೊಳ್ಳಿಕ್ಕೆ ಬಂದಿದ್ದೇವೆ, ಏನೋ ಒಂದು ತಿಳ್ಕೊಳ್ಳಿಕ್ಕೆ ಬಂದಿದ್ದೇವೆ. ಆದರೆ ಜೋಶ್ ಸಾಕಾಗ್ತಾಯಿಲ್ಲ, ಯಾಕಂತಂದರೆ ಟೈಮ್ ಆಗ್ತಾ ಬಂತು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಟೈಮ್ ಬಂದರೆ ಟೈಮ್ ಬರ್ತಾ ಇರುತ್ತೆ, ಪ್ರತಿ ದಿವಸವೂ ಬರ್ತಾ ಇರುತ್ತೆ. ನನಗೂ 24 ಗಂಟೆ ಇದೆ, ಪ್ರತಿಯೊಬ್ಬರಿಗೂ 24 ಗಂಟೆ ಇದೆ. ಸೊ ಆ 24 ಗಂಟೆಯನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತೇವೆ ಹೇಳೋದನ್ನು ಮುಖ್ಯ ಅಲ್ವಾ? ಸೊ ಎಲ್ಲರೂ ಬಂದಿರೋದು ನೋಡೋದು ಭಾಳ ಖುಷಿ ಆಗ್ತಾ ಇದೆ. ಯಾಕಂತಂದರೆ ಎಲ್ಲರೂ ಸಹಿತ ಪ್ರತಿಯೊಬ್ಬರಿಗೂ ಟೈಮ್ ಇದೆ ಅಂತ ಅಂದ್ಕೊಂಡಿದೆ. ಆ ಅಂದ್ಕೊಂಡಿರೋಂಥ ಟೈಮನ್ನು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಮತ್ತೆ ಏನೋ ಒಂದು ಕಲ್ತ್ಕೊಳ್ಳಿಕ್ಕೆ ರೆಡಿ ಆಗಿದ್ದೀವಲ್ಲ. ಯಾಕಂತಂದರೆ ಕಲಿಯುವಂಥದ್ದೊಂದು ನಾವೇನು ಕಲಿಯುತ್ತಾ ಇರುವಂಥ ವ್ಯವಸ್ಥೆಯನ್ನು ಎಲ್ಲಿಗೋ ಬಂದು ಮಾಡಿದ್ದೇವೆ. ಈಗ 20 ವರ್ಷನೋ 30 ವರ್ಷನೋ 35 ವರ್ಷನೋ ಅವ್ರವ್ರಿಗೆ ಏಜಿಗೆ ತಕ್ಕಂತೆ ನಾವು ನಮ್ಮ ಕಲಿಕೆಯನ್ನು ಅಲ್ಲಿಗೆ ಏನು ಅಕಾಡೆಮಿಕಲ್ ಕಲಿಕೆ ಅಂತ ಹೇಳ್ತೇವಲ್ಲ, ಅಕಾಡೆಮಿಕ್ ಕಲಿಕೆಯನ್ನು ನಾವೇನು ಮಾಡಿದ್ದೇವೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದೇವೆ. ಆದರೆ ನಮಗೆ ಬೇಕಾಗಿರುವಂಥ ನಾಲೆಜನ್ನು ತಗೊಳ್ತಾ ಇದ್ದೇವಲ್ಲ, ಅದು ಕಲಿಕೆ ಅಂತ ನಮಗೆ ಅನ್ನಿಸ್ಲೇ ಇಲ್ಲ. ಯಾಕಂತಂದ್ರೆ ಅದು ಪಾರ್ಟ್ ಆಫ್ ಲೈಫ್ ಆಗಿದೆ ಅಲ್ವಾ? ಕರೆಕ್ಟಾ? ಹಲೋ. ಸೊ ಹಾಗಾಗಿ ಒಂದ್ಸಲ ಜೋಶದಿಂದ ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್. ಸೊ ನಿಮ್ಮನ್ನೆಲ್ಲರನ್ನು ನಾನು ನಮ್ಮ ಈ ಟೀಮ್ ಯೂನಿಟ್ ವತಿಯಿಂದ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ಮಾತು ಕೇಳ್ತಾ ಇದ್ದಿಲ್ಲ, ವಯಸ್ಸು ಕೇಳ್ತಾ ಇದ್ದಿಲ್ಲ. ಸೊ ಹಾಗಾಗಿ ಏನಕ್ಕೆ ಬೇಕಾದರೆ ನನಗೂ ಸ್ವಲ್ಪ ನಾನು ಹೊಸ್ತು, ಇವತ್ತು ಫಸ್ಟ್ ಟೈಮ್ ನಾನು ಸ್ಟೇಜ್ ಹಚ್ತಾ ಇದ್ದೇನೆ. ಹಾಗಾಗಿ ನಿಮ್ಮೊಂದಿಗೆ ನೋಡಿದಾಗ ಏನೋ ಒಂದು ಎಕ್ಸೈಟ್ಮೆಂಟ್ ಇದೆ ಅಂತಂದ್ರೂ ಸಹಿತ ತಪ್ಪಾಗಲಿಕ್ಕಿಲ್ಲ. ಸೊ ಯಾಕೆಂತಂದರೆ ನಮಗೆ ಜೋಶ್ ಬರಬೇಕು ಅಂತ ಹೇಳಾದಾಗ ಏನಾಗಬೇಕು ಅಂದರೆ, ಎಲ್ಲಿ ನಮಗೆ ಉತ್ಸಾಹ ಇದೆಯೋ ಅಲ್ಲಿ ಉತ್ಸಾಹ ಮಾಡಲಿಕ್ಕಾಗತ್ತೆ. ಕರೆಕ್ಟಾ? ಸೊ ಈ ಉತ್ಸಾಹ ನೋಡಿದಾಗ ನಮಗೆ ಒಂಥರ ಉತ್ಸವವನ್ನು ಮಾಡಿದಂಥ ಖುಷಿ ಆಗ್ಬಿಟ್ಟಿದೆ. ಸೊ ಮದುವೆಯನ್ನು ಬೇರೆ ಯಾವತ್ತೊಂದು ಟೈಮಿಗೆ ಮದುವೆಯನ್ನು ನಾವು ಅಥವಾ ನಮ್ಮ ಮನೆ ಗೃಹ ಪ್ರವೇಶನ ಮಾಡಿ ಇದನ್ನು ಫಿಕ್ಸ್ ಮಾಡ್ತೇವೆ ಅಂತಂದರೆ, ಅವತ್ತು ಬಂದಿರುವಂಥ ನಾವೇನು ಕರೆದಿರ್ತೇವಲ್ಲ, ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅವ್ರು ಬಂದಾಗ ಆಗುವಂಥ ಖುಷಿ ಇದೆಯಲ್ಲ, ಆ ಖುಷಿ ನಮಗಲ್ಲಿ ಒಳಗಡೆ ಕುತ್ಕೊಂಡಾಗಿರುವಾಗಿಲ್ಲ. ಮನೆ ಕಟ್ಟಬೇಕಿದ್ರೆ ಏನೇನೋ ತೊಂದರೆಗಳಾಗಿತ್ತು, ಹಾಗಾಗಿತ್ತು, ಹೀಗಾಗಿತ್ತು, ಏನೇನೋ ಆಗ್ತಿತ್ತು ಅಲ್ವಾ? ಸೊ ಹಾಗಾಗಿ ಇವತ್ತಿನ ಈ ಜೋಶನ್ನು ನೋಡಿದಾಗ ನನಗೆ ಭಾಳ ಸಕ್ಸಸ್ ಆಗಿದ್ದೇವೆ ಅನ್ನುವಂಥದ್ದು ವಿಷಯ ಇದೆ. ಯಾವಾಗ ನಮ್ಮ ಮೈಂಡಲ್ಲಿ ಸಕ್ಸಸ್ ಅನ್ನುವಂಥದ್ದು ಕೂತ್ಕೊಳ್ಳುತ್ತೋ ಆಟೋಮೆಟಿಕ್ಕಾಗಿ ಆಗುತ್ತೆ. ಪ್ರತಿಯೊಂದು ಏನಾಗುತ್ತೆ ಮನುಷ್ಯನ ಜೀವನದಲ್ಲಿ ಎಷ್ಟು ಸಲ ಆಗುತ್ತೆ ಸರ್? 2 ಸಲ ಆಗುತ್ತೆ. ಒಂದು ನಮ್ಮ ಮೈಂಡಲ್ಲಾಗುತ್ತೆ, ಇನ್ನೊಂದು ರಿಯಾಲಿಟಿಲಾಗುತ್ತೆ. ಸೊ ಇವತ್ತು ಬರಬೇಕು, ಎಲ್ಲ ನಿಮ್ಮ ಫ್ರೆಂಡ್ಸು ನಿಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಇನ್ವೈಟ್ ಮಾಡಿದಾಗ ಇದನ್ನು ನೋಡಿದ್ವಿ, ಕ್ಯೂಬಿಕ್ಸ್ ಹೋಗಬೇಕು. ಹುಬ್ಳಿಯಲ್ಲಿ ಏನೋ ಒಂದು ಹೊಸ ಟೆಕ್ನಾಲಜಿ ಬಗ್ಗೆ ಹೇಳ್ತಾ ಇದ್ದಾರೆ, ಹೌದಾ? ಸೊ ಅದ್ರ ಬಗ್ಗೆ ಏನೋ ತಿಳ್ಕೊಳ್ಬೇಕು ಅನ್ನುವಂಥದ್ದು ವ್ಯವಸ್ಥೆ, ಹೌದಾ? ಹಾಗಾಗಿ ಅದು ಫಸ್ಟ್ ನಿಮ್ಮ ಮೈಂಡಲ್ಲಿ ಬಂತು. ಯಾವಾಗ ನಾವು ಇನ್ವಿಟೇಷನನ್ನು ನೋಡಿದಾಗ ನಿಮಗೆ ಅದು ತಲೆಯಲ್ಲಿ ಬಂತು. ಹಾಗಾಗಿ ಇವತ್ತು ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಅಂತಲೇ ಇಲ್ಲಿಗೆ ಬಂದಿದ್ದೇವೆ. ಸೊ ಹಾಗಾಗಿ ಪ್ರತಿಯೊಂದು ನಮ್ಮ ಮನಸ್ಸಿನಲ್ಲಿ ಮನುಷ್ಯನ ಜೀವನದಲ್ಲಿ 2 ಸಲ ಆಗುತ್ತೆ. ಅದು ಒಳ್ಳೆಯದಿರ್ಬೋದು ಅಥವಾ ಬೇರೆ ಏನೋ ಇರ್ಬೋದು. ಕರೆಕ್ಟಾ? ಸರಿಯಾ? ಸೊ ಹಾಗಾಗಿ ಇವತ್ತು ನಮ್ಮ ಸರ್ ಹೇಳಿದರು, ಪ್ರದೀಪ್ ಸರ್ ಹೇಳಿದರು, ಸೊ ಟೆಕ್ನಾಲಜಿ ಅಂದರೆ ಯಾವ ರೀತಿಯಲ್ಲಿರುತ್ತೆ, ಹೇಗಿರುತ್ತೆ, ಯಾವ ರೀತಿಯಲ್ಲಿರುತ್ತೆ, ಹೇಗೆ ಮುಂದುವರಿತಾ ಇದೆ. ಸೊ ಅದನ್ನು ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ಗೊತ್ತಿಲ್ಲದೇ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಹೌದಾ? ಸೊ ಯಾವಾಗ ನಾವು ಪತ್ರ ಮುಖೇನ ಬೇರೆಯವರನ್ನು ನಾವು ಕಾಂಟ್ಯಾಕ್ಟ್ ಮಾಡ್ತಿದ್ವಿ, ಅದರಿಂದ ಇವತ್ತೇನಾಗಿದೆ ಬೇಕಾದರೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಜಗತ್ತಿನ ಯಾವ ಮೂಲೆಗೂ ಹೋದರೂ ಸಹಿತ ನಾವು ಅವರನ್ನು ಭೇಟಿ ಮಾಡ್ತಾ ಇದ್ವಿ, ಸರಿನಾ? ಸೊ ಅದು ಏನಾಗಿದೆ ಬೇಕಾದರೆ ನಮಗೆ ಗೊತ್ತೇ ಇಲ್ಲ. ಕರೆಕ್ಟಾ? ಸೊ ನಮ್ಮ ಮೈಂಡ್ ಏನಾಗಿದೆ ಬೇಕಾದರೆ ಆ ರೀತಿಯಲ್ಲಿ ಅದು ಅಡಾಪ್ಟ್ ಮಾಡ್ಕೊಳ್ತಾ ಇದೆ. ಸೊ ಹಾಗಾಗಿ ಈ ಅಡಾಪ್ಟ್ ಮಾಡ್ಕೊಂಡಿರುವಂಥದ್ರಲ್ಲಿ ಇನ್ನೂ ಏನೇನೋ ಇದೆಯಲ್ಲ, ದೊಡ್ಡ ಪ್ರಪಂಚವೇ ಆಡ್ಕೊಂಡಿದೆ, ದೊಡ್ಡ ವಂಡರೇ ಆಡ್ಕೊಂಡಿದೆ. ಸೊ ಈ ವಂಡರನ್ನು ನಾವು ಯಾವ ರೀತಿಯಲ್ಲಿ ಬಳಸ್ಕೊಂಡ್ರೆ ಸಣ್ಣ ಪ್ರಮಾಣದಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಬಳಸ್ಕೊಂಡ್ವಿ ಅಂತಂದರೆ ನಾವು ಯಾವ ರೀತಿಯಲ್ಲಿ ಇದರಲ್ಲಿ ಮುಂದುವರಿಬೋದು, ಫೈನಾನ್ಷಿಯಲಿ ಇದನ್ನು ನಾವು ತೆಗೆದುಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಮೇನು ಅಜೆಂಡಾ ಇದೆ. ಸೊ ಹಾಗಾಗಿ ಇವತ್ತು ಯಾರ್ಯಾರು ಹೊಸಬರು ಈ ಟೆಕ್ನಾಲಜಿ ಅಂದರೆ ಹೊಸ ರೀತಿಯಾದಂಥ ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ಲದವ್ರು ಯಾರಿದ್ದೀರಾ? ಕೈ ಎತ್ಬೋದಾ? ಏನೂ ಗೊತ್ತಿಲ್ಲ, ಯಾರೋ ಹೇಳಿದ್ದಾರೆ ಬಂದಿದ್ದೇವೆ. ಸೊ ಆಲ್ಮೋಸ್ಟ್ ಒಂದು 15 ಮೆಂಬರ್ಸ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಗೊತ್ತಿದೆ, ಬೇರೆಯವರು ಎಲ್ಲರಿಗೂ ಸ್ವಲ್ಪ ಈ ಟೆಕ್ನಾಲಜಿ ಬಗ್ಗೆ ಗೊತ್ತಿದೆ ಅಂತ ಇವತ್ತಿನ ಏನು ಇಲ್ಲಿ ಕಾರ್ಯಕ್ರಮ ಇದೆ, ಇವು ಏನು ನಮ್ಮ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಹೇಳ್ತಾರೆ ಅಂತ ಹೇಳೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ? ಸೊ ಹಾಗಾಗಿ ಗೊತ್ತಿರದೇ ಇರಲಿ, ಎಲ್ಲರಿಗೂ ಒಂದು ಸಲ ಯಾಕೆ ಕೇಳಿದ್ರೆ ಗೊತ್ತಿದ್ದವರಿಗೆ ಇನ್ನೊಂದು ಸಲ ಏನಾಗುತ್ತೆ, ರಿಪೀಟ್ ಆಗುತ್ತೆ. ಗೊತ್ತಿಲ್ಲದವರಿಗೆ ಸ್ವಲ್ಪ ತಿಳುವಳಿಕೆ ಬರುತ್ತೆ. ಕರೆಕ್ಟಾ? ರಿಪಿಟೇಷನ್ಸ್ ಈಸ್ ದ ಮದರ್ ಆಫ್ ಆಲ್ ಸಕ್ಸಸ್. ಸೊ ಹಾಗಾಗಿ ಸಕ್ಸಸ್ಸಿಗೆ ಹೋಗಬೇಕು ಅಂತ ಹೇಳಾದಾಗ ಕೆಲವೊಂದು ವಿಷಯವನ್ನು ನಮ್ಮ ಮನದಟ್ಟು ಆಗಲೇಬೇಕು. ಆಗ್ತಾ ಹೋದಾಗ ಏನಾಗುತ್ತೆ ಬೇಕಾದರೆ ಅದರಿಂದ ನಮಗೆ ಒಂದು ದೊಡ್ಡ ಪ್ರಮಾಣದ ಒಂದು ಸಕ್ಸಸ್ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕರೆಕ್ಟಾ? ಸೊ ಹಾಗಾಗಿ ನಾವು ಸಣ್ಣವರು ಇರಬೇಕಿದ್ರೆ, ಸ್ಕೂಲಿಗೆ ಹೋಗ್ಬೇಕಿದ್ರೆ ನಾವೇನು ಮಾಡ್ತಿದ್ವಿ, ಸ್ಕೂಲಿಂದ ಬಂದ ನಂತರದಲ್ಲಿ ತಿಂಡಿ ತಿಂತಿದ್ವಿ, ಆ ನಂತರದಲ್ಲಿ ಎಲ್ಲ ಮಗ್ಗಿಗಳನ್ನು ಹೇಳ್ತಿದ್ವಿ, 2 2 4 ಅಂತೇಳಿ. ಇವತ್ತು ಕೇಳಿದ್ರು ಸಹಿತ ಇರುತ್ತೆ, ಬಟ್ ಇವತ್ತಿನ ಮಕ್ಕಳಿಗೆ ಕೇಳಿದ್ರು ಗೊತ್ತಿರೋಲ್ಲ. ಅವರು 2 2 ಅಂತಂದ್ರು ಸಹಿತ ಮತ್ತೊಮ್ಮೆ ಹೊಸದಾಗಿಂದ ಹೇಳ್ತಾರೆ, ಆಯಿತಾ? ಕರೆಕ್ಟಾ? 9 5 ಎಷ್ಟು ಕೇಳಿದ್ರೆ ನಾವು ಪಟ್ಟಕ್ನ 45 ಹೇಳ್ತೇವೆ. ಅವರು 9 1 1 9 1 9 1 9 9 1 9 2 ನಮಗೆ ಹೇಳಲಿಕ್ಕಾಗಲ್ಲ, ಆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ.
ಸೊ ಎಲ್ಲರಿಗೂ ಏನಾಗುತ್ತೆ ಪಕ್ಕಂದರೆ ಯಾವಾಗ ಅದು ರಿಪೀಟ್ ಆಗುತ್ತೋ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಆ ರೀತಿಯಲ್ಲಿ ನಮ್ಮ ಅದು ಬೇಕೇ ಬೇಕು ಅನ್ನುವಂಥದ್ದನ್ನು ಅದನ್ನು ಸರಿಯಾದ ರೀತಿಯಲ್ಲಿ ಅಲೈನ್ ಮಾಡಿಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಹೊಸ ಟೆಕ್ನಾಲಜಿನೂ ಹಾಗೆ ನಮಗೆ ಗೊತ್ತಿರೋದನ್ನು ಬೇರೆ, ಗೊತ್ತಿರೋದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಬೇರೆ. ಕರೆಕ್ಟಾ? ಗೊತ್ತಿರೋ ಎಷ್ಟಿಗೆ ನನಗೆ ಎಷ್ಟು ಗೊತ್ತಿರೋ ಬೇಕಾಗಿಲ್ಲ, ನಾನು ಗೊತ್ತಿರೋದ್ರಲ್ಲಿ ಎಷ್ಟು ಪರ್ಸೆಂಟನ್ನು ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ. ಗೊತ್ತಿರೋದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿತ್ತಂದರೆ ನಾನು ಬದಲಾಗ್ತೀನಿ, ಇಲ್ಲ ಅಂತಂದರೆ ಎಲ್ಲಿರ್ತೀನೋ ಅಲ್ಲೇ ಇರ್ತೀನಿ. ನಿಂತು ನೀರಾಗಬಾರ್ದು, ಹರಿಯೋ ನೀರಾಗಬೇಕು ಅಂತ ಹೇಳ್ತಾರೆ ಅಲ್ವಾ? ಸೊ ಹಾಗಾಗಿ ಇವತ್ತಿನ ವಿಷಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಂದವರಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತ ಬಯಸ್ತೇನೆ. ಏನು ಟೆಕ್ನಾಲಜಿ ಅಂತೇಳಿ. ಇದು ನಿಮ್ಮನ್ನು ಮತ್ತೊಮ್ಮೆ ನಾನು ಯುನಿಕ್ ಟೆಕ್ನೋ ವರ್ಲ್ಡ್ ಹೇಳುವಂಥ ನಮ್ಮದಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ, ಸಂಸ್ಥೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇದನ್ನು ಟೆಕ್ನಾಲಜಿಯಲ್ಲಿ ನಾವು ಯಾವ ರೀತಿಯಲ್ಲಿ ಹೋಗಬೇಕು, ಏನು ಮಾಡಬೇಕು ಅಲ್ವಾ? ಇಲ್ಲಿ ನಮ್ಮ ಕೆಲಸ ಏನಪ್ಪ ಹಾಕಿದ್ರೆ, ನಮ್ಮ ಮೇನ್ ವಿಷಯ ಏನಪ್ಪ ಹಾಕಿದ್ರೆ ಲರ್ನ್ ಟು ಅರ್ನ್ ಹೇಳಿ. ಏನನ್ನಾದರೂ ನಾವೀಗ ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವೇನು ಮಾಡಬೇಕು? ಕಲೀಲೇಬೇಕು. ದೊಡ್ಡವ್ರು ಹೇಳಿದ್ದಾರೆ, ಚೆನ್ನಾಗಿ ಓದಿ ದೊಡ್ಡ ಕೆಲಸ ಸೇರು. ಕರೆಕ್ಟಾ? ಪ್ರತಿಯೊಬ್ಬರಿಗೆ ಹೇಳಿದ್ರದ್ದೇನಪ್ಪ ಹಾಕಿದ್ರೆ ಚೆನ್ನಾಗಿ ಓದಬೇಕು, ದೊಡ್ಡ ಕೆಲಸ ಸೇರಬೇಕು. ಚೆನ್ನಾಗಿ ಓದು, 100 ಜನರಿಗೆ ಕೆಲಸ ಕೊಡು ಅಂತ ಹೇಳುವಂಥದ್ದು ವಿಷಯ ನಮಗೆ ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ, ಇವಾಗ ಬರ್ತಾ ಇದೆ, ಅಡಾಪ್ಟ್ ಆಗ್ತಾ ಇದೆ. ಕರೆಕ್ಟಾ? ಹಾಗಾಗಿ ನಮ್ಮ ಮೇನ್ ಕೆಲಸ ಏನಪ್ಪ ಹಾಕಿದ್ರೆ ಲರ್ನ್ ಹೌ ಟು ಅರ್ನ್. ಯಾವುದರಲ್ಲಿ? ಟೆಕ್ನಾಲಜಿಯನ್ನು ಯಾವ ರೀತಿಯಲ್ಲಿ ಬಳಸ್ಕೊಂಡು ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ನಿಂಗ್ ಮಾಡ್ಬೋದು ಹೇಳುವಂಥ ಒಂದು ವ್ಯವಸ್ಥೆ. ಹಾಗಾಗಿ ಇದರಲ್ಲಿ ಎವಲ್ಯೂಷನ್ ಆಫ್ ಮನಿ ಅಂತ ಹೇಳ್ತೇವೆ. ಅಂದರೆ ಹಣದ ಯಾವ ರೀತಿಯಲ್ಲಿ ಚಲಾವಣೆಗಳು ಬಂದವು ಅಂತೇಳಿ. ಬಾರ್ಟರ್ ಸಿಸ್ಟಮ್ದಿಂದ ನಾವು ಇವತ್ತಿನ ಡಿಜಿಟಲ್ ಟೆಕ್ನಾಲಜಿಯಲ್ಲಿ ಬರಬೇಕಿದ್ರೆ ಕೆಲವೊಂದಷ್ಟು ಸ್ತರಗಳಿದಾವಲ್ಲ, ನಮಗೆ ಗೊತ್ತಿದೆಯೋ ಗೊತ್ತಿಲ್ಲದೇನೋ ಏನೇನೋ ಮಾಡಿದ್ದೇವೆ. ಅದು ಬಾರ್ಟರ್ ಸಿಸ್ಟಮ್ದಲ್ಲಿ ಏನಿರುತ್ತೆ ಹಾಗಾದರೆ ಆ ಟೈಮ್ದಲ್ಲಿ ಯಾವುದೇ ವಸ್ತುವಿಗೆ ಒಂದು ಬೆಲೆ ಇಲ್ಲಾಗಿತ್ತು. ನಮ್ಮಲ್ಲಿರುವಂಥ ಯಾವುದೋ ಒಂದು ವಸ್ತುವನ್ನು ನಾವೇನು ಮಾಡ್ತಿದ್ವಿ, ಬೇರೆಯವರಿಗೆ ಕೊಟ್ಟು ನಮಗೆ ಬೇಕಾಗಿರುವಂಥ ವಸ್ತುವನ್ನು ನಾವು ತಗೊಳ್ತಾ ಇದ್ವಿ. ಇದಾದ ನಂತರ ಮನುಷ್ಯ ಏನಾದ ಕೇಳಿದ್ರೆ ಸ್ವಲ್ಪ ಬದಲಾವಣೆ ಇತ್ತು. ಆವಾಗ ಗೋಲ್ಡ್ ಬಂತು. ನಮ್ಮಲ್ಲಿರುವ ಬಂಗಾರವನ್ನು ಕೊಟ್ಟುಕೊಂಡು ನಾವೇನು ಮಾಡ್ತಿದ್ವಿ, ನಮಗೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಅಥವಾ ವಸ್ತುವನ್ನು ತಗೊಳ್ತಾ ಇದ್ವಿ. ನನ್ನ ವಯಸ್ಸು ಕೇಳ್ತಾ ಇದೆಯಲ್ಲ, ಏನಂದ್ರಿ? ಸ್ವಲ್ಪ ಜೋರಾಗಿರ್ಬೇಕಾ? ಓಕೆ ಸರಿ, ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡಿದ್ದೀರಿ. ಓಕೆ ಹಾಗಾಗಿ ಇವಾಗ ಏನಾಯ್ತು ಕೇಳಿದ್ರೆ ಗೋಲ್ಡನ್ನು ಕೊಟ್ಟು ಬಂದ್ವಿ. ಅದಾದ ನಂತರ ಸ್ವಲ್ಪ ನಾವು ಆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಹೊಂದಿದ್ವಿ. ಮೆಟಲ್ ಕಾಯಿನ್ಸ್ಗಳು ಬಂದವು. ಕರೆಕ್ಟಾ? ಮೆಟಲ್ ಕಾಯಿನ್ಸ್ಗಳು ಬಂದಾಗ ರಾಜ ಮಹಾರಾಜರ ಅದರ ಮೇಲೆ ಮುದ್ರೆಗಳಿರ್ತಿದ್ವು ಅಲ್ವಾ? ರಾಜ ಮಹಾರಾಜರ ಮುದ್ರೆಗಳಿರ್ತಿದ್ವು. ಅದನ್ನು ಕೊಟ್ಬಿಟ್ಟು ನಮಗೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಅಥವಾ ವಸ್ತುಗಳನ್ನು ತಗೊಳ್ತಾ ಇದ್ವು ಅಂತೇಳಿ ನಾವು ಹಳೆಯವರಿಂದ ಕೇಳ್ಕೊಂಡಿದ್ದೇವೆ, ಹಿಂದಿನವರಿಂದ ಕೇಳ್ಕೊಂಡಿದ್ದೇವೆ. ಕರೆಕ್ಟಾ? ಎಕ್ಸಾಕ್ಟ್. ಇದಾದ ನಂತರದಲ್ಲಿ ಪೇಪರ್ ಮನಿ ಬಂದ್ವಿ. ಪೇಪರ್ ಮನಿ ಬಂದಾಗ ಏನಾಯ್ತು ಬೇಕಂದರೆ ಇಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ಗಳು ಅಂತೇಳಿ ಒಂದು ಅಡಾಪ್ಟ್ ಆದವು. ಅಂದರೆ ನಾವು ಮತ್ತಿರುವಂಥ ಹಣಗಳು ಇವತ್ತು ಪೇಪರ್ ಮನಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಅದಕ್ಕೆ ತಕ್ಕಂತೆ ನಾವೇನು ಮಾಡಿದ್ದೇವೆ, ಅದು ಕಾಲಕ್ಕೆ ತಕ್ಕಂತೆ ತನ್ನ ವ್ಯವಸ್ಥೆಯನ್ನು ಸಹಿತ ಬದಲಾವಣೆ ಮಾಡ್ಕೊಂಡಿದೆ. ಇದನ್ನು ತಗೊಳ್ಬೇಕು ಅಂತೇಳಿ ಆದರೆ ನಾವು ಬ್ಯಾಂಕಿಗೆ ಹೋಗಬೇಕಿತ್ತು. ನಾವು ಬ್ಯಾಂಕಲ್ಲಿ ಹೋಗಿ ಅದನ್ನು ಡೆಪಾಸಿಟ್ ಮಾಡಬೇಕಿತ್ತು. ವಿಡ್ರಾವಲ್ ಸ್ಲಿಪ್ ತೊಗೊಂಡು ವಿಡ್ರಾವಲ್ ತೊಗೊಳ್ಬೇಕಿತ್ತು. ಆಯಿತಾ, ಕ್ಯೂದಲ್ಲಿ ನಿಂತ್ಕೊಳ್ಬೇಕಿತ್ತು. ಇದನ್ನೆಲ್ಲ ನೋಡಿದಾಗ ಏನಾಯ್ತು ಬೇಕಂದರೆ ಯಾರೋ ಒಬ್ಬನಿಗೆ ಒಂದು ಆಲೋಚನೆ ಬಂತು. ಈ ರೀತಿಯಲ್ಲಂಥ ವ್ಯವಸ್ಥೆ ಇದ್ದರೆ ಏನಾಗುತ್ತೆ, ನಮ್ಮ ಟೈಮು ಮತ್ತು ಹಣನೂ ಹಾಳಾಗುತ್ತೆ. ಟೈಮ್ ಹೋಯಿತು ಅಂತಂದರೆ ಹಣ ಹಾಳಾದಾಗೆ ಅಲ್ವ? ಹಾಗಾಗಿ ಟೈಮ್ ಉಳಿಸ್ಕೊಳ್ಬೇಕು ಅಂತೇಳಿ ಏನು ಮಾಡಬೇಕಾಯ್ತು, ಇದರಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತರಲೇಬೇಕು ಅಂತೇಳಿ ಆವಾಗ ಬಂದಿರೋದು ನಮಗೆ ಪ್ಲಾಸ್ಟಿಕ್ ಕಾರ್ಡ್ಸ್ಗಳು. ಯಾವಾಗ ಪ್ಲಾಸ್ಟಿಕ್ ಕಾರ್ಡ್ಸ್ಗಳು ಬಂದವು ಆವಾಗಲೇ ಟೆಕ್ನಾಲಜಿ ಬಂದಿದೆ. ಇವಾಗ ಆಲ್ಮೋಸ್ಟ್ ಒಂದು 25 ವರ್ಷ ಆಗಿರ್ಬೋದಾ? ಸರಿ, ಸುಮಾರು 25 ಇಯರ್ಸ್ ಆಗಿರ್ಬೋದೇನೋ ಅಲ್ವಾ? ಯಾವಾಗ ಬಂತು ನಮಗೆ ಇವಾಗಲೂ ಅದು ಮರ್ತೋಗಿದೆ. ಯಾಕಂತಂದರೆ ಅದು ಬಂದಿದೆ, ಅದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿವಿ. ಪ್ಲಾಸ್ಟಿಕ್ ಕಾರ್ಡ್ಗಳು ಬಂದಾಗ ಏನಾಯಿತು ಕೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ, ಅಂದರೆ AI ಟೆಕ್ನಾಲಜಿ ಅಂತ ಹೇಳ್ತೇವೆ. ಈ AI ಟೆಕ್ನಾಲಜಿ ಅನ್ನೋದು ಆ ಟೈಮಿಗೆ ಬಂತು. ಯಾವಾಗ ನಮಗೆ ATM ಮಷಿನ್ಗಳು ಬಂದವು, ಆ ATM ಮಷಿನ್ಗಳು ಬಂದಾಗ ಏನಾಯಿತು ಕೇಳಿದ್ರೆ ಈ ಟೆಕ್ನಾಲಜಿ ಬಳಕೆ ಬಂತು. ಫಸ್ಟ್ ನಾವೇನು ಮಾಡಿದ್ವಿ, ಇದನ್ನು ಕಳ್ಳರಂಗೆ ನೋಡ್ತಾ ಇದ್ವಿ. ಯಾಕೆಂತಂದರೆ ನಾವು ಬ್ಯಾಂಕಿಗೆ ಹೋಗಿ ಶಾಲಲ್ಲಿ ನಿಂತ್ಕೊಂಡು ಕ್ಯೂದಲ್ಲಿ ನಿಂತ್ಕೊಂಡು ನಾವೇನು ಮಾಡ್ತಿದ್ವಿ, ಹಣ ತರ್ತಿದ್ವಿ. ಇಲ್ಲಿ ಹೋಗಿ ಅಲ್ಲಿ ಕೊಟ್ಟರೆ 1-2 ಹೆಚ್ಚು ಕಡಿಮೆ ಬರ್ಬೋದು, ಆಯಿತಾ? ಇವಾಗ ನಾವು ಹೋಗಿ ಅಲ್ಲೋಗಿ ಏನೋ ಒಂದು ಕಾರ್ಡ್ ಹಾಕಬೇಕಂತೆ, ಕಾರ್ಡ್ ಹಾಕಿದ್ರೆ ನಮಗೆ ಬೇಕಾದಂಥ ಹಣ ಬರ್ತಿತ್ತಾ? ಸರಿನಾ? ಇದೆಲ್ಲದೂ ಇತ್ತು. ಬಟ್ ಇವತ್ತೇನಾಗಿದೆ ಕೇಳಿದ್ರೆ ನಾವು ಹೋಗ್ತೀವಿ, ಕಾರ್ಡ್ ಹಾಕ್ತೀವಿ, ATM ಮಷೀನಿಂದ ಏನು 10,000 ಹಾಕ್ತೀವಿ, 20,000 ಹಾಕ್ತೀವಿ, ಅದನ್ನು ಎಣಿಕೆನೂ ಮಾಡಲ್ಲ, ಹಾಗೆ ನಾವು ಜೋಬಲ್ಲಿ ಇಟ್ಕೊಂಡು ಬರ್ತೀವಿ. ಯಾಕೆಂತಂದರೆ ಅಷ್ಟು ನಮಗೆ ಅದರ ಮೇಲೆ ವಿಶ್ವಾಸ. ಯಾಕೆಂತಂದರೆ ಒಂದು ರೂಪಾಯಿನೂ ಒಂದು ನೋಟು ಆಚೆ ಆಗಲ್ಲ. ಯಾಕೆಂತಂದರೆ 100 ಹಾಕಿದ್ವಿ ಅಂತ 100 ಬರುತ್ತೆ, 1000 ಅಂದರೆ 1000 ಬರುತ್ತೆ. ಇದು ಸಹಿತ ಏನಾಗಿದೆ ಬೇಕಂದರೆ ಯಾರೋ ಒಬ್ಬನ ಯೋಚನೆ ಬರುವಂಥ ವಿಷಯ. ಇದು ಬಂತು. ಇದಾದ ನಂತರದಲ್ಲಿ ಮತ್ತೇನಾಯಿತು, ಅದಕ್ಕಾದರೂ ಎಲ್ಲಿ ಹೋಗಬೇಕು ನಾವು,
ATM ಮಷೀನಿಗೆ ಹೋಗ್ಬೇಕಲ್ಲ. ಸೊ ಇನ್ನೂ ಟೈಮ್ ಬದಲಾಯಿತು, ಕಾಲ ಬದಲಾಯಿತು, ಮನುಷ್ಯನೂ ಬದಲಾದ. ಅದಕ್ಕೆ ತಕ್ಕಂತೆ ಏನಾಯಿತು ಕೇಳಿದ್ರೆ ನಾವು ಅಡಾಪ್ಟ್ ಮಾಡ್ಕೊಂಡಿರೋದು ಎಲೆಕ್ಟ್ರಾನಿಕ್ ಅಂತೇಳಿ. ಸೊ ಎಲೆಕ್ಟ್ರಾನಿಕ್ ಮನಿ ಏನಪ್ಪ ಯಾಕಂದರೆ ಇವತ್ತು ನಾವು ಅದನ್ನು ಯಾವಾಗ ಕೊರೋನಾ ಅನ್ನುವಂಥ ಒಂದು ವ್ಯವಸ್ಥೆ ಬಂತು, ಆ ಎಲೆಕ್ಟ್ರಾನಿಕ್ ಸಿಸ್ಟಮನ್ನು ನಾವು ಭಾಳ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಇವತ್ತೇನಿದೆ ಕೇಳಿದ್ರೆ ನಾನಂತರ ಆಲ್ಮೋಸ್ಟ್ 1 ವರ್ಷ ಆಯ್ತೇನೋ, 1-1.5 ವರ್ಷ ಆಯ್ತೇನೋ ಬ್ಯಾಂಕಿಗೆ ಹೋಗಿಲ್ಲ. ಎಲ್ಲ ಮೊಬೈಲಲ್ಲೇ, ಎಲ್ಲೋದ್ರೂ ಸಹಿತ QR ಕೋಡ್ ಹಾಕೋದು ಕರೆಕ್ಟಾ. ಸೊ ಬೇಕು ಅಂತೇಳಿ ಆದಾಗ ಮಾತ್ರ ಎಲ್ಲರೂ ಹೋಗಿ ನಾವು ATMಯಿಂದ ಹಣ ತಗೊಳ್ತೀವಿ. ಇಲ್ಲ ಅಂತೇಳಿದ್ರೆ ಸೊ ಎಲ್ಲದೂ ಸಹಿತ ನಾವು ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದೀವಿ. ಸೊ ಈ ಡಿಜಿಟಲ್ ಟ್ರಾನ್ಸಾಕ್ಷನ್ ಏನಪ್ಪ ಕೇಳಿದ್ರೆ ಒಂದು ದೇಶಕ್ಕೆ ಸಂಬಂಧಪಟ್ಟಿರುವಂಥ ವ್ಯವಸ್ಥೆಗಳು. ಸೊ ಈ ದೇಶಕ್ಕೆ ಸಂಬಂಧಪಟ್ಟಿರೋ ವ್ಯವಸ್ಥೆ ಆಯಿತು. ಇದು ಏನಪ್ಪ ಕೇಳಿದ್ರೆ ಸೆಂಟ್ರಲೈಸ್ ವ್ಯವಸ್ಥೆ ಅಂತ ಹೇಳ್ತಾರೆ. ಸೊ ಸೆಂಟ್ರಲೈಸ್ ವ್ಯವಸ್ಥೆ ಏನಾಗುತ್ತಪ್ಪ ಯಾಕಂದರೆ ಇಲ್ಲಿಂದ ನಾವು ಹೊರಗಡೆ ಹೋಗಬೇಕು, ಬೇರೆ ಎಲ್ಲೋ ದೇಶಕ್ಕೆ ಹೋಗಬೇಕು. ಅಲ್ಲಿ ಹೋದಾಗ ನಮಗೆ ವ್ಯವಸ್ಥೆ ಆಗಬೇಕು ಅಂತಂದರೆ ಅಲ್ಲಿಯ ಏನೇನು ಕರೆನ್ಸಿಗೆ ನಾವು ಚೇಂಜಸ್ ಮಾಡ್ಕೊಳ್ಳುವಂಥದ್ದು ಏನೇನೋ ಕೆಲವೊಂದಷ್ಟು ಸಮಸ್ಯೆಗಳು ಬರ್ತಾಯಿದ್ವು. ಸೊ ಅದು ಯಾರೋ ಒಬ್ಬನಿಗೆ ಈ ವಿಷಯದ ಬಗ್ಗೆ ಒಂದು ತಲೆಯಲ್ಲಿ ಬಂದು ಏನು ಮಾಡಿದಾಗ ಕೇಳಿದ್ರೆ ಕ್ರಿಪ್ಟೋ ಕರೆನ್ಸಿ ಅನ್ನುವಂಥ ಒಂದು ವ್ಯವಸ್ಥೆ ತಂದ. ಇದು ಯಾಕೆ ಕೇಳಿದ್ರೆ ಜಗತ್ತಿಗೆ ಒಂದು ಯಾಕೆ ನಾವು ಪೇಮೆಂಟ್ ಸಿಸ್ಟಮ್ ಮಾಡಬಾರ್ದು. ನಮ್ಮ ವಯಸ್ಸು ಕೇಳ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಜಗತ್ತಿಗೆ ಒಂದು ಪೇಮೆಂಟ್ ಸಿಸ್ಟಮನ್ನು ಯಾಕೆ ತರಬಾರ್ದು. ಸೊ ಈ ಪೇಮೆಂಟ್ ಸಿಸ್ಟಮ್ ಯಾವ ರೀತಿಯಲ್ಲಿ ಇರಬೇಕು ಕೇಳಿದ್ರೆ ಯಾರಿಂದನೂ ಸಹಿತ ಇದನ್ನು ಸಮಸ್ಯೆ ಮಾಡಬಾರ್ದು, ಯಾರನ್ನು ಇದನ್ನು ಅಂದರೆ ಹಾಳು ಮಾಡಲಿಕ್ಕೆ ಬರಬಾರ್ದು. ಸೊ ಈ ವ್ಯವಸ್ಥೆ ಯಾವ ರೀತಿಯಲ್ಲಿ ಇರಬೇಕು ಕೇಳಿದ್ರೆ ಅಷ್ಟು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರಬೇಕು. ಸೊ ಇದಕ್ಕೆ ಏನಾಗಬೇಕು ಬೇಕಾದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಬಂತು. ಸೊ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ವ್ಯವಸ್ಥೆ ಯಾವಾಗ ಬಂತು ಕೇಳಿದ್ರೆ 2009ರಲ್ಲಿ ನಮಗೆ ಇದರ ಇಂಟ್ರೊಡ್ಯೂಸ್ ಆಯಿತು. ಇಲ್ಲಿ ನಾವು ಕ್ರಿಪ್ಟೋ ಕರೆನ್ಸಿ ಅನ್ನುವಂಥದ್ದು ಹೇಗಿದೆ ಬೇಕಂದರೆ ಈ ಕ್ರಿಪ್ಟೋ ಕರೆನ್ಸಿ ಮೂಲಕ ಅಂದರೆ ಯಾವುದೊಂದು ಬಿಟ್ಕಾಯಿನ್, ಪ್ರತಿಯೊಬ್ಬರಿಗೆ ಹೆಸರು ಕೇಳಿದ್ರು ಬಿಟ್ಕಾಯಿನ್ ಅಂತ ಹೇಳ್ತಾರೆ ಬಿಟ್ಟರೆ ಬೇರೆ ಯಾವುದನ್ನು ಹೇಳಲ್ಲ. ಎಕ್ಸಾಕ್ಟ್ ಸರ್. ಸೊ ಹಾಗಾಗಿ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಯಾವ ರೀತಿಯಲ್ಲಿ ಇರುತ್ತಪ್ಪ ಕೇಳಿದ್ರೆ ಇವತ್ತು ನಾವು ಇಲ್ಲೊಂದು ಇದನ್ನು ಲ್ಯಾಪ್ಟಾಪ್ತಲ್ಲಿದ್ದೇನೆ. ಈ ಲ್ಯಾಪ್ಟಾಪಲ್ಲಿ ನಂದಾದಂಥ ಕೆಲವೊಂದಷ್ಟು ಡಾಟಾಸನ್ನು ಇಟ್ಟಿದ್ದೇನೆ ಅಂತ ಇಟ್ಕೊಳ್ಳಿ. ಸೊ ಈ ಡಾಟಾಸನ್ನು ನಾನು ಹಾಳು ಮಾಡಿಬಿಟ್ಟೆ ಅಂತಂದರೆ ಬೇರೆ ಎಲ್ಲೂ ನನಗೆ ಸಿಗಲ್ಲ. ಕರೆಕ್ಟಾ. ಸೊ ಇದು ಒಂದು ಸಿಂಗಲ್ ವಿಂಡೋಸ್ ಅಂತ ಹೇಳ್ತೇವೆ. ಸೊ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತಪ್ಪ ಯಾಕಂದರೆ ಅದರ ವ್ಯಾಲ್ಯೂಗೆ ತಕ್ಕಂತೆ ಬ್ಲಾಕ್ಗಳು ಜಾಸ್ತಿ ಆಗ್ತಾವಂತೆ. ಇದು ಯಾವ ರೀತಿಯಲ್ಲಿ ಆಗುತ್ತೆ, ಎಲೆಕ್ಟ್ರಾನಿಕ್ ವಿಷಯದಲ್ಲಿ ಆಗುತ್ತೆ. ಸೊ ಅಂದರೆ ಒಂದು ಕಡೆಗಲ್ಲ, 10 ಕಡೆಗಲ್ಲ, 100 ಕಡೆ, 100 ಬ್ಲಾಕ್ಗಳಲ್ಲಿ 100 ಕಂಪ್ಯೂಟ್ರಲ್ಲಿ ಇದು ಸ್ಟೋರೇಜ್ ಆದಾಗೆ ಅಂತೇಳಿ. ಸೊ ಹಾಗಾಗಿ ಯಾವುದೇ ಒಂದು ಏನು ಡಾಟಾಸನ್ನು ಒಂದು ಬ್ಲಾಕಲ್ಲಿ ನಾವು ಎರೇಸ್ ಮಾಡಿದರೂ ಸಹಿತ ಬೇರೆ ಮತ್ತೆ 99 ಬ್ಲಾಕಲ್ಲಿ ಅದೇ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಈ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಅಂದರೆ ಇಲ್ಲಿ ನಮ್ಮ ಗೌರ್ಮೆಂಟ್ ಎಲ್ಲ ಗೌರ್ಮೆಂಟ್ಗಳು ಏನು ಹೇಳ್ತಾ ಇದ್ದಾರೆ, ಇದನ್ನು ನಾವು ಬಳಸ್ಕೊಡ್ವಿ ಅಂತಂದರೆ ಇಲ್ಲಿ ನಾವು ಏನು ಹೇಳ್ತಾರೆ ಇದು ನಮ್ಮ ಇವಾಗ ಹೇಳ್ತಾರೆ ಯಾವುದು ರಾಜಕೀಯ ಇದು ಏನು ಹೇಳ್ತಾರೆ ಇದು ಕರಪ್ಷನ್ಗಳನ್ನು ನಾವು ಇದರಲ್ಲಿ ತಡೆಬಿಟ್ಬೋದು. ಯಾಕೆಂತಂದರೆ ಇಲ್ಲಿ ಎಲ್ಲದೂ ಡಿಜಿಟಲ್ ಆಯಿತು ಅಂತಂದರೆ ನಾವು ಇದರಿಂದ ಸಮಸ್ಯೆ ಬರಲ್ಲ. ದುಡ್ಡು ಕೊಡಬೇಕು, ಡಿಜಿಟಲ್ ಆದರೆ ನಿಮ್ಮ ಮೊಬೈಲ್ ನಂಬರ್ ಕೊಡಿ ಅಂತ ಹೇಳ್ತೇವೆ, QR ಕೋಡ್ ಕೊಡಿ ಅಂತ ಹೇಳ್ತೇವೆ ಅಲ್ವಾ. ಸೊ ಹಾಗಾಗಿ ಈ ರೀತಿಯಾದಂಥ ಕರಪ್ಷನ್ ತಡೆಗಟ್ಟಲಿಕ್ಕೂ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಟೋಟಲ್ ಗೌರ್ನೆನ್ಸಲ್ಲಿ ಅಳವಡಿಸಿಕೊಂಡಂಥ ಫಸ್ಟ್ ದೇಶ ಯಾವುದು? ದುಬೈ. ಸೊ ದುಬೈದಲ್ಲಿ ಏನಿದೆ ಯಾಕಂದರೆ ಪ್ರತಿಯೊಂದು ಸಹಿತ ಎಲ್ಲದೂ ಡಿಜಿಟಲ್ ಆಗಿ ಆಗ್ತಾ ಇದೆ ಅಂತೆ. ಸೊ ಹಾಗಾಗಿ ಇದನ್ನು ಸಹಿತ ನಾವು ಮೋದಿಯವರದ್ದು ಒಂದು ವಿಡಿಯೋ ನೋಡಿರಬೇಕು ಅಂತ ಅನಿಸಿದೆ. ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ನಾವು ಸಹಿತ ಇನ್ನು ಮುಂದಿನ ಸಮಯದಲ್ಲಿ ಬಳಸ್ಕೊಳ್ಳೇಬೇಕಾಗತ್ತೆ. ಇದನ್ನು ಬಳಸ್ಕೊಂಡ್ವಿ ಅಂತಂದರೆ ನಾವು ಭಾಳ ಫಾಸ್ಟಾಗಿ ಮುಂದುವರಿತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಕ್ರಿಪ್ಟೋ ಕರೆನ್ಸಿ ಅನ್ನುವಂಥದ್ದು 2009ರಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನುವಂಥ ಒಂದು ಟೆಕ್ನಾಲಜಿ ಮುಖಾಂತರ ಇಲ್ಲಿ ನಮಗೆ ಪರಿಚಯಿಸಲ್ಪಟ್ಟಿದೆ. ಸೊ ಇವತ್ತಿನ ಇಲ್ಲಿವರೆಗೆ ಆಲ್ಮೋಸ್ಟ್ ಒಂದು 11 ವರ್ಷ ಆಗಿರ್ಬೋದು. ಸೊ ಈ 12 ವರ್ಷದಾದ್ರೆ ಏನು ರೋಡ್ ಮ್ಯಾಪನ್ನು ನೋಡ್ತೀವಿ ಅಂತಂದರೆ ನಮಗೆ ವಂಡರ್ ಆಗುತ್ತೆ. ಹೌದಾ, ಹೀಗೂ ಆಗಿದೆಯಾ ಏನೇಳಿ, ಹೀಗೂ ಆಗಿದೆಯಾ ಅಂತೇಳಿ. ಸೊ ಹಾಗಾಗಿ ಇಲ್ಲಿ ಈ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಏನು ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾರ್ಯಾರು ಗೊತ್ತಾಗಿಲ್ವಾ, ಯಾರ್ಯಾರು ಅದನ್ನು ಅಳವಡಿಸ್ಕೊಂಡಿದ್ದಾರೋ ಅವರೆಲ್ಲ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಮಾಡ್ಕೊಂಡಿದ್ದಾರೆ. ಟೆಕ್ನಾಲಜಿಯನ್ನು ಬಳಸಿಕೊಂಡು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಮಾಡೋದ್ರ ಬಗ್ಗಾಗಿ ನಮ್ಮ ಪ್ರದೀಪ್ ಹೆಗ್ಡೆ ಸರ್ ಅಲ್ಲಿ ಹೇಳಿದರು. ಅಂದರೆ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳೋದ್ರ ಬಗ್ಗಾಗಿ ಗೂಗಲ್ ಸಂಬಂಧಪಟ್ಟುವಂಥದ್ದು, ಅಮೆಜಾನು ಇವೆಲ್ಲದು ಟೆಕ್ನಾಲಜಿಯನ್ನು ಬಳಸ್ಕೊಂಡಿದ್ದಾರೆ. ಅವರದ್ದೇ ಆದಂಥ ಒಂದು ಸ್ಟೋರ್ಸ್ಗಳಿಲ್ಲ. ಕರೆಕ್ಟಾ. ಸೊ ಹಾಗಾಗಿ ಈ ಟೆಕ್ನಾಲಜಿಯನ್ನು ಬಳಸಿಕೊಂಡು ಯಾರ್ಯಾರು ಈ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಕ್ರಿಪ್ಟೋ ಕರೆನ್ಸಿ ಕ್ಷೇತ್ರದಲ್ಲಿ ಯಾರೆಲ್ಲ ಎಂಟ್ರಿ ಆಗಿದ್ದಾರೋ ಅವರೆಲ್ಲ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಮಾಡ್ಕೊಂಡಿದ್ದಾರೆ. ಸೊ ಅಂದರೆ ಟೆಕ್ನಾಲಜಿ ಬಳಸಿಕೊಂಡ್ರೆ ನಮಗೆ ದೊಡ್ಡ ಪ್ರಮಾಣದಲ್ಲಿ ಹಣ ಮಾಡ್ಕೊಳ್ಳಿಕ್ಕೆ ಆಗತ್ತೆ ಅಂತ ಹೇಳುವಂಥದ್ದು ವ್ಯವಸ್ಥೆ ಇದೆ ಅಂತ ಹೇಳಿತು. ಸೊ ಹಾಗಾಗಿ ಇಲ್ಲಿವರೆಗೆ ಏನಾಗುತ್ತಪ್ಪ ಯಾಕಂದರೆ ನಾವು ಯಾವ ರೀತಿಯಲ್ಲಿದ್ದೀವಿ ಇಂಡಿಯನ್ಸು, ನಾವು ಸೇವಿಂಗ್ಸ್ ಮಾಡಲ್ ಇದ್ದೀವಿ. ಯಾವ ಮಾಡಲ್ ಇದ್ದೀವಿ ಸರ್? ಸೇವಿಂಗ್ಸ್. ಅಂದರೆ ನಾನು ದುಡಿತಾ ಇರುವಂಥ ಹಣದಲ್ಲಿ ಸ್ವಲ್ಪ ಉಳಿತಾಯವನ್ನು ಮಾಡಿದ್ದೇನೆ. ಆ ಉಳಿತಾಯಕ್ಕೆ ಇನ್ನೂ ಜಾಸ್ತಿ ಬಡ್ಡಿ ಸಿಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನಾವೇನು ಮಾಡ್ತಿದ್ವಿ, ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವಿ. ಎಕ್ಸಾಕ್ಟ್, ಕರೆಕ್ಟಾ.
ಸೊ ಏನಾಗುತ್ತೆ, ಕೆಲವು ಸಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಸೆಕ್ಟರ್ ಯಾವ ರೀತಿಯಲ್ಲಿ ಇರೋದೆ, ಅದು ಮಾರ್ಕೆಟ್ ಇರ್ಬೋದು, ಶೇರ್ ಮಾರ್ಕೆಟ್ ಇರ್ಬೋದು, ಟ್ರೇಡಿಂಗ್ ಮಾರ್ಕೆಟ್ ಇರ್ಬೋದು, ಅಥವಾ ಬೇರೆ ಯಾವುದೋ ಬ್ಯಾಂಕಿಂಗ್ ಕ್ಷೇತ್ರ ಸಂಬಂಧಪಟ್ಟಿರುವಂಥದ್ದು, ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಿರುವಂಥ ಇರ್ಬೋದು, ಅಥವಾ ಬೇರೆ ಬೇರೆ ಸ್ತರಗಳನ್ನು ನಾವು ಮಾಡ್ಕೊಂಡಿದ್ವಿ. ಸೊ ಇದೆಲ್ಲದೂ ಆದ ನಂತರದಲ್ಲಿ ಅದಕ್ಕೆ ಅದರದ್ದೇ ಆದಂಥ ಒಂದು ಟೈಮಿಂಗ್ ಇದೆ. ಯಾವಾಗ ಕೊರೋನಾ ಬಂತು, ಆ ಕೊರೋನಾ ಬಂದ ನಂತರದಲ್ಲಿ ಅದ್ರ ಮೊದಲು ಯಾರ್ಯಾರು ರಿಯಲ್ ಎಸ್ಟೇಟಿಗೆ ಹಾಕಿದಾರೋ ಅವರೆಲ್ಲರಿಗೂ ಸಹಿತ ಇವಾಗ ಆ ರೇಟ್ ಬರ್ತಾ ಇಲ್ಲ, ಇನ್ನೂ ವೇಟ್ ಮಾಡಲೇಬೇಕಾಗತ್ತೆ. ಸೊ ಸೇವಿಂಗ್ಸ್ ಅಂತಂದ್ರೆ ಏನು ಸರ್? ಸೊ ಅದನ್ನು ವೇಟ್ ಮಾಡಿದಾಗ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ. ಎಕ್ಸಾಕ್ಟ್ ಸರ್. ಸೊ ಸೇವಿಂಗ್ಸ್ ಆಗಿದೆ, ಅದು ಎಷ್ಟು ಸೇಫ್ ಆಗಿದೆ ಅನ್ನುವಂಥದ್ದು ವ್ಯವಸ್ಥೆ. ಸೇವಿಂಗ್ಸ್ ಆಗಬೇಕು, ಆ ಸೇವಿಂಗ್ಸು ದುಡಿಲೂ ಬೇಕು. ಯಾಕೆಂತಂದರೆ ನಾವೆಲ್ಲ ಇಂಡಿಯನ್ಸಲ್ಲಿ ಆಲ್ಮೋಸ್ಟ್ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗಳು ಜಾಸ್ತಿ ಇದ್ದೀವಿ, ಕರೆಕ್ಟಾ ಸರ್? ಸೊ ನಮ್ಮ ಕೆಲಸ ಏನಪ್ಪ ಅಂದರೆ ನಮ್ಮ ದಿನದ ಸಮಸ್ಯೆ, ನಮ್ಮದಾದಂಥ ಏನು ಕಮಿಟ್ಮೆಂಟ್ ಇದೆ, ನಮ್ಮದಾದಂಥ ವ್ಯವಸ್ಥೆಗಳಿದ್ದಾವೆ, ಅದಕ್ಕೋಸ್ಕರ ನಾವು ಕೆಲಸ ಮಾಡಲೇಬೇಕು, ನಮ್ಮದಾದಂಥ ಕೆಲಸ ಮಾಡಲೇಬೇಕು. ಅದೇ ರೀತಿಯಲ್ಲಿ ನಾವು ಯಾವುದೊಂದು ಜಾಬನ್ನು ಅಥವಾ ಮಾಡಲೇಬೇಕು, ಅಥವಾ ನಮ್ಮ ಸ್ವಯಂ ಉದ್ಯೋಗ ಮಾಡಬೇಕು, ಇಲ್ಲೋ ಬೇರೆ ಕಡೆ ಬೇರೆ ಯಾವುದೋ ರೀತಿಯ ಇಂಡಸ್ಟ್ರಿನೋ ಯಾವುದೊಂದು ನೋಡ್ಕೊಳ್ಬೇಕು. ಸೊ ಇದಕ್ಕೆ ತಕ್ಕಂತೆ ನಮ್ಮ ಇನ್ವೆಸ್ಟ್ಮೆಂಟ್ ಇರುತ್ತೆ, ಆ ಇನ್ವೆಸ್ಟ್ಮೆಂಟಿಗೆ ತಕ್ಕಂತೆ ರಿಟರ್ನ್ ಬರಬೇಕು ಅಂತೇಳಿ ಆದಾಗ ಅಲ್ಲಿ ಅದಕ್ಕೆ ತಕ್ಕಂತೆ ಆದಂಥ ಕೆಲಸಗಳಾಗಲೇಬೇಕಾಗತ್ತೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಸೊ ಬೇರೆಯವ್ರ ಕೈ ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ಸೊ ಬೇರೆಯವ್ರ ಕೈಲಿ ಏನಪ್ಪ, ಶೇರ್ ಮಾರ್ಕೆಟ್ ಇರ್ಬೋದು. ಶೇರ್ ಮಾರ್ಕೆಟ್ ಅಂತಂದರೆ ಹೌದು, ಇವತ್ತು ಯಾವುದು ಇನ್ಫೋಸಿಸಲ್ಲಿ 90ರ ದಶಕದಲ್ಲಿ 1,000 10,000 ಹಾಕಿದ್ರು ಅಂತಂದರೆ ಇವತ್ತು 100 ಕೋಟಿ ಆಗಿದೆ, ಕರೆಕ್ಟಾ? ಸೊ ಶೇರ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ಇರೋರು ಭಾಳ ಜನ ಇದ್ದಿರ್ಬೋದು ಇವತ್ತು. ಸೊ ಅದೇ ರೀತಿಯಲ್ಲಿ ಇನ್ನೊಂದು ವ್ಯವಸ್ಥೆ ಏನಪ್ಪ ಕೇಳಿದ್ರೆ, ಯಾವಾಗ ಹೇಳ್ತಿದ್ದು ನಾವು ವಿಪ್ರೋದಲ್ಲಿ 10,000 ನೀವು 98ರಲ್ಲಿ ಹಾಕಿದ್ರಿ ಅಂತಂದರೆ, 90ರ ದಶಕದಲ್ಲಿ 90ಸಲ್ಲಿ ಹಾಕಿದ್ರಿ ಅಂತಂದರೆ ಇವತ್ತು 350-400 ಕೋಟಿ ಆಗುತ್ತೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅಂತೇಳಿ. ಸೊ ಸೇಮ್ ಸಿಚುವೇಶನ್ನು ಇವಾಗ ನಮಗೆ ಕ್ರಿಪ್ಟೋ ಕ್ಷೇತ್ರದಲ್ಲಿದೆ. ಸೊ ಯಾಕಂತಂದರೆ ನಾನು ನಿನ್ನೆ ಯಾವುದೊಂದು ಆರ್ಟಿಕಲ್ ನೋಡಿದೆ, ಯಾವ್ಯಾವಾಗೆಲ್ಲ ನಾವು ಏನು ಮಿಸ್ ಮಾಡ್ಕೊಂಡಿದ್ವಲ್ಲ, ಸೊ ಆ ಮಿಸ್ಸಿಂಗ್ ಇವಾಗಿಲ್ಲ, ಇವಾಗ ಮತ್ತೊಂದು ಬಂದಿದೆ. ಅಂದರೆ ಅಪಾರ್ಚುನಿಟಿ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಬಂದು ತಾಗ್ತಾವಂತೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾವಂತೆ. ಸೊ ಆ ಅಪಾರ್ಚುನಿಟಿ ಯಾವುದು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೊಂಡ್ವಿ ಅಂತಂದರೆ ನಾವು ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಸೊ ಹಾಗಾಗಿ ಕ್ರಿಪ್ಟೋ ಕರೆನ್ಸಿ ಅನ್ನುವಂಥ ವ್ಯವಸ್ಥೆಯಲ್ಲಿ ಬಂದ್ವಿ. ಸೊ ಕ್ರಿಪ್ಟೋ ಕರೆನ್ಸಿಯಲ್ಲಿ ದುಡ್ಡಿದೆ ಅಂತ ಅನಿಸ್ತು. ಬಟ್ ಅದೇ ರೀತಿ ಇದಕ್ಕೂ ಮೊದಲು ನಾವು ಯಾವ್ಯಾವ ರೀತಿಯಲ್ಲಿ ಸೇವಿಂಗ್ಸನ್ನು ಮಾಡ್ತಿದ್ವಿ, ಕರೆಕ್ಟ್? ಸೊ ಸೇವಿಂಗ್ಸ್ ಮಾಡಬೇಕು ಅಂತ ಹೇಳಾದಾಗ ಸೇವಿಂಗ್ಸ್ ಯಾಕೆ ಮಾಡ್ತಿದ್ವಿ ಕೇಳಿದ್ರೆ, ದೊಡ್ಡ ಪ್ರಮಾಣದಲ್ಲಿ ಏನೋ ಒಂದು ನಮಗೆ ಇನ್ಯಾವಾಗಲೂ ಹೆಲ್ಪ್ ಆಗಬೇಕು, ಯಾವುದೋ ಒಂದು ನಮ್ಮ ಆಪತ್ತು ಕಾಲದಲ್ಲಿ ನಮಗೆ ಹೆಲ್ಪ್ ಆಗಬೇಕು ಅನ್ನುವಂಥ ವ್ಯವಸ್ಥೆಯಲ್ಲಿ ನಾವು ಮಾಡ್ತಿದ್ವಿ. ಸೊ ಅದೇ ರೀತಿಯಲ್ಲಿ ನಾವು ಸೇವಿಂಗ್ಸ್ ಸಂಬಂಧಪಟ್ಟಿರುವಂಥದ್ದಲ್ಲಿ ನಮ್ಮ ಸೇವಿಂಗ್ಸ್ ನಮಗೇನೋ ಅರ್ನಿಂಗ್ಸ್ ಆಗಬೇಕು ಅಂತೇಳಿ ಶೇರ್ ಮಾರ್ಕೆಟಲ್ಲಿ ತೊಡಗಿಸಿದ್ವಿ. ಸೊ ಅದೇ ರೀತಿಯಲ್ಲಿ ಕಮಾಡಿಟೀಸಲ್ಲಿ ತೊಡ್ಕೊಂಡ್ವಿ. ಅದೇ ರೀತಿಯಲ್ಲಿ ಇನ್ನೊಂದೇನಪ್ಪ ಯಾಕಂದರೆ ನಾವು ಆದರೆ ಇದು ಕರೆನ್ಸಿ ಟ್ರೇಡಿಂಗ್ ಅಂತೇಳಿ. ಸೊ ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಗಳು ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡ್ಗಳಿದ್ದಾವೆ, ಇನ್ನೂ ಬೇರೆ ಬೇರೆ ಯಾವುದೋ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ಗಳಿದ್ದಾವೆ. ಸೊ ಇವೆಲ್ಲದರಲ್ಲೂ ಏನಪ್ಪ ಅಂದರೆ ಇದಕ್ಕೆ ಇದರದ್ದೇ ಆದಂಥ ಒಂದು ಚೌಕಟ್ಟುಗಳಿದ್ದಾವೆ. ಆ ಚೌಕಟ್ಟಲ್ಲಿ ನಾವು ಕೆಲಸ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಶೇರ್ ಮಾರ್ಕೆಟಲ್ಲಿ ಏನಾಗುತ್ತಪ್ಪ ಯಾಕಂದರೆ ಇಲ್ಲಿವರೆಗೆ ನಾವು ಬೇರೆ ಯಾವುದೋ ಒಂದು ಬ್ರೋಕರನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ಕೊಳ್ಬೇಕಿತ್ತು. ಸೊ ಅವನು ನಮಗೆ ಪ್ರಾಫಿಟ್ ಮಾಡಿಕೊಡ್ತಾನೋ ಹೇಳುವಂಥ ವ್ಯವಸ್ಥೆ ಇಲ್ಲ. ನಮ್ಮ ಹತ್ರ ಇರುವಂಥ 1 ಲಕ್ಷ 2 ಲಕ್ಷ ಹಾರ್ಡ್ ಆ್ಯಂಡ್ ಅರ್ನ್ ಮನಿ ಇದೆ. ಆ ಹಣವನ್ನು ನಾವು ಹಾಕ್ಕೊಂಡು ಏನು ಮಾಡ್ತಿದ್ವಿ ಕೇಳಿದ್ರೆ, ಸೊ ನೀವು ಯಾವುದೊಂದು ಶೇರ್ ಪರ್ಚೇಸ್ ಮಾಡೋಂತಂದರೆ, ಸರ್ ನಿಮಗೆ ಇಲ್ಲಿ ಹಾಕಿದ್ರೆ ದುಡ್ಡು ಆಗಲ್ಲ ಸರ್, ನೀವೇನು ಕೇಳಿ ಇಲ್ಲಿ ಮಾರ್ಜಿನ್ ಟ್ರೇಡಿಂಗ್ ಬನ್ನಿ, ಆಪ್ಷನ್ ಟ್ರೇಡಿಂಗ್ ಬನ್ನಿ, ನಿಮ್ಗೆ ನಾನೇನು ಮಾಡ್ತೇನೆ ಸ್ವಲ್ಪ ಜಾಸ್ತಿ ನಿಮಗೆ ಇಲ್ಲಿ ಲೆವರೇಜ್ ಕೊಡಿಸ್ತೇನೆ, 1 ಲಕ್ಷ ಇದೆ ಅಂತ ಹೇಳಿದ್ರೆ 10 ಲಕ್ಷದಲ್ಲಿ ನಿಮಗೆ ಮಾರ್ಜಿನ್ ಕೊಡಿಸಿ ನಿಮಗೆ ಟ್ರೇಡ್ ಮಾಡಿಸ್ತೇನೆ. ಸೊ ಏನಾಗುತ್ತೆ ಕೇಳಿದ್ರೆ 1 ಲಕ್ಷ ಇಟ್ಕೊಂಡಿದ್ದೇವೆ, 10 ಲಕ್ಷದ ಟ್ರೇಡ್ ಮಾಡಿದ್ವಿ, ಸಂಜೆ 3:30ಗೆ ಅದನ್ನು ನಾವು ಸ್ಕ್ವೇರ್ ಅಪ್ ಮಾಡಲೇಬೇಕಿತ್ತು, ಕರೆಕ್ಟಾ? ಸೊ ಸಂಜೆ ಪ್ರಾಫಿಟ್ ಇದೆ, ಓಕೆ, 10% ಮೈನಸ್ ಆಯಿತು ಅಂತಂದರೆ 10 ಲಕ್ಷಕ್ಕೆ ನಮ್ಮದು 1 ಲಕ್ಷ ಡನ್. ಶೇರ್ ಮಾರ್ಕೆಟ್ ನಮ್ಗೆ ಇಷ್ಟ ಇಲ್ಲ, ನಾವೇನು ಮಾಡೋದು ಹೇಳ್ರಿ? ಅದೇ ರೀತಿಯಲ್ಲಿ ಹೆಂಡತಿ ಮಕ್ಕಳಿಗೆ ಹೇಳೋಂಗಿಲ್ಲ, ಯಾಕಂತಂದರೆ ದುಡ್ಡು ಹೋಗಿದೆಯಲ್ಲ. ಸೊ ಹಾಗಾಗಿ ಮತ್ತೇನೋ ಮಾಡೋದು ಅಂತ ಕೇಳಿದ್ರೆ ಮತ್ತಿನ್ನು ಯಾವುದೋ ಒಂದು ಆಪ್ಷನ್ ಹುಡ್ಕೊಳ್ಳೋ ಅಂತೇಳಿ ನಮ್ಮಷ್ಟೊತ್ತೆ ನಾವು ನಮ್ಮದಾದಂಥ ಕೆಲಸಗಳು ಮಾಡ್ತೀವಿ. ಅದೇ ರೀತಿಯಲ್ಲಿ ಮತ್ತೆ ಯಾವುದೊಂದು ಕಾಣುತ್ತೆ ಅಲ್ಲಿ ಹೋಗ್ತೀವಿ. ಸೊ ಇವೆಲ್ಲ ಏನಪ್ಪ ಅಂದರೆ ಇದಕ್ಕೆ ಸೆಂಟ್ರಲೈಸ್ ವ್ಯವಸ್ಥೆ ಅಂತ ಹೇಳ್ತಾರೆ. ಸೆಂಟ್ರಲೈಸ್ ವ್ಯವಸ್ಥೆಯಲ್ಲಿ ನಾವು ಬೇರೆಯವ್ರನ್ನ ನಂಬಿಕೊಂಡು ಕೆಲಸ ಮಾಡಲೇಬೇಕಾಗಿದೆ, ಕರೆಕ್ಟಾ? ಸೊ ಹಾಗಾಗಿ ಇವೆಲ್ಲದೂ ಏನಕ್ಕೆ ಅಂದರೆ ಅದರದ್ದೇ ಆದ ಚೌಕಟ್ಟಿದೆ. ಇವತ್ತೊಂದು ಶೇರ್ ತೊಗೊಳ್ಬೇಕು ಅಂತ ಇಟ್ಕೊಳ್ಳಿ ಸರ್, ಇವತ್ತು MRF ಅನ್ನುವಂಥ ಶೇರು ಆಲ್ಮೋಸ್ಟ್ 90,000 ಎಬೋ ಇದೆ. ನನ್ನ ಹತ್ರ 10,000 ಇದೆ ಅಂತಂದರೆ ನಾನು 10,000 MRF ತೊಗೊಳ್ಳಿಕ್ಕಾಗಲ್ಲ. ಬೆಸ್ಟ್ ಶೇರು ಸರ್, ಸೂಪರ್ ಶೇರ್ ಆಗಿದೆ, ಆ ಶೇರನ್ನು ತೊಗೊಂಡ್ರೆ ಇವತ್ತು 2 ಲಕ್ಷ ಆಗ್ಬೋದು ಅಂತೇಳಿ ಗೊತ್ತಿದೆ ನನಗೆ. ಬಟ್ ನನ್ನ ಹತ್ರ ಇರೋದೆಷ್ಟು? 10,000. ಸೊ 10,000ದಲ್ಲಿ MRF ಶೇರ್ ತೊಗೊಳ್ಳಿಕ್ಕಾಗಲ್ಲ. ಆಯಿತು, ಇನ್ಫೋಸಿಸ್ ತೊಗೊಳ್ಬೇಕು, ಅದೇ SBI ತೊಗೊಳ್ಬೇಕು ಅಂದರೆ ಪರ್ಟಿಕ್ಯುಲರ್ ಕ್ವಾಂಟಿಟಿಯನ್ನು ತೊಗೊಳ್ಳೇಬೇಕು. ನಾವು ಎಷ್ಟು ರೇಟ್ ಇದೆಯೋ ಅದೇ ರೇಟನ್ನು ಕೊಟ್ಟು ನಾನು ಬೈ ಮಾಡ್ಕೊಂಡು ಇಟ್ಕೊಳ್ಬೇಕು. ಅದೇ ಮೇಲೆ ಹೋಗುತ್ತೋ ಪ್ರಾಫಿಟ್ ಕೊಡುತ್ತೋ ಗೊತ್ತಿಲ್ಲ ನಮಗೆ, ಯಾಕೆಂತಂದರೆ ಅದನ್ನು ವೇಟ್ ಮಾಡಲೇಬೇಕು. ಸೊ ನಮ್ಮ ಹಣ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅಂತೇಳಿದ್ರೆ ವೇಟ್ ಮಾಡಲೇಬೇಕಾಗುತ್ತೆ. ಇವತ್ತು ಕೊಟ್ಟಿದ್ದೇನೆ ನಾಳೆ ಕೊಡ್ತೇನೆ ಸುಳ್ಳೆ, ಇವತ್ತು ಕೊಡ್ತಾನೆ ನಮ್ಮ ಹತ್ರ
ಕೊಟ್ಟವನು ಕೋಡಂಗಿ ಇಸ್ಕೊಂಡವನು ವೀರಭದ್ರ ಸರ್, ಕರೆಕ್ಟಾ? ಸೊ ಹಾಗಾಗಿ ಇವೆಲ್ಲ ಇದರದ್ದೇ ಆದಂಥ ವ್ಯವಸ್ಥೆಗಳಿದ್ದಾವೆ. ಇನ್ನು ಮುಂದೆ ನಾವು ಹೇಳ್ತಾ ಇರೋದೇನು ಪಕ್ಕದ್ರೆ ಕ್ರಿಪ್ಟೋ ಕರೆನ್ಸಿ. ಇದರಲ್ಲೂ ತೊಂದರೆಗಳಿಲ್ವಾ? ಎಲ್ಲದರಲ್ಲೂ ತೊಂದರೆಗಳಿದ್ದಾವೆ ಸರ್. ಸಮಸ್ಯೆ ಅನ್ನೋದು ಎಲ್ಲೂ ಇಲ್ಲ. ದೇವರಿಗೆ ಬಿಟ್ಟಿಲ್ಲಂತೆ, ಮನುಷ್ಯನಿಗೆ ಬಿಟ್ಟಿಲ್ವಾ? ಎಲ್ಲ ವ್ಯವಸ್ಥೆ ಕರೆಕ್ಟಾ? ಹಾಗಾಗಿ ಏನಪ್ಪ ಕೇಳಿದರೆ, ಕ್ರಿಪ್ಟೋ ಕರೆನ್ಸಿಯಲ್ಲಿ ಇದು ಸೆಂಟ್ರಲೈಸ್ ವ್ಯವಸ್ಥೆ ಅಲ್ಲ, ಇದು ಡಿಸೆಂಟ್ರಲೈಸ್ ವ್ಯವಸ್ಥೆ ಅಂತ ಹೇಳ್ತಾರೆ. ಇಲ್ಲಿ ಯಾರೂ ಒಬ್ಬನ ಹಿಡಿತದಲ್ಲಿಲ್ಲ. ಹಾಗಾಗಿ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನುವಂಥ ಒಂದು ಸೂಪರ್ ಆಗಿರುವಂಥ ಟೆಕ್ನಾಲಜಿ ಇದೆ. ಇಲ್ಲಿ ಕ್ರಿಪ್ಟೋ ಕರೆನ್ಸಿ ಅನ್ನುವಂಥ ಆ ಕ್ಷೇತ್ರದಲ್ಲಿ ನಾವು ಇವಾಗ ಹೊಸದಾಗಿ ಅಂತೇಳಲ್ಲ, ಆಲ್ಮೋಸ್ಟ್ 12 ವರ್ಷ ಆಗಿದೆ ಇದಕ್ಕೆ. ಹಾಗಾಗಿ ಇಲ್ಲಿ ನಮಗೇನಿದೆ, ದೊಡ್ಡ ಪ್ರಮಾಣದಲ್ಲಿ ಈ ಟೆಕ್ನಾಲಜಿಯನ್ನು ಬಳಸ್ಕೊಂಡ್ರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು, ನಮ್ಮ ವ್ಯವಸ್ಥೆಗೆ ತಕ್ಕಂತೆ ನಾವು ಚೆನ್ನಾದ ರೀತಿಯಾದಂಥ ಹಣವನ್ನು ಮಾಡ್ಕೊಳ್ಬೋದು. ಅದು ಹೇಗೆ? ವಿತೌಟ್ ರಿಸ್ಕ್. ಬೇರೆಯವ್ರ ಕೈ ಕೊಟ್ಟರೆ ಏನಾಗಿತ್ತು ಕೇಳಿದ್ರೆ, ಇಲ್ಲಿ ಇವ್ರಿಗೆ ಕೊಟ್ಟು ನೋಡಿದ್ದೀವಿ, ಅವನು ಕೊಟ್ಟಿಲ್ಲ. ಕೊಡ್ತಾ ಬಂದ, ಯಾವುದೇ ಕೊಟ್ಟಿಲ್ವೋ ಅವನೇ ಇಲ್ಲ. ಆವಾಗ ಏನಾಯಿತು, ಇದು ಬೇಡ, ಹೊಸದಾಗಿಂದ ನಾವು ಇನ್ನೊಂದು ಆಟ ಆಡೋಣ ಅಂತೇಳಿ ನಾವು ಕೆಲಸ ಮಾಡಿದ್ವಿ, ಕರೆಕ್ಟಾ? ಹಾಗಾಗಿ ಇಲ್ಲಿ ಕ್ರಿಪ್ಟೋ ಕರೆನ್ಸಿ ಅನ್ನುವಂಥದ್ದು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ನೋಡುವ. ಈ ಕ್ರಿಪ್ಟೋ ಕರೆನ್ಸಿ ಅನ್ನುವಂಥದ್ದು ಇದೊಂದು ಡಿಜಿಟಲ್ ಅಸೆಟ್. ಇದು ಯಾವುದೇ ರೀತಿಯಾದಲ್ಲಿ ಇವತ್ತು 1 ರೂಪಾಯಿನೋ ಅಥವಾ ಯಾವುದೊಂದು ಈ ವಸ್ತುವನ್ನು, ಮೈಕನ್ನು ಅಥವಾ ಈ ಪೆನ್ನನ್ನು ನಾವೇನು ಮಾಡ್ಬೋದಿತ್ತು ಕೇಳಿದ್ರೆ, ಕೈಯಲ್ಲಿ ನೋಡಲಿಕ್ಕಾಗತ್ತೆ, ಫೀಲ್ ಮಾಡಲಿಕ್ಕಾಗತ್ತೆ. ಬಟ್ ಈ ಕ್ರಿಪ್ಟೋ ಕರೆನ್ಸಿ ಡಿಜಿಟಲ್ ಆಗಿದೆಯಲ್ಲ, ಇದು ಡಿಜಿಟಲ್ ಆಗಿರೋದ್ರಿಂದ ಇದು ನಮಗೆ ಫೀಲ್ ಮಾಡಲಿಕ್ಕಾಗಲ್ಲ. ಇದು ಯಾವ ಟೆಕ್ನಾಲಜಿ ಮೇಲಿದೆ? ಇದು ಕ್ರಿಪ್ಟೋಗ್ರಫಿ ಅಂತೇಳಿ, ಇದು ಒಂದು ಸೈನಿಂಗ್ ಅಂತ ಹೇಳ್ತಾರೆ. ಅಂದರೆ ಈ ಕೋಡಿಂಗ್ ವರ್ಡ್ಸಲ್ಲಿ, ಈ ಸಾಫ್ಟ್ವೇರ್ದಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ. ಆ ಕೋಡಿಂಗ್ ಇದ್ದಾಗ ಏನಾಗುತ್ತೆ ಪಕ್ಕದಲ್ಲಿ ಹೀಗಾಗಬೇಕು ಅಂತೇಳಿ ಕೋಡಿಂಗ್ ಬರೀತಾರೆ ಅವರು. ಅದೇ ರೀತಿಯಾದಂಥ ಕೋಡ್ ವರ್ಡ್ಸ್ಗಳು ಇರ್ತವೆ. ಆ ಕೋಡ್ ವರ್ಡ್ಗಳ ಮುಖಾಂತರ ಇದು ವ್ಯವಸ್ಥೆಗಳು, ಇದು ಟ್ರಾನ್ಸಾಕ್ಷನ್ ಆಗುತ್ತೆ. ಅದೇ ರೀತಿಯಲ್ಲಿ ಟ್ರಾನ್ಸಾಕ್ಷನ್ಸ್ ಆರ್ ಸೇಫ್ ಬಿಕಾಸ್ ಆಫ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ಬ್ಲಾಕ್ ಚೈನ್ ಟೆಕ್ನಾಲಜಿ ಇರೋದ್ರಿಂದ ಇಲ್ಲಿ ಪ್ರತಿ ಟ್ರಾನ್ಸಾಕ್ಷನ್ನು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ಸ್ವಲ್ಪ ಚೂರು ಹೆಚ್ಚು ಕಡಿಮೆ ಆದರೂ ಸಹಿತ ಇದೇನಾಗುತ್ತೆ ಪಕ್ಕದಲ್ಲಿ ರಿಜೆಕ್ಟ್ ಆಗುತ್ತೆ, ಬಿಟ್ಟರೆ ನಮ್ಮ ಹಣ ನಮ್ಮ ಹತ್ರ ಇರುತ್ತೆ, ಬಿಟ್ಟರೆ ಬೇರೆಯವ್ರ ಕಡೆ ಹೋಗಲ್ಲ. ಅದೇ 4 ಬರೆಯೋದ್ರಲ್ಲಿ 7 ಬರೆಯೋದ್ರಲ್ಲಿ 9 ಬರೆದ್ವಿ ಅಂತಂದರೆ ಬೇರೆಯವ್ರ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಆಗಿರುತ್ತೆ. ಅವನ ಹತ್ರ ತೊಗೊಳ್ಬೇಕು ಅಂತ ಹೇಳಿದ್ರೆ ಏನೋ ಸಾಹಸ ಮಾಡಲೇಬೇಕಾಗತ್ತೆ, ಆಯಿತಾ? ಅದೇ ರೀತಿಯಲ್ಲಿ ನೆಕ್ಸ್ಟು ಕೆನಾಟ್ ಬಿ ಡಿಸ್ಟ್ರಾಯ್ಡ್ ಬೈ ಫೈರ್ ಆರ್ ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ಅಂದರೆ ಇದನ್ನು ಯಾವುದೇ ರೀತಿಯಾದಂಥ ಆಕ್ಸಿಡೆಂಟ್ ಮಾಡೋ ಅಥವಾ ಬೆಂಕಿ ಹಚ್ಚೋ ಅದನ್ನು ಹಾಳು ಮಾಡಲಿಕ್ಕಾಗಲ್ಲ. ಯಾಕೆಂತಂದರೆ ಇದು ಡಿಜಿಟಲ್ ಆಗಿರೋದ್ರಿಂದ. ಯಾಕೆಂತಂದ್ರೆ ಕಣ್ಣಿಗೆ ಕಾಣಲ್ಲ, ಬಟ್ ಅದನ್ನು ನಮಗೆ ತೋರಿಸುತ್ತೆ ಎಲ್ಲ ಪಕ್ಕಂದ್ರೆ ಸೈನಿಂಗ್ ಮುಖಾಂತರ ತೋರಿಸುತ್ತೆ, ಕರೆಕ್ಟಾ? ಅದೇ ರೀತಿಯಲ್ಲಿ ಇನ್ನೊಂದು ವಿಷಯ ಏನಪ್ಪ ಪಕ್ಕಂದ್ರೆ, ಇದು ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಆಫ್ ಟ್ರ್ಯಾಕಿಂಗ್ ಈಸ್ ಪಾಸಿಬಲ್. ನಮ್ಮ ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ಸಹಿತ ಯಾರಿಗೆ ಹೋಗಿದೆ, ಯಾವಾಗ ಹೋಗಿದೆ, ಎಲ್ಲಿ ಹೋಗಿದೆ, ಯಾವ IP ಅಡ್ರೆಸ್ಸಿಂದ ಹೋಗಿದೆ, ಇದನ್ನೆಲ್ಲ ನಾವು ಟ್ರ್ಯಾಕ್ ಮಾಡ್ಕೊಳ್ಬೋದು, ಕರೆಕ್ಟಾ? ಇನ್ನೊಂದು ಅದಕ್ಕಿಂತ ಬೆಸ್ಟರ್ ಏನಪ್ಪ ಅಂದರೆ ಗ್ಲೋಬಲಿ ಅಕ್ಸೆಪ್ಟೆಡ್. ಇವತ್ತು ನೀವು ಜಪಾನಿಗೆ ಹೋಗ್ರಿ ಅಥವಾ USA ಹೋಗ್ರಿ ಅಥವಾ ಇನ್ನು ಬೇರೆ ಯಾವುದೋ ದೇಶಕ್ಕೆ ಹೋಗ್ರಿ, 200 ದೇಶಗಳಲ್ಲಿ ಇದು ಫುಲ್ಲಿ ಲೀಗಲೈಸ್. ಅಂದರೆ ಅವು ಯಾವುದು ಬೇಕಾದ್ರೂ ತೊಗೊಳ್ಬೋದು, ಆಯಿತಾ? ನಮಗೇನಾಗಿದೆ ಬೇಕಂದರೆ ಅದರದ್ದಾದಂಥ ಒಂದು ಏನು ಇನ್ಫಾರ್ಮೇಷನ್ ಕೊರತೆಯಿಂದ ನಾವು ಸ್ವಲ್ಪ ಹಿಂದಿದ್ದೇವೆ, ಆಯಿತಾ? ಹಾಗಾಗಿ ಇದೆಲ್ಲದರ ಆದ ನಂತರದಲ್ಲಿ ಇಂಡಿಯಾದಲ್ಲಿ ಇದರ ಸ್ಟೇಟಸ್ ಯಾವ ರೀತಿಯಲ್ಲಿದೆ? ಎಲ್ಲದು ಇವತ್ತು ನಾವು ಲಾಸ್ಟ್ 1 ಮಂತಿಂದ ನಾವು ನೋಡ್ತಾ ಇದ್ದೇವೆ. ಎಲ್ಲ ಏನು ಹೇಳ್ತಾರೆ, ಬ್ಯಾನ್ ಹಾಗಂತ ಹೀಗಂತ ಯಾವ ಮೀಡಿಯಾ ನೋಡಿದ್ರು ಅದೇ ಇದೆ, ಕರೆಕ್ಟಾ? ಅದಕ್ಕಿಂತ ಮುಂಚೆ IPL ಮತ್ತು ಇವೆಲ್ಲ ಬಂದಿತ್ತಲ್ಲ, ಅಮಿತಾಬ್ ಬಚ್ಚನ್ ಬಂದು ಅಡ್ವರ್ಟೈಸ್ ಮಾಡ್ದ, ಯಾವುದು ಕ್ರಿಪ್ಟೋ ಎಕ್ಸ್ಚೇಂಜದ್ದು ಕಾಯಿನ್ DCX ಅಂತೇಳಿ. ಇನ್ನಂಥದ್ದಲ್ಲಿ ಮತ್ತೆ ಯಾವುದು ಕಪೂರ್. ಅವರು ಏನು ಮಾಡ್ದಾದ್ರೆ ಕಾಯಿನ್ ಸ್ವಿಚ್ ಕುಬೇರದ್ದು ಮಾಡ್ದ. ಈ 1 ತಿಂಗಳದೆಲ್ಲ ಅವರೆಲ್ಲ ಬಂದಾಗ್ಬಿಟ್ಟಿದ್ದಾರೆ, ಆಯಿತಾ? ಹಾಗಾಗಿ ಏನಪ್ಪ ಅಂದರೆ ಅವ್ರಿಗೆ ಬೇಕಾದಾಗ ಅದನ್ನು ತೊಗೊಳ್ತಾರೆ. ಆವಾಗ ಅವ್ರಿಗೆ ಗೊತ್ತಿಲ್ಲವಾಗಿತ್ತಾ ಬ್ಯಾನ್ ಮಾಡ್ಬೋದೇನೋ ಅಂತೇಳಿ. ಗೌರ್ಮೆಂಟ್ದವ್ರು ಯಾರೂ ಏನೂ ಹೇಳಿಲ್ಲ. ಯಾಕೆಂತಂದರೆ 2017ರಲ್ಲಿ RBI ಇದ್ರ ಮೇಲೆ ಟ್ರಾನ್ಸಾಕ್ಷನ್ ಮಾಡಬಾರ್ದು ಹೇಳುವಂಥದ್ದು ಒಂದು ವ್ಯವಸ್ಥೆಯನ್ನು ತಂದುಕೊಂಡಿದ್ರು. ಇದನ್ನು ಅಸೆಟ್ ಅಂತೇಳಿ, ಇದು ಕರೆನ್ಸಿ ಅಂತೇಳಿ ಇದನ್ನು ನಾವು ಅಸೆಪ್ಟ್ ಮಾಡಲಿಕ್ಕಾಗಲ್ಲ. ಕರೆನ್ಸಿ ಅಂತೇಳಿ ಅಸೆಪ್ಟ್ ಮಾಡಿದ್ವಿ ಅಂತಂದರೆ ನೀವೆಲ್ಲ ಗೌರ್ಮೆಂಟ್ ಸಂಬಂಧಪಟ್ಟಿರುವಂಥ ವಿಷಯದಲ್ಲೂ ಸಹಿತ ಅವ್ರು ಏನು ಮಾಡ್ತಾರೆ ಬೇಕಂದರೆ, ನಾವು ಅದನ್ನು ಕೊಡ್ತೇವೆ, ನೀವು ಅದನ್ನು ಅಸೆಪ್ಟ್ ಮಾಡಿ ದುಡ್ಡು ರೀತಿಯಲ್ಲಿ. ನಾನು ಟ್ಯಾಕ್ಸಲ್ಲೂ ಸಹಿತ ನಾನು ಅದನ್ನು ಕೊಟ್ಬಿಡ್ತೇನೆ, ಏನನ್ನ ಕ್ರಿಪ್ಟೋ ಕೊಟ್ಬಿಡ್ತೇನೆ, ಈ ರೀತಿಯಲ್ಲಿ ಬರ್ಬೋದಲ್ಲ ಅಂತೇಳಿ. ಅವರಿಗೂ ಏನಿದೆ ಕೇಳಿದ್ರೆ ಇದನ್ನು ಯಾವ ರೀತಿಯಲ್ಲಿ ಅಸೆಪ್ಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ವ್ಯವಸ್ಥೆಯಲ್ಲಿ ಇನ್ನೂ ಇದ್ದಾರೆ. ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು, ಯಾಕಂತಂದರೆ ಇದು ಡಿಸೆಂಟ್ರಲೈಸ್ ವ್ಯವಸ್ಥೆ. ಎಲ್ಲ ಜಗತ್ತೇ ಇದನ್ನು ಅಸೆಪ್ಟ್ ಮಾಡ್ಕೊಂಡಿದೆ. ನಾವು ಈ ಟೆಕ್ನಾಲಜಿನ ಅಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಮುಂದುವರಿಯಲ್ಲ. ಈ ಎಲ್ಲ ವ್ಯವಸ್ಥೆಗಳು ಗೊತ್ತಿದ್ದಾವೆ. ನಮಗಿಂತಲೂ ಜಾಸ್ತಿ ಟೆನ್ಷನ್ ಅವರಿಗಿದೆ. ಯಾಕಂತಂದರೆ ಅವ್ರೆಲ್ಲ ಆಲ್ಮೋಸ್ಟ್ ಎಲ್ಲರ ಹತ್ರ ಸಹಿತ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ಗಳಿದ್ದಾವೆ. ಅದು ಸೇಫ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಂದೇ ಬರುತ್ತೆ, ಅದು ಬಿಡಿ. ಅದಕ್ಕೆ ನಾವು ನೋಡ್ಕೊಳ್ಬೇಕು, ಹೌದಾ ಅಲ್ವ ಅಂತೇಳಿ, ಇದು ಹೌದಾ ನೋಡಬೇಕಲ್ಲ. ಹಾಗಾಗಿ ಇದು ಮಾರ್ಚ್ 4, 2020ರಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ತು ಕೇಳಿದ್ರೆ, ಇದಕ್ಕೂ ಮೊದಲು ಬ್ಯಾನ್ ಅಂತೇಳಿತ್ತು, ಟ್ರಾನ್ಸಾಕ್ಷನ್ ಮಾಡಬಾರ್ದು ಅಂತೇಳಿತ್ತು. ಆವಾಗ ಏನು ಮಾಡ್ತು ಕೇಳಿದ್ರೆ, ಯಾರೋ ಒಬ್ಬರನ್ನ ಅದಕ್ಕೊಂದು ಅಪೀಲ್ ಹೋದರು. ಅಪೀಲ್ ಹೋದವ್ರು ಏನು ಮಾಡಿದ್ರು ಬೇಕಂದ್ರೆ, ಇದು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ,
ಹೇಗೆ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಅನ್ನೋದನ್ನು ಕೋರ್ಟಿಗೆ ಅರ್ವೆ ಮಾಡಿದ್ರು. ಕೋರ್ಟ್ ಏನು ಕೊಡ್ತಪ್ಪ ಕೇಳಿದ್ರೆ, ಸೊ ಇದರ ಮೇಲೆ ಇರುವಂಥ ಬ್ಯಾನನ್ನು ಮಾರ್ಚ್ 4, 2020 ಸುಪ್ರೀಂ ಕೋರ್ಟ್ ಇದನ್ನು ಲಿಫ್ಟ್ ಮಾಡ್ತು. ಸೊ ಇದಾದ ನಂತರದಲ್ಲಿ ಬೇರೆ ಬೇರೆ ಇವರು ಬಂದಿದ್ದಾರೆ. ಯಾರು? TCS ಮಹೀಂದ್ರಾದವರು ತಮ್ಮದೇ ಆದಂಥ ಒಂದು ಕಾಯಿನ್ಗಳನ್ನು ತರ್ತಾ ಇದ್ದಾರೆ. ಅಂದರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಡಾಪ್ಟ್ ಮಾಡಿಕೊಂಡು ತಮಗೆ ಬೇಕಾಗಿರುವಂಥ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲಿ RBIದವರು ಈಗೊಂದು ಲಾಸ್ಟ್ ಒಂದು 3 ಮಂತ್ಸಿಂದ ನಮಗೆ ಈ ನ್ಯೂಸ್ ಸಿಕ್ಕಿದೆ. ಅವ್ರದ್ದೇ ಆದಂಥ ಒಂದು CBDC ಅಂತೇಳಿ, ಅಂದರೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅನ್ನುವಂಥ ಒಂದು ಡಿಜಿಟಲ್ ಕರೆನ್ಸಿಯನ್ನು ತರ್ತಾ ಇದ್ದಾರೆ. ಸೊ ಜಗತ್ತು ಮುಂದುವರಿತಾ ಇದೆ ಅಂತಂದರೆ ನಾವು ಅದರಿಂದ ಓಡಲೇಬೇಕು. ಹರಿಯೋ ನೀರೊಟ್ಟಿಗೆ ಓಡಿದಾಗ ಮಾತ್ರ ಏನಾಗುತ್ತಪ್ಪ ಕೇಳಿದ್ರೆ ನಮಗೆ ಕರೆಕ್ಟಾ? ಹರಿಯೋ ನೀರಿನ ವಿರುದ್ಧ ಓಡಿದ್ವಿ ಅಂತಂದರೆ ಏನಾಗುತ್ತೆ? ನಾವಲ್ಲೇ ಮುಳ್ಕೊಳ್ಬಿಡ್ತೀವಿ, ಉಸಿರುಗಟ್ಟ ಹೋಗುತ್ತೆ. ಅದರಿಂದ ಹೋದರೆ ಯಾರೊಬ್ಬರು ನಮ್ಗೆ ಸಿಗ್ತಾರೆ ಹಿಡ್ಕೊಂಡು ಎತ್ತಲಿಕ್ಕೆ, ಕರೆಕ್ಟಾ? ಸೊ ಹಾಗಾಗಿ ಇಂಡಿಯಾದಲ್ಲೂ ಏನು ಮಾಡಿದೆ ಕೇಳಿದ್ರೆ CBDC ಅನ್ನುವಂಥ ಒಂದು ಕಾಯಿನು ಬರ್ತಾ ಇದೆ. ಸೊ ಇದಾದ ನಂತರದಲ್ಲಿ ಇಲ್ಲೊಂದು ಅಮೆಜಾನು, ಪೇಟಿಎಮ್ಮು, ಫ್ಲಿಪ್ಕಾರ್ಟು ಬೇರೆ ಬೇರೆ ಎಲ್ಲ ಬಂದ್ವಲ್ಲ, ಕರೆಕ್ಟಾ? ಸೊ ಇವರಿಗೆಲ್ಲ ಗೊತ್ತಿಲ್ವಾ ಇದು ಯಾಕೆ ಬಂತು ಇಲ್ಲಿ? ಸೊ ಇಲ್ಲೊಂದು ಎಲ್ಲರೂ ಯಾರು ಹೊಸಬರು ಇದ್ದಾರೆ ಬರ್ಕೊಳ್ಳಿ, www.bitrefill.com ಅಂತೇಳಿ ಒಂದು ವೆಬ್ಸೈಟ್ ಇದೆ. ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಸರ್. ಇಲ್ಲಿ ಮುಚ್ಚಿಡೋದಕ್ಕೇನೂ ಇಲ್ಲ, ಬಚ್ಚಿಡೋದಕ್ಕೇನೂ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಪ್ರತಿಯೊಂದು ನಮಗೆ ಗೂಗಲ್ ಇದೆಯಲ್ಲ, ಎಲ್ಲದನ್ನು ನಮ್ಗೆ ಹೇಳ್ಬಿಡುತ್ತೆ. ಆದರೆ ಯಾರ್ದೋ ಒಂದು ಹೆಗಡೆ ಅವ್ರು ಬಂದ್ರಂತೆ, ಅವ್ರು ಬಂದವ್ರು ಏನು ಮಾಡಿದ್ರು, ಏನೋ ಹೇಳಿದರು, ಅದನ್ನೆಲ್ಲ ನಾವು ನಂಬಬೇಕಾ? ಕರೆಕ್ಟಾ? ಬರೋದು ವಿಷಯ ಬರುತ್ತಲ್ಲ. ಸೊ ಇವರೆಲ್ಲ ಏನಪ್ಪ ಕೇಳಿದ್ರೆ bitrefill.com ಅಂತೇಳಿ ಹೋಗಿ ಇವರದ್ದೇ ಆದಂಥ ಕ್ರಿಪ್ಟೋ ವ್ಯಾಲೆಟನ್ನು ಹೊಂದಿದ್ದಾರೆ ಸರ್. ಇಲ್ಲಿ ಈ ಕ್ರಿಪ್ಟೋ ನಿಮ್ಮ ಹತ್ರ ಟಾಪ್ ಕ್ರಿಪ್ಟೋ ಕರೆನ್ಸಿ ಇದೆ ಅಂತೇಳಿದ್ರೆ ಏನು ಮಾಡೋದಪ್ಪ ಕೇಳಿದ್ರೆ, ನೀವು ತನಿಷ್ಕದಲ್ಲಿ ಹೋಗಿ ಗೋಲ್ಡನ್ ಪರ್ಚೇಸ್ ಮಾಡ್ಬೋದು, ಅಮೆಜಾನ್ನಲ್ಲಿ ಹೋಗಿ ನಿಮಗೆ ಬೇಕಾಗಿರೋ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು. ನಿಮ್ಮ ಕ್ರಿಪ್ಟೋ ವ್ಯಾಲೆಟ್ಟಿಂದ ನೀವು ಅವರ ವ್ಯಾಲೆಟ್ಟಿಗೆ ಹಾಕಿದ್ರಿ ಅಂತಂದರೆ ನಿಮಗೊಂದು ಗಿಫ್ಟ್ ಕಾರ್ಡ್ ಅವರು ಸೆನ್ಷನ್ ಮಾಡ್ತಾರೆ. ಆ ಗಿಫ್ಟ್ ಕಾರ್ಡನ್ನು ನೀವು ಅಲ್ಲಿ ಕೊಡೋದ್ರಿಂದ ನಿಮ್ಮ ಆರ್ಡ್ರನ್ನು ನೀವು ಪ್ಲೇಸ್ ಮಾಡ್ಬೋದು. ಕುಳಿತಲ್ಲೇ ಊಟನೂ ತೋರಿಸ್ಕೊಳ್ಬೋದು ಸರ್. ಯಾಕೆಂತಂದರೆ ಸ್ವಿಗ್ಗಿನೋ ಯಾವುದೋ ಇದೆ ಅಲ್ಲಿ ಸರ್, ಇನ್ನೂ ಇದೆ. ಅಲ್ಲಿ ನಿಮಗೆ 4000 ಇದೆ. ಸ್ವಿಗ್ಗಿ ಇದೆಯಲ್ಲ ಸರ್, ಕರೆಕ್ಟಾ? ಎಲ್ಲಿ ನೋಡಿ ಸ್ವಿಗ್ಗಿ ಇದೆ, ಕರೆಕ್ಟಾ? ನೋಡಿದ್ರಲ್ಲ, Yatra.com ಇರ್ಬೋದು, ಸ್ಕೈಪ್ ಇರ್ಬೋದು, ಉಬರ್, ನಾವೆಲ್ಲಾದರೂ ಹೋಗಿ ಪೇಟಿಎಮ್, ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಇನ್ನೂ ಬೇಕಾದಷ್ಟು 4000ಕ್ಕೂ ಜಾಸ್ತಿ ನಿಮಗೆ ಹೋಗ್ತಾ ಹೋದಂಗೆ ಏನಾಗುತ್ತೆ ಬೇಕಾದ್ರೆ ಇನ್ನೂ ಜಾಸ್ತಿ ಅದ್ರ ಕೆಳಗಡೆ ಅವ್ರದ್ದು ಇದೆ. ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಸರ್? ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರಾ, ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದಾರಾ? ಕೇಳ್ತಾ ಇಲ್ಲ, ನಿದ್ರೆ ಬಂತೇನೋ ಅಂತ ಅನ್ಸುತ್ತೆ ಅಲ್ವಾ? ಹಾಂ, ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವರೆಲ್ಲ ಏನು ಮಲ್ಟಿ ನ್ಯಾಷನಲ್ ಕಂಪನಿಗಳು ಅಂತ ಹೇಳ್ತೀವಿ, ಕರೆಕ್ಟಾ? ಸೊ ಇವರಿಗೆ ಬ್ಯಾನ್ ಅಂತ ಹೇಳೋದ್ರ ಬಗ್ಗೆ ಆಗ ತಲೆ ಇಲ್ವಾ? ಒಂದು ಕಂಪ್ನಿ ಆಗಿದೆ, ದೊಡ್ಡ ಕಂಪ್ನಿ ಆಗಿದೆ ಅಂತ ಹೇಳಿದ್ರೆ ಅವ್ರ ಹತ್ರ ಲೀಗಲ್ ಅಡ್ವೈಸರ್ ಒಬ್ಬೊಬ್ರು ಇರ್ತಾರಾ? ಒಂದೊಂದು 10 ಜನ ಇಟ್ಕೊಳ್ತಾರೆ, ಕರೆಕ್ಟಾ? ಅದೇ ರೀತಿಯಲ್ಲಿ ಚಾರ್ಟೆಡ್ ಅಕೌಂಟ್ಸ್ಗಳು ಎಷ್ಟಿರ್ಬೋದು, CS ಎಷ್ಟಿರ್ಬೋದು. ಸೊ ಅವರೆಲ್ಲರೂ ಸಹಿತ ಅಡ್ವೈಸ್ ಮಾಡಿರೋದಕ್ಕೆ ಇವ್ರ ಹತ್ರ ಇವರು ಡೈರೆಕ್ಟಾಗಿ ನಮಗೆ ಅವ್ರ ಕ್ರಿಪ್ಟೋ ವ್ಯಾಲೆಟನ್ನು ಅಲ್ಲಿ ಶೋ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಯಾವ ಮಟ್ಟದಲ್ಲಿದೆ ನಾವು ತಿಳ್ಕೊಳ್ಬೇಕು ಸರ್. ರೈಟ್? ಒಂದು ಚಪ್ಪಾಳೆ ಕೊಡ್ಬೋದಾಗಾದರೆ ಹೇಳ್ತೀನಿ. ಯಸ್. ಸೊ ಹಾಗಾಗಿ ಇವತ್ತು ನಾವಿಲ್ಲಿ ಬಂದಿರೋದು ರೈಟ್ ಆಗಿದೆಯೋ ರಾಂಗ್ ಆಗಿದೆಯೋ? ರೈಟ್. ಕರೆಕ್ಟಾ? ಎಸ್. ಸೊ ಇದು ಒಂದು ಸಾಕಲ್ವ ನಮಗೆ, ಕರೆಕ್ಟಾ ಅಲ್ಲ? ಸೊ ಇದು ಒಂದು ವಿಷಯ ಸಾಕು ನಮಗೆ. ಸೊ ಇಲ್ಲಿ ಏನು ಸ್ಟೇಟಸ್ ಇಂಡಿಯಾದಲ್ಲಿ ನಡೀತಾ ಇದೆ ಅಂತ ಹೇಳೋದ್ರ ಬಗ್ಗೆ, ಆಯಿತಾ? ಸೊ ಹಾಗಾಗಿ ಇದಾದ ನಂತರದಲ್ಲಿ ಸೊ ಇದೆಲ್ಲದು ಹೇಳಿದರೆ ಸರ್ ಚಲೋ ಆಯಿತು. ಈಗ ನನಗೆ ಅರ್ಜೆಂಟ್ ಪರ್ಚೇಸ್ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಎಲ್ಲಿ ಮಾಡಬೇಕು, ಕರೆಕ್ಟಾ? ಹಾಂ. ಸೊ ಗೊತ್ತಿದೆ, ಯಾವುದೋ ಒಂದು ಕಾಯಿನ್ ಅಂತೆ, ಆ ಕಾಯಿನ್ ಬಂದಿದೆ ಅಂತೆ, 5 ಪೈಸೆ 6 ಪೈಸೆ ತೊಗೊಂಡ್ರಂತೆ, ಇವಾಗ ಅದು 50-100 ರೂಪಾಯಿ ಆಗಿದೆ ಅಂತೆ. ಆಯಿತಾ? ಬಿಟ್ಕಾಯಿನ್ 2010ರಲ್ಲಿ 20 ರೂಪಾಯಿಲಿತ್ತು. ಸ್ಟೋರಿ ಹೇಳು ನನಗೆ ಆಮೇಲೆ. ಕರೆಕ್ಟಾ? ಎಲ್ಲ ನೆಗಾಡ್ತಾ ಇದ್ದಾರೆ, ಯಾಕಂತಂದ್ರೆ ಆ ಸ್ಟೋರಿ ಅವ್ರ ಹತ್ರ ಹೇಳ್ಕೊಂಡಿದ್ದಾಗಿದೆ. ಸೊ ಹಾಗಾಗಿ ಅವತ್ತು 1 ರೂಪಾಯಿಲಿರುವಂಥ ಕಾಯಿನು ಇವತ್ತು ಹತ್ತಿರ 50 ಲಕ್ಷನೂ ನೋಡಿದ್ದೇವೆ ನಾನು 4 ವರ್ಷದಿಂದ ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ ಇದ್ದೇನೆ. ಈ ಕ್ರಿಪ್ಟೋ ಇಂಡಸ್ಟ್ರಿ ಬಂದಾಗ ಕೆಲವೊಂದಷ್ಟು ಕಾಯಿನ್ಗಳು 1 ರೂಪಾಯಿ 50 ಪೈಸೆ 6 ಪೈಸೆ 8 ಪೈಸೆ ಎಲ್ಲ ಇದೆ. ಕೆಲವೊಂದಷ್ಟು ಕಾಯಿನ್ಗಳು ನೋಡಿದ್ದೇವೆ. ಅಲ್ಲ, ಎಲ್ಲದೂ ಕಾಯಿನ್ಗಳು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೇವೆ ಯಾವ ರೀತಿಯಲ್ಲಿ ಇದೆ ಅದು ರಿಟರ್ನ್ಸ್ ಅಂತೇಳಿ, ಗೊತ್ತಾಗಲ್ಲ. ಸೊ ಹಾಗಾಗಿ ಇಲ್ಲಿ ನಮಗೆ ಲೀಗಲ್ ಸಂಬಂಧಪಟ್ಟಿರುವಂಥದ್ದು ಕ್ಲಾರಿಫಿಕೇಷನ್ ಆಯಿತು. ಪೇಪರು ಮತ್ತು ಮೀಡಿಯಾದವರು ಯಾಕೆ ಹೈಪ್ ಮಾಡ್ತಾ ಇದ್ದಾರೆ, ನಮ್ಮಲ್ಲಿರುವಂಥ ನಾವೇನಾದ್ರು ಮಾಡಿ ಸಣ್ಣ ಪ್ರಮಾಣದಲ್ಲಿ 5,000 10,000 1 ಲಕ್ಷ ಇಟ್ಕೊಂಡ್ವಿ ಅಂತಂದರೆ ಅಯ್ಯೋ ಅದು ಏನೋ ಮಾಡ್ತಾರಂತೆ, ಜೈಲಿಗೆ ಹಾಕ್ತಾರಂತೆ, ಹಾಗಂತೆ ಹೀಗಂತೆ, ಇಲ್ಲೀಗಲ್ ಅಂತೆ. ಸೊ ಇಲ್ಲೀಗಲ್ ಯಾವುದಲ್ಲ. ಸೊ ನನ್ನ ಹತ್ರ ಇವತ್ತು ಮ್ಯಾಚ್ ಬಾಕ್ಸ್ ಇದೆ ಅಂತಂದರೆ,
ಸೊ ಮ್ಯಾಚ್ ಬಾಕ್ಸಲ್ಲಿ ನಾನು ಏನು ಮಾಡ್ಬೋದು, ಒಂದು ದೀಪನೂ ಬೆಳಗ್ಬೋದು, ಇಲ್ಲ ಈ ಬೆಂಕಿನೂ ಹಚ್ಬೋದು ಸರ್. ಕರೆಕ್ಟಾ? ಸೊ ಗೋಲ್ಡ್ ಇದೆ ಅಂತ ಹೇಳಿದ್ರೆ ಗೋಲ್ಡನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ವಿ ಅಂತಂದ್ರೆ ಕರೆಕ್ಟು. ಎಷ್ಟು ಅದನ್ನು ಸ್ಮಗ್ಲಿಂಗಿಗೆ ಇಲೀಗಲ್ ಆ್ಯಕ್ಟಿವಿಟೀಸ್ ಬಳಸ್ಕೊಳ್ಳಲ್ಲ. ಪೇಪರ್ ಮನಿನೂ ಯಾಕೆ ಬಳಸ್ಕೊಳ್ಳಲ್ಲ? ನಮ್ಮ ಇಂಡಿಯನ್ ಕರೆನ್ಸಿ ಬಳಸ್ಕೊಳ್ತಾ ಇದ್ದಾರಲ್ವ. ಸೊ ನಾವು ಯಾವ ರೀತಿಯಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇವೆ, ಹೇಗೆ ಅದನ್ನು ಯೂಸ್ ಮಾಡ್ಕೊಳ್ತೇವೆ ಹೇಳೋದ್ರ ಮೇಲೆ ಅದು ಲೀಗಲ್ಲು ಇಲೀಗಲ್ಲು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ವಜಿರೆಕ್ಸು, ಕಾಯಿನ್ಸ್ವಿಚ್ ಕುಬೇರು ಅಂತಲ್ಲಿ ಹೂಬಿ ಗ್ಲೋಬಲ್ ಅಂತಲ್ಲಿ ಬಿನಾನ್ಸ್ ಅಂತೇಳಿ ಒಂದು 4 ಅಷ್ಟೇ ಹಾಕಿದ್ದೇನೆ. ಯಾಕೆಂತಂದರೆ 391ಕ್ಕೂ ಜಾಸ್ತಿ ಕ್ರಿಪ್ಟೋ ಎಕ್ಸ್ಚೇಂಜ್ಗಳು ಕೆಲಸ ಮಾಡ್ತಾ ಇದ್ದೇವೆ. ಸೊ ಇದಿದೆಯಲ್ಲ ಸರ್, ಸೊ ಈ ವಜಿರೆಕ್ಸು, ಕಾಯಿನ್ಸ್ವಿಚ್ ಕುಬೇರ್ ಇರ್ಬೋದು, Coindesk ಇರ್ಬೋದು, ಇವೆಲ್ಲ ಇಂಡಿಯನ್ ಕ್ರಿಪ್ಟೋ ಎಕ್ಸ್ಚೇಂಜ್ಗಳು. ಸೊ ಅದೇ ರೀತಿಯಲ್ಲಿ ಈ ಹೂಬಿ ಗ್ಲೋಬಲ್ಲು ಮತ್ತು ಬಿನಾನ್ಸ್ಗಳಿದಾವಲ್ಲ, ಇದು ವರ್ಲ್ಡ್ ಎಕ್ಸ್ಚೇಂಜ್ಗಳು. ಸೊ ಈ ಎಲ್ಲ 391 ಎಕ್ಸ್ಚೇಂಜ್ಗಳು ಇವಾಗ ಟೋಟಲ್ ಆಲ್ ಓವರ್ ವರ್ಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅದರ ನಂಬರ್ 1 ಬಿನಾನ್ಸ್ ಅಂತೇಳಿ. ಸೊ ಈ ಬಿನಾನ್ಸನ್ನು ಯಾಕೆ ನಾನು ಫೋಕಸ್ ಮಾಡ್ತೇನೆ ಅಂತಂದರೆ, ಅವರ ಸರ್ವಿಸ್ ಇದೆಯಲ್ಲ, ಆ ಸರ್ವಿಸಿಗೆ ನಾವು ಹ್ಯಾಟ್ಸಪ್ ಹೇಳಲೇಬೇಕು. ನಾವು 24/7 ನಿಮಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮ್ದೇನಾದರೂ ತೊಂದರೆ ಇದೆ, ನಮ್ದೇನಾದ್ರು ಕ್ವಶನ್ಸ್ ಇದೆ ಅಂತ, ಕ್ವೈರಿ ಇದೆ ಅಂತಂದರೆ ಅವರಲ್ಲಿ ಅಷ್ಟಾಗಿ ಅಲರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಯಾಕೆ ಬಿನಾನ್ಸ್ ಹೇಳ್ತೇನಪ್ಪ ಅಂದರೆ, ಅಲ್ಲಿ ನಮಗೆ ಬೇಕಾಗಿರುವಂಥದ್ದು ನಮ್ಮ ಹಣಕ್ಕೆ ತಕ್ಕಂತಹ ವ್ಯವಸ್ಥೆಗಳು, ಭದ್ರತೆಗಳು, ಸರ್ವಿಸ್ಗಳು ಸಿಗಬೇಕು ನಮಗೆ. ಕರೆಕ್ಟಾ? ಸೊ ಹಾಗಾಗಿ ಇಲ್ಲಿ ಬಿನಾನ್ಸಲ್ಲಿ ಯಾಕೆ ನಾವು ನಮ್ಮದಾದಂಥ ಟ್ರೇಡಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದೆ ಹೋಗ್ತೀನಿ. ಸೊ ಇಲ್ಲಿ ಬಿನಾನ್ಸ್ ಬಂತು ಯಾಕೆ ಕೇಳಿದ್ರೆ, ಬಿನಾನ್ಸ್ ಯುವರ್ ಮನಿ ಈಸ್ ಸೇಫ್ ಇನ್ ಬಿನಾನ್ಸ್. ಯಾಕೆಂತಂದರೆ ಇಲ್ಲಿ ಬರೋದು ಆಲ್ಮೋಸ್ಟ್ 1 ಲಕ್ಷಕ್ಕೂ ಜಾಸ್ತಿ ಕ್ರಿಪ್ಟೋ ಕರೆನ್ಸಿಗಳು ಅಟ್ ಪ್ರೆಸೆಂಟ್ ಮಾರ್ಕೆಟಲ್ಲಿ ವರ್ಕ್ ಆಗ್ತಾ ಇದೆ. ಸೊ ಅದರಲ್ಲಿ ಟಾಪ್ 250 ಕರೆನ್ಸಿಗಳು ಮಾತ್ರ ಬಿನಾನ್ಸಲ್ಲಿ ಲಿಸ್ಟ್ ಆಗಿದ್ದಾವೆ. ಎಷ್ಟು? ಟಾಪ್ 250 ರ್ಯಾಂಕಿಂಗಲ್ಲಿರುವಂಥದ್ದು, ಯಾವುದೋ ಅಂತ ಹೇಳಲ್ಲ, ಟಾಪ್ 250 ರ್ಯಾಂಕಿಂಗಲ್ಲಿ. ಸೊ ರ್ಯಾಂಕಿಂಗಲ್ಲಿ ಬರಬೇಕು ಅಂತ ಹೇಳಾದರೆ ಅವ್ರು ಎಷ್ಟು ಸರ್ಕಸ್ ಮಾಡಿರಬೇಕು, ಅವ್ರು ಎಷ್ಟು ಜನರಿಗೆ ಅವ್ರು ಸರ್ವಿಸ್ ಕೊಟ್ಟಿರಬೇಕು, ಎಷ್ಟು ಜನ ಅದನ್ನು ಹೋಲ್ಡ್ ಮಾಡಿರಬೇಕು, ಆಯಿತಾ, ಎಷ್ಟು ಅದು ಬೈಸೆಲ್ ಆಗಿರಬೇಕು. ಕರೆಕ್ಟಾ? ಸೊ ಜನ ಟ್ರಸ್ಟ್ ಮಾಡಿದಾಗ ಮಾತ್ರ ಏನಾಗುತ್ತೆ ಬೇಕಾದರೆ ರ್ಯಾಂಕಿಂಗ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಹೇಳಿ? ಇವಾಗೆಲ್ಲದು ಗ್ಲೋಬಲ್ ಗೂಗಲ್ ಇದೆಯಲ್ಲ, ಸುಮ್ಮನೆ ಏನು ಹೇಳ್ಕೊಂಡು ನಾವು ಪೇಪರಲ್ಲಿ ಸರ್ಟಿಫಿಕೇಟ್ ಬರ್ಕೊಳ್ಳಿಕ್ಕಾಗಲ್ಲ. ಸೊ ಪ್ರತಿಯೊಂದು ನೋಡಿ ಅಲ್ಲಿ ಟಕ ಹೊಡೆದ್ಬಿಟ್ರೆ ಅದು ಹೇಳೇ ಬಿಡ್ತದೆ ಇವರು ಹೀಗಿದ್ದಾರೆ ಅಂತೇಳಿ. ಸೊ ಟಾಪ್ 250 ಕರೆನ್ಸಿಗಳು ಯಾವುದು ಅಂತ ಹೇಳೋದ್ರ ಬಗ್ಗೆ ಅದು ನಿಮಗೆ ಎಲ್ಲಿ ಹೋಗಬೇಕು ಅಂತ ಹೇಳ್ತೇನೆ. ಸೊ ಹಾಗಾಗಿ ಇಲ್ಲಿ ಟಾಪ್ 250 ಕರೆನ್ಸಿಗಳು ಮಾತ್ರ ನಮಗೆ ಇಲ್ಲಿ ಸಿಗ್ತಾವೆ. ಅಂದರೆ ಅಷ್ಟು ಸರ್ವಿಸು. ಇವಾಗ ವಿಡ್ರಾವಲ್ ಕೊಟ್ವಿ ಅಂತಂದರೆ, ಇವತ್ತು ಯಾರ್ಯಾರು ಸರ್ ಇಲ್ಲಿ ಇದ್ರ ಶೇರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಆ ಕಡೆ ಕೆಲಸ ಮಾಡ್ತಾರೆ. ಸೊ ಇವತ್ತು ವಿಡ್ರಾವಲ್ ಹಾಕಿದ್ವಿ ಅಂತಂದರೆ, ಶೇರ್ ಸೆಲ್ ಆಗಿದೆ ನಮ್ಮದು, ವಿಡ್ರಾವಲ್ ಹಾಕಿದ್ವಿ ಅಂತಂದರೆ ನಮಗೆ ಎಷ್ಟಾಗುತ್ತೆ? T+2 ಅಂದರೆ ಟ್ರೇಡಿಂಗ್ ಡೇ +2 ಇದೆ. ಸೊ ಇವಾಗ ಸೆಬಿ ಏನು ಮಾಡ್ತಾ ಇದೆ ಬೇಕಾದರೆ T+1 ಮಾಡಲಿಕ್ಕೆ ಹೊಡ್ತಾ ಇದೆ. ಸೊ ಇನ್ನೂ ಆಗಿಲ್ಲ. ಅಂದರೆ ನಾವು ಮಾಡಿರುವಂಥ ನಮ್ಮದು ಬೈ ಸೆಲ್ ಆಗಿದೆ, ನಮ್ಮ ಹಣ ನಮ್ಗೆ ತರಬೇಕು ಅಂತ ಹೇಳಿದ್ರೆ ಎಷ್ಟು ದಿವಸ ಬೇಕು? 2 ದಿವಸ ಬೇಕು ಸರ್. ಇಲ್ಲಿ ನಮ್ಮದೇನು ಹೋಲ್ಡಿಂಗ್ಸ್ ಸೆಲ್ ಮಾಡಿದ್ದೇವೆ, ಪ್ರಾಫಿಟಲ್ಲಿ ಸೆಲ್ ಮಾಡಿದ್ದೇವೆ, ಮತ್ತು ವಿತಿನ್ 15 minutes ವಿ ವಿಲ್ ಟೇಕ್ ದ ಇಂಡಿಯನ್ ಕರೆನ್ಸಿ. ಸೊ ಇದು ಭಾಳ ಏನಂದರೆ ಎಲ್ಲರಿಗೂ ಬೇಕಾಗಿರೋದು ಏನಪ್ಪ ಯಾಕಂದರೆ ಇವತ್ತು ಇನ್ಸ್ಟಂಟ್. ಸೊ ಹಾಗಾಗಿ ನಮಗೆ ಇಲ್ಲಿ ಮಾಲ್ಗಳು ಬಂದಿದ್ದಾವೆ. ಇಲ್ಲ ಅಂತಂದರೆ ಬಟ್ಟೆ ಅಂಗಡಿ ಹೋಗ್ತಿದ್ವಿ, ಆನಂತರ ಕಿರಾಣಿ ಅಂಗಡಿ ಹೋಗ್ತಿದ್ವಿ, ಮೆಡಿಕಲ್ ಸ್ಟೋರ್ಸಿಗೆ ಹೋಗ್ತಿದ್ವಿ, ಇನ್ಯಾವುದೋ ಪ್ರೊವಿಷನ್ ಸ್ಟೋರ್ಸಿಗೆ ಹೋಗ್ತಿದ್ವಿ. ಕರೆಕ್ಟಾ? ಸೊ ಇವಾಗ ಏನಾಗಿದೆ, ಅಲ್ಲೆಲ್ಲ ಹೋಗ್ಲಿಕ್ಕೆ ನಮಗೆ ಟೈಮ್ ಇಲ್ಲ. ಕರೆಕ್ಟಾ? ಸೊ ಹಾಗಾಗಿ ಇಲ್ಲೇನಾಗಬೇಕಾದ್ರೆ ಇಲ್ಲಿ ವಿತಿನ್ 15 minutes ನಮಗೆ ಇಲ್ಲಿ ನಮ್ಮ ವಿಡ್ರಾವಲ್, ನಮ್ಮ ಹಣ ನಮ್ಮ ಹತ್ರ ಬರುತ್ತೆ. ಸೊ ಇನ್ನೊಂದು ವಿಷಯ ಏನಪ್ಪ ಕೇಳಿದ್ರೆ, ಭಾಳ ವಂಡರ್, ನನಗೆ ತಲೆಬಿಸಿ ಆಗಿರೋದು ಏನಪ್ಪ ಕೇಳಿದ್ರೆ, ಪರ್ ಸೆಕೆಂಡು 15 ಲಕ್ಷ ಬೈ ಸೆಲ್ ಆರ್ಡರ್ಗಳು ಬೀಳ್ತಾ ಇದ್ದಾವೆ ಇಲ್ಲಿ. ಎಷ್ಟು? ಅಂದರೆ ಬೈ ಮಾಡೋರು, ಸೆಲ್ ಮಾಡೋರು ಎಷ್ಟಿದ್ದಾರೆ? ಪರ್ ಸೆಕೆಂಡು 15 ಲಕ್ಷ. ಅಂದರೆ ಇದನ್ನು ನೋಡಿದ್ವಿ ಅಂತಂದರೆ ಇಷ್ಟೆಲ್ಲ ಫಾಸ್ಟ್ ಆಗಲಿಕ್ಕೆ ಸಾಧ್ಯ ಇದೆಯಾ? ಅಷ್ಟು ಟೆಕ್ನಾಲಜಿ ಮುಂದುವರಿದೆಯಲ್ಲ ಈಗ. ಎಕ್ಸಾಕ್ಟ್. ಸೊ ಇಲ್ಲಿ ಇದ್ರ ಕೆಲಸ ಏನು? ಆ್ಯಸ್ ಎ ಬ್ರೋಕರ್ ಆಗಿ ಕೆಲಸ ಮಾಡೋದು. ಯಾರಿಗೆ ಬಿಟ್ಕಾಯಿನ್ ಬೇಕು ಅಥವಾ ಬೇರೆ ಯಾವುದೋ ಕರೆನ್ಸಿ ಬೇಕು, ಟಾಪ್ 250 ಕರೆನ್ಸಿಗಳು ಯಾರಿಗೆ ಬೇಕು, ಅವ್ರಿಗೆ ಬೇಕಾಗಿರೋದನ್ನು ಕೊಡಿಸ್ಲಿಕ್ಕೆ ಯಾರು ಸೆಲ್ ಮಾಡ್ತಾರೆ, ಕೊಡ್ತಾರೆ ಅಂತ ಹೇಳಿದ್ರೆ ತಗೊಳ್ಳೋರು ಬೇಕೇ ಬೇಕು. ತಗೊಳ್ಳೋರಿದ್ದಾರೆ, ಕೊಡೋರಿದ್ದಾರೆ. ಸೊ ಕೊಡೋರನ್ನು ಮತ್ತು ತಗೊಳ್ಳೋರನ್ನು ಎರಡಿಬ್ಬರನ್ನು ಮ್ಯಾಚ್ ಮಾಡುವಂಥ ವ್ಯವಸ್ಥೆಯನ್ನು ಯಾರು ಮಾಡ್ತಾ ಇದೆ? ಬಿನಾನ್ಸ್ ಮಾಡ್ತಾ ಇದೆ. ಸೊ ಇದ್ರ ಕೆಲಸ ಏನು? ಬ್ರೋಕರ್, ಮೀಡಿಯೇಟರ್. ಇದು ಹೇಳ್ತಾರೆ ಸರ್, ಇಲ್ಲಿ ಭಾಷೆಯಲ್ಲಿ ಏನು ಹೇಳ್ತಾರೆ ಸರ್? ದಲ್ಲಾಳಿಗಳು. ಅಲ್ಲ, ಇಲ್ಲಿ ಬೇರೆ ಏನು ಹೇಳ್ತಾರೆ ಸರ್? ಸೊ ಬ್ರೋಕರ್ ಅಂತ ಹೇಳ್ಬೋದು. ಸೊ ಈ ಬ್ರೋಕರ್ ಅಂದ್ರೆ ಏನು? ಕೊಟ್ಟರು ದುಡ್ಡು, ತಗೊಂಡ್ರು ದುಡ್ಡು. ಎಕ್ಸಾಕ್ಟ್. ಸೊ ಹಾಗಾಗಿ
ಈ ತೊಗೊಳೋದು ಪ್ರತಿ ಸೆಕೆಂಡಿಗೆ 15 ಲಕ್ಷ ಆರ್ಡ್ರ್ ಅಂತಂದರೆ 15 ಲಕ್ಷಕ್ಕೆ ಅವರು ಎಷ್ಟೆಷ್ಟು ದುಡ್ಡು ಹಾಕಿದಾರೋ, ಎಷ್ಟೆಷ್ಟು ಬೈ ಆರ್ಡ್ರ್ ಇದೆಯೋ, ಎಷ್ಟೆಷ್ಟು ಸೆಲ್ ಆರ್ಡ್ರ್ ಇದೆಯೋ ಗೊತ್ತಿಲ್ಲ. ಆ ಸೆಕೆಂಡಿಗೆ ಎಷ್ಟು ಲಕ್ಷ ಕೋಟಿಯೋ ಗೊತ್ತಿಲ್ಲ ಅವರಿಗೆ ಇನ್ಕಮ್. ಆ ರೀತಿಯಲ್ಲಿ ಅವರಿಗೆ ಇನ್ಕಮ್ ಇದೆ. ಸೊ ಅವನು ಲಾಭದಲ್ಲಿ ಸೆಲ್ ಮಾಡ್ತಾನೋ ಅಥವಾ ಲಾಸಲ್ಲಿ ಸೆಲ್ ಮಾಡ್ತಾನೋ ಗೊತ್ತಿಲ್ಲ, ಗೊತ್ತಾಗಿಲ್ವಾ? ಸೊ ಆದರೆ ಪ್ರತಿ ಬೈ ಮತ್ತು ಪ್ರತಿ ಸೆಲ್ಲಿಗೆ ಅವರಿಗೆ ಬ್ರೋಕರೇಜ್ ಇದೆ. ಸೊ ನೆಕ್ಸ್ಟ್ ನೋಡೋಣ. ಸೊ ಇದೆಲ್ಲದ ಹೌದು ಸರ್. ನೀವೇನು ಅಂತಂದ್ರಿ 3-4 ವರ್ಷ ಕೆಲಸ ಮಾಡಿದ್ರಿ ಅಂತಂದ್ರಿ, ನೀವೇನು ಮಾತಾಡ್ತಾ ಇದ್ರಿ, ಮೊದಲೆಲ್ಲ ನೀವು ಶೇರ್ ಮಾರ್ಕೆಟಲ್ಲಿ ಕೈ ಸುಟ್ಕೊಂಡವ್ರಲ್ಲಿ ಕಾಣ್ತೀರಿ. ನೀವು ಏನೋ ಲಾಭ ಮಾಡ್ಕೊಂಡು ಬಂದವರಲ್ಲ ಫಸ್ಟಿಗೆ. ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸಲ್ಲಿ ಮಾತಾಡ್ತೀರಿ ಅಂತಂದರೆ ಮೊದಲು ನೀವೇನು ಮಾಡಿದ್ರಿ ಕೇಳಿದ್ರೆ, ಇಲ್ಲಿ PhD ಮಾಡಬೇಕಿದ್ರೆ ನಾವು ಇನ್ವೆಸ್ಟ್ ಮಾಡಿದ್ವಿ ಸರ್. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು ನಾವು ಕಳ್ಕೊಂಡಿಲ್ಲ ಸರ್. ಇವಾಗ ನಮ್ಮ ಮನೇಲಿ ಮಗ ಇದ್ದಾನೆ. ಆ ಮಗನನ್ನು ನಾವು ಏನು ಮಾಡಬೇಕು, MBA ಮಾಡಬೇಕು ಸರ್. ಟಾಪ್ ಯಾವುದೋ ಒಂದು ಇದರಲ್ಲಿ MBA ಮಾಡಿಸ್ಬೇಕು. ಸೊ ಏನೋ ಮಾಡಿದ್ದಾನೆ, ಕಾಲೇಜ್ ಹೋಗ್ತಾ ಇದ್ದ, PUC ಸೆಕೆಂಡೋ ಅಥವಾ ಅದರ ಡಿಗ್ರಿಯಲ್ಲೋ ಸವಾಶ್ ದೋಷದಿಂದ ಏನು ಮಾಡ್ದೆ, ಜಸ್ಟ್ ಪಾಸ್. ನಮ್ಮ ಇಂಟೆನ್ಷನ್ ಏನು ಸರ್ ಹೇಳಿ? ಟಾಪ್ MBA ಕಾಲೇಜಿಗೆ ಸೇರಿಸಲೇಬೇಕು. ಏನು ಮಾಡ್ತೇವೆ ನಾವು? ಗೌರ್ಮೆಂಟ್ ಸೀಟ್ ಸಿಗಲ್ಲ, ಏನು ಮಾಡೋದು? ಮ್ಯಾನೇಜ್ಮೆಂಟ್ ಕೋಟಾಗಿ ಹೋಗಲೇಬೇಕು, ದುಡ್ಡು ಕೊಟ್ಟಾರು ಸೇರಿಸಲೇಬೇಕು. ನಾವು ಹಾಗೆ ಆ ಟೈಮಿಗೆ ಗೊತ್ತಾಗಿಲ್ಲ, ನಮ್ಗೆ ಯಾರು ಹೇಳೋರಿಲ್ಲ. ಲಾಸ್ಟ್ ಬೆಂಚಲ್ಲಿ ಸುದ್ದಿ ಹೇಳಿದ್ವಿ, ಆಯಿತು, ಗೊತ್ತಾಗಿಲ್ಲ. ಆಮೇಲೆ ಏನಾಯ್ತು, ಹೋಗ್ಬೇಡ ಮರೆ, ಕೈ ಸುಡುತ್ತದೆ, ಬೇಡ ಅಂತಂದರು. ಅಚ್ಚಿ ಹೋದ್ಮೇಲೆ ನಾವೇನು ಮಾಡ್ತೀವಿ, ಮಕ್ಳಿಗೆ ಹೋಗಿ ಹೇಳಿ ಸುಡತ್ತೆ, ಇದು ಮುಟ್ಬೇಡ ಅಂತಂದ್ರು. ನೀವು ಎಷ್ಟು ಅದನ್ನು ನೀವು ಹೈಡ್ ಮಾಡ್ತೀರೋ, ಅವ್ರು ಆಚೆ ಹೋದ್ಮೇಲೆ ಅದನ್ನು ನೋಡ್ತಾರೆ. ಸೊ ಇದು ಮಕ್ಕಳ ಗುಣ. ಆಮೇಲೆ ಅದ್ರ ನೋಡ್ತಾರೆ, ದೀಪಕ್ ಕಜ್ಜಿ ಹಚ್ಬೇಡ ಅಂತಂದ್ರೆ ಅವ್ರು ಏನು ಮಾಡ್ತಾರೆ, ಹೋಗಿ ಹಚ್ಕೊಂಡು ಸುಟ್ಕೊಳ್ತಾರೆ. ಹೌದು, ಹೇಳಿದ್ದು ಕರೆಕ್ಟ್ ಇದೆ, ಎಕ್ಸಾಕ್ಟ್. ಸೊ ಆ ರೀತಿಯಲ್ಲಿ ನಾವು ಸಹ ಅದರ ಸುಮಾರು PhD ದುಡ್ಡು ಕೊಟ್ಟು PhD ಮಾಡಿದ್ವಿ. ಆಮೇಲೆ ಗೊತ್ತಾಯಿತು ಇದೇ ರೀತಿಯಲ್ಲಿ ಹೋದ್ರೆ ನಂಗೆ ಮಾತ್ರ ಕೆಲವೊಬ್ರಿಗೆ ಏನಾಗುತ್ತಪ್ಪ ಯಾಕಂದರೆ ಬೇರೆಯವ್ರು ಹೇಳ್ತಾರಂತೆ, ಗೊತ್ತಾಗತ್ತಂತೆ. ಕೆಲವೊಬ್ರು ಇಲ್ಲ, ದುಡ್ಡು ಕೊಟ್ಟೆ ಕಲ್ತ್ಕೊಳ್ಬೇಕು ಅಂತ ಹೇಳ್ತಾರಂತೆ, ಕಲ್ತ್ಕೊಳ್ಳೋದೆ, ಏನೂ ಮಾಡ್ಲಿಕ್ಕೆ ಬರಲ್ಲ. ಕರೆಕ್ಟಾ? ಸೊ ಹಾಗಾಗಿ ನನಗೇನು ಗೊತ್ತಿಲ್ಲ, ನಾನು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು, ನಾವು ಹೇಗೆ ಮಾಡ್ಕೊಳ್ಬೇಕು. ಡೋಂಟ್ ವರಿ. ಸೊ ಇಲ್ಲಿ ನಿಮಗೆ ಇದು ಗೊತ್ತಿದೆಯಾ ಸರ್? ಗೊತ್ತಿರ್ಬೋದಾ? ಹಾಂ, ನನ್ನ ವಯಸ್ಸೇನು ಬೋರ್ ಆಗ್ತಾ ಇದೆ ಅಂತ ಅಂದ್ಕೊಡ್ತೀನಿ ಅಲ್ವಾ? ಇಲ್ಲ ಅಲ್ವಾ? ಸೊ ಇದು ಮೇಲ್ ಗೊತ್ತಿದೆ, ಯಾಕಂತಂದರೆ ಇವತ್ತು ಎಲ್ಲರ ಕೈಲೂ ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ. ಮೇಲಿಲ್ಲ ಅಂತೇಳಾದರೆ ಆ್ಯಂಡ್ರಾಯ್ಡ್ ಮೊಬೈಲು ವರ್ಕೇ ಆಗಲ್ಲ. ಆಗತ್ತಾ ಸರ್? ಸಾಧ್ಯನೇ ಇಲ್ಲ. ಆ್ಯಂಡ್ರಾಯ್ಡ್ ಮೊಬೈಲ್ ವರ್ಕೇ ಆಗಲ್ಲ. ಸೊ ಯಾಕೆಂತಂದ್ರೆ ನಾವು ಯಾವುದನ್ನು ಫೇಸ್ಬುಕ್ ಇರ್ಬೋದು, ಅಥವಾ ವಾಟ್ಸಪ್ ಇರ್ಬೋದು, ಅಥವಾ ಇನ್ಯಾವುದೊಂದು ಯಾವುದು ಯೂಟ್ಯೂಬ್ ಇರ್ಬೋದು, ಅದು ರನ್ ಆಗಬೇಕು ಅಂತಂದರೆ ನಮಗೆ ಮೇಲ್ ಸಿಸ್ಟಮ್ ಬೇಕೇ ಬೇಕು. ಸೊ ಇದರೊಟ್ಟಿಗೆ ಇದು ಎಲ್ಲರಿಗೂ ಗೊತ್ತಿದೆ. ಯಾಕೆಂತಂದರೆ ಕರೋನಾ ಯಾವಾಗ ಬಂತು, ನಾವು UPI ಟ್ರಾನ್ಸಾಕ್ಷನ್ನು, ಗೂಗಲ್ ಪೇನೋ, ಫೋನ್ಪೇನೋ ಎಲ್ಲದಕ್ಕೂ ಅಡಾಪ್ಟ್ ಆಗಿಬಿಡ್ತೀವಿ. ನಾ ಮಾಡಲ್ಲ ಹೇಳ್ತಿದ್ವಿ. ಇವಾಗ ಏನಾಗಿದೆ, ಅದಕ್ಕೆ ನಾವು ಫುಲ್ಲೇ ಅಡಾಪ್ಟ್ ಆಗಿಬಿಟ್ಟಿದ್ದೀವಿ. ಸೊ ಇವು ಎರಡು ಗೊತ್ತಿದೆ ಅಂತಂದರೆ, ಇವು ಎರಡು ವ್ಯವಸ್ಥೆ ಗೊತ್ತಿದೆ ಅಂತಂದರೆ ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಇಲ್ಲೊಂದು ವೆಹಿಕಲ್ ರೆಡಿ ಇದೆ. ಇದಕ್ಕೆ AI ಟೆಕ್ನಾಲಜಿ ಅಂತ ಹೇಳುವಾಗ ನಾವು ಮೊದಲು ಹೇಳಿದ್ವಿ. ಇದು ರಾಯಲ್ ಕ್ಯೂ ಅನ್ನುವಂಥದ್ದು ನಮ್ಮನ್ನು ಈ ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ ₹1 ಲಾಸ್ ಇಲ್ಲದ ರೀತಿಯಲ್ಲಿ ನಮ್ಮ ಪರವಾಗಿ ನಾವು ಹೇಳಿದ ರೀತಿಯಲ್ಲಿ ಏನು ಕಮಾಂಡಿಂಗ್ ಕೊಡ್ತೇವೆ, ಆ ಕಮಾಂಡಿಂಗ್ ರೀತಿಯಲ್ಲಿ ಕಮಾಂಡನ್ನು ಸರಿಯಾದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಿ ನಮಗೆ ಪ್ರಾಫಿಟನ್ನೇ ತಂದು ಕೊಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಒಂದು ರೋಬೋ ಇದೆ, AI ಟೆಕ್ನಾಲಜಿ. ಆದರೂ ಕೆಲವರಿಗೆ ಏನಾಗಿದೆ ಕೇಳಿದ್ರೆ ವಿಶ್ವಾಸ ಇಲ್ಲ. ಹೌದಾ ಅಲ್ವಾ? ಸೊ ಯಾಕಂದ್ರೆ ಚಪ್ಪಾಳೆನೇ ಬಂದಿಲ್ಲಲ್ಲ, ಹೊಡೀರಿ ಸರ್ ಚಪ್ಪಾಳೆ. ಯಾಕೆಂತಂದರೆ ಸುಮಾರು ಬೋರ್ ಅನಿಸಿತ್ತು, ಚಪ್ಪಾಳೆ ಜಾಸ್ತಿ ಹೊಡೋದ್ರಿಂದ ಏನಾಗುತ್ತೆ, ಎನರ್ಜಿ ಬರುತ್ತೆ. ಸೊ ಸ್ವಲ್ಪ ಕೈ ಉರಿಯೋದ್ರಿಂದ ನಮಗೇನಾಯಿತು, ಸೊ ನಿದ್ರೆ ಬಂದು ಸಹಿತ ಹೀಗಾಗತ್ತೆ. ಕರೆಕ್ಟಾ ಅಲ್ವಾ? ಸೊ ಇನ್ನೊಂದು ನಮ್ಮ ಆಟಿಗೆ ಚಲೋದಲ್ಲ, ಏನು ಚಪ್ಪಾಳೆ ಹೊಡೋದ್ರಿಂದ ಏನಾಗುತ್ತೆ, ಕೈಯಲ್ಲೆಲ್ಲ ನಮಗೆ ಆಕ್ಯುಪ್ರೆಷರ್ ಪಾಯಿಂಟ್ ಇದೆ, ಆ ಪಾಯಿಂಟ್ ಆಕ್ಟಿವೇಟ್ ಆಯಿತು ಅಂತಂದರೆ ನಮ್ಮ ಹೆಲ್ತಿಗೆ ಬೆಸ್ಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಪರವಾಗಿ ಸರಿಯಾದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಿ ಏನು ನಾವು ಹೇಳಿದಂಥ ಕೆಲಸವನ್ನು, ಈಗ ನಮ್ಮ ಮನೆಗೆ ನಮ್ಮದು ಹೊಲ ಇದೆ ಅಂತ ಇಟ್ಕೊಳ್ಳಿ, ಹೊಲಕ್ಕೆ ನಮಗೇನೋ ಒಂದು ಕೆಲಸಕ್ಕೆ ಬೇಕು ಅಂತೇಳಿ ನಾವು ಲೇಬರನ್ನು ಹೈಯರ್ ಮಾಡ್ಕೊಡ್ತೀವಿ. ಎಕ್ಸಾಕ್ಟ್ ಸರ್, ಕರೆಕ್ಟಾ? ನಾವೇನು ಮಾಡ್ತೀವ, ಒಂದು 10 ಎಕರೆ ಇದನ್ನು ಮಾಡಲ್ಲ. ಸೊ ಅದಕ್ಕೆ ಬಂದಾಗ ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಗೊತ್ತಿದ್ದಾಗ ಮಾಡ್ತಾರೋ, ನಾವು ಯಾವ ರೀತಿಯಲ್ಲಿ ಹೇಳ್ತೇವೆ ಆ ರೀತಿ ಮಾಡ್ತಾರೋ, ನಾವು ಹೇಳಿದ ರೀತಿಯಲ್ಲಿ ಮಾಡ್ತಾರೆ. ಸೊ ಮಾಡಿದ ನಂತರದ ಏನು ಮಾಡ್ತಾರೆ ಸರ್, ನಮ್ಮ ಡೈರೆಕ್ಟಾಗಿ ನಮ್ಮ ಕಿಸೆ ಬಂದು ಕೈ ಹಾಕಿ ಪರ್ಸ್ ತಗೊಂಡು ತಮ್ಮ ದುಡ್ಡು ತಗೊಂಡು ಹೋಗ್ತಾರೆ. ಏನು ಮಾಡಬೇಕು ನಾವು? ನಾವೇ ಕೊಡ್ತೇವೆ. ಕರೆಕ್ಟಾ? ಸೊ ಆ ರೀತಿಯಲ್ಲಿ ನಮ್ಮ ಪರವಾಗಿ
ನಾವು ಯಾವ ರೀತಿಯಲ್ಲಿ ಹೇಳ್ತೇವೋ ಹೇಳಿರೋದಂಥ ಕೆಲಸವನ್ನು ಚಾಚು ತಪ್ಪದೆ ಅಂದರೆ ಹೇಳ್ತೇವೆ ಮಿಲಿ ಸೆಂಟಿಮೀಟ್ರ್ ಅಲ್ಲ, ಮಿಲಿಮೀಟ್ರ್ ಅಂತ ಹೇಳ್ತೇವಲ್ಲ, ಅದಕ್ಕಿಂತಲೂ ಚಾಚು ತಪ್ಪದೆ ತನ್ನ ಕೆಲಸವನ್ನು ಮಾಡುವಂಥ ನಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಡ್ಬೇಕಂತ ಒಂದು ರೋಬೋ ಇದೆ. ಅದರ ಹೆಸರು ರಾಯಲ್ ಕ್ಯೂ. ಇದು ಎಷ್ಟು ಸಮಯ ಕೆಲಸ ಮಾಡುತ್ತೆ? 24x7. ಯಾಕಂತಂದರೆ ಈ ಮಾರ್ಕೆಟೇ ಹಾಗೆ 24x7, 24 ಗಂಟೆ. ಇದಕ್ಕೆ ರಜೆ ಗಿಜೆ ಏನಿಲ್ಲ, ಸುಸ್ತಾಗೋದಿಲ್ಲ, ಮಲ್ಕೊಳ್ಬೇಕು, ಮನೆ ಹೋಗಬೇಕು, ಊಟ ಮಾಡಬೇಕು, ಏನೂ ಇಲ್ಲ, ಹೌದಾ? ಸೊ ಹಾಗಾಗಿ ಇದು ನಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಸೊ ಇದೇ ರೀತಿಯಲ್ಲಿ ರೋಬೋಗಳು ಅಥವಾ ಟೆಕ್ನಾಲಜಿಗಳು, AI ಟೆಕ್ನಾಲಜಿ ಅಂತ ಹೇಳ್ತಾರೆ. ಆ ಮೊದಲು ನಮಗೆ ಪ್ರದೀಪ್ ಹೆಗಡೆ ಅವರು ಹೇಳ್ತಾರೆ, ಸರ್ ಹೇಳಿದರು, ಏನಪ್ಪ ಕೇಳಿದ್ರೆ ಯಾವ್ಯಾವ ರೀತಿಯಲ್ಲಿದೆ. ಸೊ ನೋಡಿ, ಇಲ್ಲಿ ಅಲೆಕ್ಸಾ ಅಂತ ಹೇಳಿದೆ. ಅಲೆಕ್ಸಾ ಆಲ್ಮೋಸ್ಟ್ ಯಾರ್ಯಾರ ಹತ್ರ ಅಲೆಕ್ಸಾ ಇದೆ ಸರ್? ಇದೆಯಲ್ಲ. ಸೊ ಅದೇನು ಹೇಳುತ್ತೆ, ನಿಮ್ಗೆ ಯಾವುದೋ ಒಂದು ಇದು ನೀನು ಸ್ಪೆಲ್ಲಿಂಗ್ ಕೇಳಿಲ್ಲ ಅಂತಂದು ಹೇಳುತ್ತೆ, ಯಾವ ಹಾಡಬೇಕು ಅಂತ ಹೇಳುತ್ತೆ. ನಮ್ಮ ಮೊಬೈಲಲ್ಲಿ ಲೊಕೇಶನ್ ಓಪನ್ ಮಾಡಿಕೊಂಡು ಅದು ಕನೆಕ್ಟ್ ಆಗಿದೆ ಅಂತಂದರೆ ನಾವು ಎಲ್ಲಿದ್ದೀವಿ ಹೇಳು ಸಹಿತ ಹೇಳುತ್ತೆ. ಅದು ನನಗೆ ಗೊತ್ತಾಗಿಲ್ಲಾಗಿತ್ತು. ನನ್ನ ಮಗಳು 5th ಸ್ಟ್ಯಾಂಡರ್ಡಲ್ಲಿ ಹೋಗ್ತಾಳೆ. ಅವನ ದಿವಸ ಅಪ್ಪ ಎಲ್ಲಿದೆ ಅಂತ ಕೇಳಿದ್ರು. ಇಲ್ಲ ನಾನು ಮುಂಡ್ಗೋಡಲ್ಲಿದೆ ಅಂತಂದು. ಇಲ್ಲ ನೀನು ಸಾಮ್ರಾಟದ ಹತ್ರ ಇದೆಯಾ ಅಂತಂದು. ಸೇರಿಸಲೇ ಮಾಡ್ಬಿಟ್ಟಿದ್ದಾಳೆ ಅದನ್ನೆಲ್ಲದನ್ನು. ಎಲ್ಲಿಂದ ಹೇಳಿದೆ ಕೇಳಿದ್ರೆ ಗೊತ್ತಾಗಿಲ್ಲ, ಅಲೆಕ್ಸಾದಲ್ಲ. ಹಾಗಾಗಿ ಅಲೆಕ್ಸಾ ತಂದಮೇಲೆ ನಾವೇನು ಕೇಳಿದ್ರೆ ಇಂಥಲ್ಲಿ ಇದ್ದೀವಿ ಅಂತ ಹೇಳಿ, ಯಾಕಂತಂದ್ರೆ ನಮ್ಗೆ ಗೊತ್ತಿಲ್ಲದೇ ಅವ್ರು ಏನು ಮಾಡ್ತಾರೆ ಮಕ್ಕಳು, ಅದನ್ನು ಲೊಕೇಶನ್ನು ಮತ್ತು ಅದನ್ನು ಶೇರ್ ಮಾಡಿಟ್ಬಿಡ್ತಾರೆ. ಸೊ ಹಾಗಾಗಿ ಇನ್ನೊಂದು ವಿಷಯನ ಬೇಕಿದ್ರೆ ನಾವು ಟಿ ವಿಯಲ್ಲೋ ಅಥವಾ ನಮ್ಮ ಮೊಬೈಲಲ್ಲಿ ನೋಡಿದ್ದೀವಿ, ವಿಡಿಯೋ ನೋಡಿದ್ದೀವಿ, ಅಡುಗೆಯನ್ನು ಸಹಿತ ಮಾಡುವಂಥ ರೋಬೋಗಳು ಬಂದಿದ್ದಾವೆ ಅಲ್ವಾ, ನೋಡಿರ್ತೇವಲ್ಲ. ಸೊ ಅದೇ ರೀತಿಯಲ್ಲಿ ಟೆಸ್ಲಾದವರು ಆಲ್ರೆಡಿ ಈಗ ಇದು ಕಾರನ್ನು ಬಿಟ್ಟಿದ್ದಾರೆ. ಏನು, ಚಾಲಕರೇ ಇಲ್ಲ, ಡ್ರೈವರೇ ಇಲ್ಲ. ನೋಡಿದ್ದೀವಲ್ಲ, ಯಾರ್ಯಾರು ನೋಡಿದ್ದಾರೆ ಈ ವಿಡಿಯೋನ? ನೋಡಿದ್ದೀವಲ್ಲ. ಸೊ ಏನು ಕೇಳಿದ್ರೆ, ಇದು ಕೆಲಸ ಏನು ಕೇಳಿದ್ರೆ, ಇಲ್ಲಿ ಹೋಗಿ ನಾವು ಕಮಾಂಡಿಗೆ ಕೊಡಬೇಕು, ನನಗೆ ಇಂಥ ಜಾಗಕ್ಕೆ ಹೋಗಬೇಕು, ಆ ಜಾಗಕ್ಕೆ ಹೋಗಬೇಕು ಅಂತ ಹೇಳಿದಾಗ ನಾವು ಕೂತ್ಕೊಂಡ್ರಾಯ್ತು, ಅದರಲ್ಲಿ ತಗೊಂಡೋಗುತ್ತೆ. ಸೊ ಮುಂದೆ ಏನಾಗುತ್ತೆ, ಎಷ್ಟೋ 100 ಮೀಟ್ರು 150 ಮೀಟ್ರದಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂತಂದರೆ ಮೊದಲೇ ಅದಕ್ಕೆ ಸಿಗ್ನಲ್ ಬರುತ್ತೆ. ಸೊ ಇದೆಲ್ಲ ವ್ಯವಸ್ಥೆ ಆಗುತ್ತೆ. ಅಂದರೆ ಟೆಕ್ನಾಲಜಿಯನ್ನು ಆ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಸೊ ನಮಗೆ ಡೆಲಿವರಿ ಸಹಿತ ಏನೇನು ವಸ್ತುಗಳನ್ನು ಕೊಡೋದು ಸಹಿತ ಏನು ಮಾಡಿದ್ರೆ ಬೇಕಾದರೆ ಸೊ ರೋಬೋದಲ್ಲಿ ವರ್ಕ್ ಆಗ್ತಾ ಇದೆ. ಸೊ ಇದಾದ ನಂತರದಲ್ಲಿ ATM, ಈ ಮೊದಲೇ ನಾವು ನೋಡಿದ್ದೀವಿ AI ಟೆಕ್ನಾಲಜಿ. ATM ಯಾವ ರೀತಿಯಲ್ಲಿ, ಇದು ಒಂದು ರೋಬೋನೇ. ಸೊ ಅದೇ ರೀತಿಯಲ್ಲಿ ಸೊ ಯಾರ್ಯಾರು ಇವತ್ತು ಹೊಸಬರು ಇದ್ದೀರೋ, ಯಾರ್ಯಾರು ಇನ್ನೂ ನೋಡಿಲ್ವೋ, ನಿಮ್ಮ ಯೂಟ್ಯೂಬಲ್ಲಿ ಹೋಗಿ ಈ ಎಲ್ಲ ಸಂಜೆ ಮನೆಗೆ ಹೋಗಿ ನೋಡಿ. ಇಲ್ಲಿ ಅಮೆಜಾನ್ ಗೋ ಅಂತೇಳಿ ಒಂದು ಹಾಕಿ ನಿಮಗೊಂದು ವಿಡಿಯೋ ಬರುತ್ತೆ. ಯೂಟ್ಯೂಬಲ್ಲಿ ಹೋಗಿ ಇದನ್ನು ಸರ್ಚ್ ಮಾಡಿ, ಯಾವುದೇ ಅಮೆಜಾನ್ ಗೋ ಅಂತೇಳಿ ಒಂದು ಬ್ಯೂಟಿಫುಲ್ ನಿಮಗೊಂದು 10 ನಿಮಿಷದ ವಿಡಿಯೋ ಬರುತ್ತೆ. ನಮಗೆ ಹೀಗೂ ಆಗ್ಬೋದಾ ಮುಂದೆ, ಫ್ಯೂಚರ್ ಯಾವ ರೀತಿಯಲ್ಲಿರುತ್ತೆ, ನಮ್ಮ ಮಕ್ಕಳ ಫ್ಯೂಚರ್ ಸಹಿತ ನಮ್ಮ ಕಣ್ಣು ಮುಂದೆ ಬರುತ್ತೆ. ಯಾಕಂತಂದರೆ ಇಲ್ಲಿ ನಾವು ಒಳಗಡೆ ಹೋಗೋರು ಮಾತ್ರ ಮನುಷ್ಯರು ಬಿಟ್ಟರೆ ಅಲ್ಲಿ ನಮಗೆ ಸರ್ವಿಸ್ ಕೊಡೋರು ಒಬ್ಬರು ಮನುಷ್ಯರಿಲ್ಲ ಸರ್. ಏನು ಹೇಳಿ, ಒಂದೇ ಒಂದು ಮನುಷ್ಯರಿಲ್ಲ. ಯಾಕೆಂತಂದರೆ ಪ್ರತಿಯೊಂದು ಸಹಿತ ಟೆಕ್ನಾಲಜಿ ಮೇಲೆ ನಡೀತಾ ಇದೆ, ಆಯಿತಾ. ಸೊ ಇದನ್ನ ಬಗ್ಗೆ ನೋಡಿ ನಿಮಗೆ ಮತ್ತೆ ಒಂದರಾಗುತ್ತೆ. ಸೊ ಯಾವ ರೀತಿ, ವಾಟ್ ಇಸ್ ರಾಯಲ್ ಕ್ಯೂ? ರಾಯಲ್ ಕ್ಯೂ ಅನ್ನುವಂಥದ್ದು ಏನು? ಇದೊಂದು ಏನಪ್ಪ ಅಂದರೆ ಕ್ವಾಂಟಿಟೇಟಿವ್ ಟ್ರೇಡಿಂಗ್ ಸಾಫ್ಟ್ವೇರ್. ಇದೊಂದೇನು ಸಾಫ್ಟ್ವೇರ್. ಯಾಕಂತಂದ್ರೆ ಸಾಫ್ಟ್ವೇರ್ ಇದೆಯಲ್ಲ, ಟೆಕ್ನಾಲಜಿ ಅಂತಂದರೆ ಇವು ಸಾಫ್ಟ್ವೇರ್ ಇರುವಂಥದ್ದು, ಮೊಬೈಲ್ ಮುಖಾಂತರ ಇರುತ್ತಲ್ಲ, ಆಯಿತಾ. ಸೊ ಇದೇನು ಮಾಡ್ತಪ್ಪಂದರೆ ನಮ್ಮ ಈ ರಾಯಲ್ ಕ್ಯೂ ಮತ್ತು ಬಿನಾನ್ಸು ಮತ್ತು ಹೋಬಿ ಗ್ಲೋಬಲ್ ಅಂತ ಹೇಳ್ಬೋದು. ಬಿನಾನ್ಸಲ್ಲಿ ಎಸ್ಪೆಷಲಿ ನಾನು ಹೇಳ್ತಾ ಇರೋದು ಬಿನಾನ್ಸ್ ಅಂತೇಳಿ. ಬಿನಾನ್ಸ್ ಅನ್ನುವಂಥ ಒಂದು ಏನು ನಮ್ಮ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತೇವಲ್ಲ, ಎಕ್ಸ್ಚೇಂಜ್. ಸೊ ಎಕ್ಸ್ಚೇಂಜಲ್ಲಿ ನಮ್ಮ ಪರವಾಗಿ ನಾವು ಹೇಳಿದ ರೀತಿಯಲ್ಲಿ ಕೆಲಸ ಮಾಡಿ ನಮಗೆ ಲಾಭವನ್ನೇ ತಂದು ಕೊಡುವಂಥ ವ್ಯವಸ್ಥೆಯನ್ನು ಇದು ಮಾಡುತ್ತೆ. ಯಾವ್ದು ಮಾಡುತ್ತೆ? ರಾಯಲ್ ಕ್ಯೂ ಮಾಡುತ್ತೆ. ಹೇಗೆ ಮಾಡುತ್ತಪ್ಪ ಕೇಳಿದ್ರೆ ಕ್ವಾಂಟಿಟೇಟಿವ್ ಸ್ಟ್ರಾಟಜಿ ಮುಖಾಂತರ ಮಾಡುತ್ತೆ. ಸೊ ಈ ಕ್ವಾಂಟಿಟೇಟಿವ್ ಸ್ಟ್ರಾಟಜಿ ಆಗಿದೆ ಅಂತ ಮುಂದೆ ನೋಡೋಣ. ಸೊ ಇನ್ನೊಂದು ಹಂತದಲ್ಲಿ ಏನಾಗುತ್ತಪ್ಪ ಕೇಳಿದ್ರೆ ನಮಗೆ, ಸೊ ಇದೆಲ್ಲ ಸರ್ ಲೀಗಲ್ಲ, ಎಲ್ಲ ರಿಜಿಸ್ಟರ್ ಆಗಿದೆಯಾ, ಆಫೀಸ್ ಇದೆಯಾ? ಯಾಕೆಂತಂದರೆ ಇದು ನಮಗೆ ಬಂದಿರುವಂಥದ್ದು. ಯಾಕೆಂತಂದರೆ ಹುಟ್ಟಿದಿಂದ ಇವತ್ತಿನವರೆಗೂ ನಾವೇನು ಮಾಡಿದ್ವಿ ಕೇಳಿದ್ರೆ, ದಿವಸಕ್ಕೆ 60,000 ನೆಗೆಟಿವ್ ವರ್ಡ್ಸನ್ನು ನಮ್ಮ ಕಿವಿ ಕೇಳುತ್ತಂತೆ. ಎಷ್ಟು? 60,000 ಪ್ಲಸ್ 20,000 ಪಾಸಿಟಿವ್ ವರ್ಡ್ಸ್ಗಳು ನಮಗೆ ಬರ್ತಾವಂತೆ. ಆ ರೀತಿಯಲ್ಲಿ ಬರುವಂಥದ್ದು ಅಷ್ಟೇ ಅಂತೆ. ಸೊ ಅಂದರೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ನಾವು ಕೇಳೋದೆ. ಸೊ ಸಣ್ಣ ಮಕ್ಕಳಿಂದ ನಮಗೆ ಬಂದ್ಬಿಟ್ಟಿದೆ, ಅದನ್ನು ಮುಟ್ಟಬೇಡ, ಅದನ್ನು ಹಾಳು ಮಾಡಬೇಡ, ಹಾಗೆ ಮಾಡಬೇಡ, ಇಲ್ಲಿಡಬೇಡ, ಅಲ್ಲಿ ಹೋಗಬೇಡ, ಅಲ್ಲಿ ಜಿಗಬೇಡ, ಅಲ್ಲಿ ಹತ್ತಬೇಡ. ಮಕ್ಕಳಿಗೆ ನಾವು ಮಕ್ಕಳು ಅಂತಂದರೆ ಅವರು ಅದೇ ಮಾಡೋರೆ. ನಾವು ಬೇಡ ಅಂತಂದ್ರೆ ಜಾಸ್ತಿ ಮಾಡ್ತಾರೆ. ಸೊ ಮಾಡಬೇಕು, ಸರಿಯಾದ ಮಾಡು, ಹುಷಾರಿಂದ ಮಾಡು, ಆಯಿತಾ. ಯಾವುದು ಬೇಕು ಬೇಡಗಳನ್ನು ಸರಿಯಾದ ರೀತಿ ಕೊಡ್ಬೇಕಾ ಗೊತ್ತಿಲ್ಲ. ನಾ ಹೇಳಿದ್ಮೇಲೆ ಮುಗೀತು, ಮಾಡಬಾರ್ದು. ಆಚೆ ಹೋದ್ಮೇಲೆ ಅವ್ನು ಏನು ಮಾಡ್ಬೇಕು ಅದನ್ನು ಮಾಡಿಡ್ತಾನೆ, ಕರೆಕ್ಟಾ. ಸೊ ನೀವು ಇವಾಗಿನ ಮಕ್ಕಳಿಗೆ ಹೇಗಿದೆ ಬೇಕಿದ್ರೆ ನೀವು ಬೇಡ ಅಂತ ಹೇಳ್ರಿ, ಅದನ್ನು ಮತ್ತೆ ಮಾಡ್ತಾರೆ. ಹಾಂ, ಸೊ ನಾನು ಏನು ಬೇಕಾದ್ರೂ ಮಾಡಿರ್ತೇನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಎಲ್ಲಿ ರಿಜಿಸ್ಟರ್ ಆಗಿದೆ? ರಿಜಿಸ್ಟರ್ಡ್ ಇನ್ ಕ್ಯಾಲಿಫೋರ್ನಿಯಾ USA ರಿಜಿಸ್ಟರ್ ಆಗಿದೆ. ಹೆಡ್ ಆಫೀಸ್ ಬಂದುಬಿಟ್ಟು ಈ ಏನು ರಾಯಲ್ ಕ್ಯೂ ಅನ್ನುವಂಥದ್ದು ಏನು ಸಾಫ್ಟ್ವೇರ್ ಮಾಡಿದವ್ರದ್ದು ಇಲ್ಲಿ ಸಿಂಗಾಪುರದಲ್ಲಿದೆ. ಸೊ ಇಲ್ಲಿ
ಇದೇನಿದೆ ಬೇಕಂದರೆ ರಾಯಲ್ ಕ್ವಾಂಟಿಟೇಟಿವ್ ಆಯಿತಾ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅಂತ ಕಂಪನಿ ಮುಖಾಂತರ ಆಗಿದೆ. ಇದು ಒಬ್ಬರದ್ದು ಯಾರದ್ದು ಅಂತ ವಿಷಯದಲ್ಲ. ಸೊ ಇದು ಟೋಟಲ್ ಒಂದು ಗ್ರೂಪ್ ಇದು. ಸೊ ಸಾಫ್ಟ್ವೇರ್ ಸಂಬಂಧಪಟ್ಟಂಥ ಗ್ರೂಪ್ಗಳು ಆಯಿತಾ. ಸೊ ಇಲ್ಲಿ ವಾಟ್ ಈಸ್ ರಾಯಲ್ ಕ್ಯೂ ಅಂತೇಳಿ. ಸೊ ರಾಯಲ್ ಕ್ಯೂ ಎನ್ನುವಂಥದ್ದು ಏನಪ್ಪ ಆಗಿದೆ, ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಬೋಟ್, ರೋಬೋಟ್ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಲ್ಲಿ ಯೂಸಸ್ ಅಡ್ವಾನ್ಸ್ಡ್ ಮ್ಯಾಥಮೆಟಿಕಲ್ ಮೆಥಡ್ಸ್ ಟು ರಿಪ್ಲೇಸ್ ಹ್ಯೂಮನ್ ಸಬ್ಜೆಕ್ಟಿವ್ ಜಡ್ಜ್ಮೆಂಟ್. ನಮ್ಮ ಜಡ್ಜ್ಮೆಂಟ್ಗಿಂತಲೂ ಸರಿಯಾದ ರೀತಿಯಲ್ಲಿ ಅಕ್ಯುರೇಟ್ ಜಡ್ಜ್ಮೆಂಟನ್ನು ಮುಖಾಂತರ ನಮಗೆ ಇದು ನಮ್ಮ ಪರವಾಗಿ ಕೆಲಸ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡುತ್ತೆ. ಸೊ ನಮ್ಗಿಂತಲೂ ಮೋರ್ ಪವರ್ಫುಲ್, ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಬಲ್ಕ್ ಆಫ್ ಡಾಟಾ ಹ್ಯೂಮನ್ ಮೈಂಡ್ ಕ್ಯಾನ್ ಪ್ರೊಸೆಸ್ ಎಟ್ ಎ ಟೈಮ್. ನಮ್ಮದು 1, 2, 3 ಜನರ ಮೇಲೆ ಇವತ್ತು ಇವರು ಇಷ್ಟೆಲ್ಲ 100 ಜನ ಇದ್ದಾರೆ, ಎಲ್ಲರ ಮೇಲೂ ನಮಗೆ ಏನು ಮಾಡಲಿಕ್ಕಾಗಲ್ಲ, ಫೋಕಸ್ ಮಾಡಲಿಕ್ಕಾಗಲ್ಲ. ಎಕ್ಸಾಕ್ಟಾ? ಸೊ ಹಾಗಾಗಿ ನಮಗೇನಾಗುತ್ತೆ, ಸೊ ಹಾಗಾಗಿ 1, 2, 3 ಜನರ ಮೇಲೆ ನಾವು ಫೋಕಸ್ ಮಾಡ್ಬೋದು. ಯಾರೊಬ್ಬರು ಕಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಮೇಲೆ ಮಾಡ್ಬೋದು, ಯಾರೊಬ್ಬರು ಎದ್ನಿತ್ತು ಕೈ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರ ಮೇಲೆ ನಾವು ಫೋಕಸ್ ಮಾಡ್ಬೋದು. ಬಟ್ ಇದೇನು ಮಾಡತ್ತಪ್ಪಾಕಿದ್ರೆ ಇಲ್ಲಿ ಇವತ್ತೆಲ್ಲ ಒಂದು 100-125 ಜನ ಇದ್ದೇವೆ. 125 ಜನರನ್ನು ಸರಿಯಾದ ರೀತಿ ಡಾಟಾಸ್ ಕೊಟ್ವಿ ಅಂತಂದರೆ ಪ್ರತಿಯೊಬ್ಬರೂ ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡುವಂಥ ವ್ಯವಸ್ಥೆಯನ್ನು ಈ ಟೆಕ್ನಾಲಜಿ ಮಾಡುತ್ತೆ. ಇದಾ? ಸೊ ಕಾಣ್ತಾ ಇದೆಯಲ್ಲ. ಸೊ ಅದೇ ರೀತಿಯಲ್ಲಿ ಇದಕ್ಕೆ ನಮ್ದಾದ್ರೆ ಏನಪ್ಪ ಯಾಕಂದರೆ ಯಾರೋ ಒಂದು ಮಾತಾಡ್ತಾ ಇರ್ತಾರೆ, ಅಥವಾ ಮನೆಯವರು ಯಾರು ಮಕ್ಕಳೇನೋ ಹೇಳ್ತಾ ಇರ್ತಾರೆ, ಹೆಂಡತಿ ಏನೋ ಹೇಳ್ತಾ ಇರುತ್ತೆ, ತಂದೆಯವರು ಏನೋ ಹೇಳ್ತಾ ಇದ್ರು, ಅಥವಾ ನಮ್ಮ ವರ್ಕರ್ ಏನೋ ಹೇಳ್ತಾ ಇದ್ರು, ಅಷ್ಟೊತ್ತಿಗೆ ಏನೋ ಫೋನ್ ಬರ್ತಾ ಇರುತ್ತೆ. ಸೊ ಯಾವುದೋ ಒಂದು ಬೈ ಆರ್ಡ್ರು ಸೆಲ್ ಆರ್ಡ್ರು ಹಾಕಬೇಕಿತ್ತು, ಅಲ್ಲಿ ಡಿಲೇ ಆಗುತ್ತೆ. ಬಟ್ ಇದಕ್ಕೆ ಅದ್ಯಾವುದೇ ರೀತಿಯಾದಂಥ ಡಿಲೇ ಇಲ್ಲ ಆಯಿತಾ. ಪಬ್ಲಿಕ್ ಹಾಲಿಡೇ ಬೇಕು ಅಂತೇಳಿಲ್ಲ, 24/7. ಯಾಕೆಂತಂದರೆ ಇದು ರೋಬೋಟ್ ಅಲ್ಲ. ಸೊ ಇವಾಗ ನಾವೇ ನಮ್ಮ ಕೆಲಸವನ್ನು ಬೇರೆಯವ್ರ ಹತ್ರದಿಂದ ಮಾಡಿಸ್ಬೇಕು ಅಂತ ಹೇಳಿದ್ರೆ ಶಿಫ್ಟ್ ಮೇಲೆ ಮಾಡಿಸ್ಬೇಕಿತ್ತು, 24 ಗಂಟೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ 3 ಶಿಫ್ಟ್ ಬೇಕೇ ಬೇಕು. 3 ಅಲ್ವಾ? 8 3 24, 8 ತಾಸು ಮಾಡಲ್ಲ, 4 ಶಿಫ್ಟ್ ಬೇಕಾಗುತ್ತೆ ಅಲ್ವಾ? 4 ಜನರನ್ನ ಶಿಫ್ಟ್ ಮಾಡಿ 24/7 ಮಾಡಬೇಕು ಅಂತಂದರೆ ಅವ್ರು ಆ ಟೈಮಿಗೆ ಸರಿಯಾದ ರೀತಿಯಲ್ಲಿ ಮಾಡ್ತಾರಾ? ನಿನ್ನೆ ಏನು ಹೇಳಿದ್ರು ಏನೋ ಗೊತ್ತಿಲ್ಲ ಅಲ್ಲ, ಮಗ ಏನೋ ತಗೊಬ ಅಂತ ಹೇಳಿದ್ದಾನೆ, ಹೆಂಡತಿ ಏನೋ ತಗೊಬರ್ಬೇಕು ಅಂತ ಹೇಳಿದ್ದಾನೆ. ಸೊ ಲೋನ್ ಕಟ್ಟಬೇಕಾಗಿತ್ತು, ಮನೇಲೇನು ಮನೆ ಸಮಸ್ಯೆಗಳಿರೋದು, ನನಗೂ ಹೊರ್ತಲ್ಲ ಬೇರೆಯವರಿಗೂ ಹೊರ್ತಲ್ಲ. ಎಕ್ಸಾಕ್ಟಾ ಸರ್? ಅವ್ರದ್ದೇ ಆದಂಥ ಸಮಸ್ಯೆಗಳು ಇದ್ದೇ ಇರ್ತವೆ. ಸೊ ಆ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ನಮಗೆ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ. ಸೊ ಇನ್ನೊಂದೇನಪ್ಪ ಯಾಕಂದರೆ ಇಲ್ಲಿ ಎಮೋಷನ್ಲೆಸ್, ನಮಗಾದರೆ ಹೆದರಿಕೆ ಇರುತ್ತೆ, ಗ್ರೀಡಿ ಇರುತ್ತೆ, ಏನೊಂದು ಸಮಸ್ಯೆಗಳಿರ್ತವೆ, ಅದು ಯಾವುದು ಸಹಿತ ಈ ರೋಬೋಕ್ಕೆ AI ಟೆಕ್ನಾಲಜಿಗೆ ಇಲ್ಲ ಆಯಿತಾ. ಸೊ ಆಯಿತಾ. ಇನ್ನೊಂದು ಹ್ಯೂಜ್ ಹಿಸ್ಟಾರಿಕಲ್ ಡಾಟಾ ಅಂತಂದರೆ ಯಾವುದೇ ರೀತಿಯಲ್ಲಿ ಇರುವಂಥದ್ದು ವಿನ್ನಿಂಗ್ ಸ್ಟ್ರಾಟಜಿ ಮುಖಾಂತರ ಆ ಡಾಟಾಸನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡುತ್ತೆ. ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡುತ್ತೆ? ವಿನ್ನಿಂಗ್ ಸ್ಟ್ರಾಟಜಿ ಮುಖಾಂತರನೇ ಹ್ಯಾಂಡಲ್ ಮಾಡುತ್ತೆ. ಸೊ ಇನ್ನೊಂದು, ಸೊ ಬೈ ಲೋ ಆ್ಯಂಡ್ ಸೆಲ್ ಹೈ ಅಂತ ಹೇಳ್ತೇವೆ. ಇದು ಏನು ಮಾಡ್ಕೊಡುತ್ತೆ ಬೇಕಂದರೆ, ಸೊ ನಮ್ಮ ಪರವಾಗಿ ಯಾವಾಗ ಬೈ ಮಾಡಬೇಕು ಬೈ ಮಾಡುತ್ತೆ, ಯಾವಾಗ ಸೆಲ್ ಮಾಡಬೇಕು ಸೆಲ್ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡುತ್ತೆ. ಸೊ ಆಯಿತಾ. ಆದರೂ ನಮಗೆ ಫಿಯರ್, ಹೆದರಿಕೆ ಇದ್ದೇ ಇರುತ್ತೆ. ಕರೆಕ್ಟಾ ಸರ್? ಓಕೆ, ಕೇಳ್ತಾ ಇದೆಯಾ? ಆದರೂ ನಮಗೇನಾಗಿದೆ, ಹೆದರಿಕೆ ಇದ್ದೇ ಇರುತ್ತೆ. ಸೊ ಹೆದರಿಕೆ ಫಿಯರ್ ಅಂತಂದರೆ ಏನಪ್ಪ ಕೆಲಸ ಎಂತಪ್ಪ? ಫೇಸ್ ಎವ್ರಿಥಿಂಗ್ ಆ್ಯಂಡ್ ರೈಸ್ ಅಂತಂದು. ಸೊ ಇದರ ಡೆಫಿನೇಷನ್ ಏನಪ್ಪ ಕೇಳಿದ್ರೆ, ಫೇಸ್ ಈ ಇಂಗ್ಲೀಷಲ್ಲಿ ಏನು ಮಾಡಿದಾರಪ್ಪ ಕೇಳಿದ್ರೆ ಶಬ್ದಕ್ಕೆ ಒಂದೊಂದು ಅರ್ಥ ಇಟ್ಟಿದ್ದಾರೆ, ಅದು ಒಂದೊಂದು ಅಕ್ಷರಕ್ಕೆ ಒಂದೊಂದು ಅರ್ಥ ಅಂತ ನಮ್ಗೆ ಇವಾಗೇ ಗೊತ್ತಾಗಿರುತ್ತಪ್ಪ ಅದು, ಗೊತ್ತಾಗಿಲ್ಲ. ಸೊ ನಾವು ಸ್ಕೂಲಿಗೆ ಹೋಗ್ಬೇಕಿದ್ರೆ ಏನು ಮಾಡ್ತಿದ್ವಿ ಕೇಳಿದ್ರೆ ಅದು ಎಲ್ಲ ಬಾಯಟ್ ಹಾಕೋದು ಬರೆಯೋದು, ಬಾಯಟ್ ಹಾಕೋದು ಬರೆಯೋದು. ಎಕ್ಸಾಕ್ಟ್, ಕರೆಕ್ಟಾ? ಸೊ ಅಂದರೆ ಅರ್ಥ ತಿಳ್ಕೊಳ್ಳಿಕ್ಕೆ ಹೋದ್ರೆ ಏನಾಗುತ್ತಪ್ಪ ಕೇಳಿದ್ರೆ ಕೆಲವೊಂದಷ್ಟು ಅನರ್ಥ ಆಗ್ಬಿಡ್ತವೆ. ನಾಲೆಜ್ ಅಂತ ಹೇಳ್ತೇವೆ, ಕೇ ಹಾಕಬೇಕು ಅಂತ ಗೊತ್ತೇ ಇಲ್ಲ, ಇವಾಗ ಗೊತ್ತಾಗಿರೋದು ಅದು. ನಮ್ಮಲ್ಲಿ ನಾಲೆಜ್ ಅಂತಂದ್ರೆ ಏನು ಅಂತ ಹೇಳ್ಬಿಡ್ತೇವೆ, KNOW ಇವಾಗ ಕೊಡ್ತಾ ಇದ್ದೇವೆ, ಕೆ ಹಚ್ಚಬೇಕು ಅಂತೇಳಿ, ಅದು ಕೆ ಸೈಲೆಂಟ್ ಆಗುತ್ತೆ. ಸೊ ಹಾಗಾಗಿ ಫಿಯರ್ ಅಂತಂದ್ರೆ ಅರ್ಥ ಏನಬೇಕಂದ್ರೆ ಫೇಸ್ ಎವ್ರಿಥಿಂಗ್ ಆ್ಯಂಡ್ ರೈಸ್ ಅಂತಂದು, ಗೊತ್ತಾಯಿಲ್ವ? ಸೊ ನಮ್ಗೆ ಯಾವುದೋ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದಾಗ ಫಸ್ಟ್ ಅದನ್ನು ಫೇಸ್ ಮಾಡೋದು ಕಲಿಬೇಕಂತ. ವೆನ್ ಯು ಫೇಸ್ ಇಟ್ ಗೋಸ್, ಏನೇಳ್ರಿ? ವೆನ್ ಯು ಅವಾಯ್ಡ್ ಇಟ್ ಗ್ರೋಸ್ ಅಂತೆ. ಏನೇಳ್ರಿ? ವೆನ್ ಯು ಫೇಸ್ ಇಟ್ ಗೋಸ್. ಯಾವಾಗ ನಾವು ಅದನ್ನು ಫೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೋ ಅದು ಆ ಸಮಸ್ಯೆ ಅನ್ನುವಂಥದ್ದು ಕರೆಕ್ಟಾಗಿ ಹೋಗುತ್ತೆ. ಯಾಕೆಂತಂದರೆ ನಮ್ಮ ಸಮಸ್ಯೆಯನ್ನು ನಾವೇ ಪರಿಹಾರ ಮಾಡ್ಕೊಳ್ಬೇಕು, ಬಿಟ್ಟರೆ ಬೇರೆಯವ್ರು ಯಾರೋ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗಲ್ಲ. ಸೊ ನಮಗೆ ಈ ವಿಷಯದ ಬಗ್ಗೆ ತಿಳುವಳಿಕೆ ಬೇಕು ಅಂತಂದರೆ ಸೊ ಎಲ್ಲಿ ತಿಳ್ಕೊಳ್ಬೋದು ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ತಿಳ್ಕೊಳ್ಬೋದು ಅಲ್ವಾ? ಸೊ ಹಾಗಾಗಿ ಸೊ ಇಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ, ನಾವು ಯಾವಾಗ ಫೇಸ್ ಮಾಡ್ತೀವೋ ಅದಕ್ಕೆ ಉತ್ತರ ಸಿಗುತ್ತೆ, ಯಾವಾಗ ಅವಾಯ್ಡ್ ಮಾಡ್ತೀವೋ ಅದು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ದೊಡ್ಡ ರೀತಿಯಲ್ಲಿ ಇರುತ್ತೆ ಆಯಿತಾ. ಸೊ ಇದ್ರ ಹಾಗಾಗಿ ಫೇಸ್ ಅನ್ನುವಂಥದ್ದು ಏನು, ಫಿಯರ್ ಅನ್ನುವಂಥದ್ದಕ್ಕೆ ನಾವು ಡೆಫಿನೇಷನ್ ತಿಳ್ಕೊಂಡ್ವಿ. ಸೊ ಇಲ್ಲಿ ಟಾಪ್ ಕ್ರಿಪ್ಟೋ ಕರೆನ್ಸಿಗಳು ಯಾವುದಿದ್ದಾವೆ ಅಂತ ನೋಡೋಣ. ಕರೆಕ್ಟಾ? ಸ್ವಲ್ಪ ಕೆಳಗಡೆ ಬರ್ತೇನೆ. ಟಾಪ್ ಕ್ರಿಪ್ಟೋ ಕರೆನ್ಸಿಗಳು ಅಂತೇಳಿ ಸಮಸ್ಯೆ ಆಗುತ್ತೆ ಅಲ್ಲಂದರೆ ಎಲ್ಲೇ ಬಂದುಬಿಟ್ಕೊಂತ. ಸೊ ಟಾಪ್ ಕ್ರಿಪ್ಟೋ ಕರೆನ್ಸಿಯನ್ನು ನಾವು ಎಲ್ಲೋಗಿ ನೋಡಬೇಕು? ಮತ್ತೊಮ್ಮೆ ತಗೊಳ್ಳಿ, www.coinmarketcap.com ಅಂತೇಳಿ. ಏನು ಹೇಳಿ?
ಸೊ ಹೇಳ್ತೀವಲ್ಲ, ಇವತ್ತು ನಾವು ಏನು ಹೇಳ್ತಾ ಇದ್ದೇವೆ ನಮ್ಗೆ ನಾವು ಎಲ್ಲೋ ಅದ್ರ ಬಗ್ಗೆ ವಿಚಾರ ತಿಳ್ಕೊಂಡಿದ್ದೇವೋ ಅದಷ್ಟದನ್ನು ಜಳ ಮಾಡೋಗ್ಬಿಡೋದು. ಏನು ಹೇಳಿದ್ರು ನಮ್ಗೆ ಸಿಕ್ಕಿಲ್ಲ, ಆಗಲ್ಲ. ಸೊ ಎಲ್ಲಿ ತೊಗೊಳ್ಬೇಕು ನಾವು? coinmarketcap.com ಅಂತೇಳಿ. ಈ coinmarketcap.com ಅಲ್ಲಿ ನಿಮಗೆ ಟೋಟಲಿ ಎಷ್ಟು ಕರೆನ್ಸಿಗಳಿದಾವೆ, ಕ್ರಿಪ್ಟೋ ಕರೆನ್ಸಿಗಳು ಇದ್ದಾವೆ. ಸೊ ಯಾವ್ಯಾವುದು ವರ್ಕ್ ಮಾಡ್ತಾ ಇದ್ದಾವೆ, ಯಾವ್ಯಾವ ಎಕ್ಸ್ಚೇಂಜಲ್ಲಿ ಇದ್ದಾವೆ, ಯಾವ ಬೇಸಲ್ಲಿ ಇದು ಕೆಲಸ ಮಾಡ್ತಾ ಇದ್ದಾವೆ, ಇದೆಲ್ಲದೂ ಸಹಿತ ಏನು ಕೇಳಿದ್ರೆ ನಮಗೆ ಸಿಗುತ್ತೆ. ಸೊ ಅವರ ಕೆಲಸಗಳೇನು, ಅವರು ಕಂಪ್ನಿ ಇದಾವ ಏನು, ಅವರು ಏನು ವರ್ಕ್ ಮಾಡ್ತಾ ಇದ್ದಾವೆ, ಯಾವ ಇದನ್ನ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲದೂ ನಮಗೆ ಸಿಗುತ್ತೆ. ಸೊ ಅವ್ರ ರ್ಯಾಂಕಿಂಗ್ ಎಷ್ಟು ಎಕ್ಸಾಕ್ಟ್. ಸೊ ಇಲ್ಲಿ ಇಲ್ಲೊಂದು ಕೆಲವೊಂದಷ್ಟು ಟಾಪ್ ಕ್ರಿಪ್ಟೋ ಕರೆನ್ಸಿಗಳನ್ನು ನಮಗೆ ಮಾಡಿದ್ರೆ ಕೇಳಿದ್ರೆ ಸ್ವಲ್ಪ ಹಾಕಿದೆ. ಫಸ್ಟ್ ಏನಿದೆ? ಫಸ್ಟ್ ಯಾರಿದೆ? ಬಿಟ್ಕಾಯಿನ್ ಇದೆ ಇದು. ಸೊ ಇದು BTC ಅಂತೇಳಿ. ಸೊ ಇಲ್ಲಿ ನೋಡಿ, ಪ್ರೈಸು 24 ಗಂಟೆ ಏನು, 7 ಡೇಸಲ್ಲಿ ಎಷ್ಟಾಗಿದೆ, ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ, ವಾಲ್ಯೂಮ್ ಎಷ್ಟಿದೆ, ಆಯಿತಾ? ಸೊ ಎಲ್ಲದು ನಿಮ್ಗೆ ಸಿಗುತ್ತೆ. ಸೆಕೆಂಡಲ್ಲಿ ಯಾವುದಿದೆ? ETH ಅಂತ ಹೇಳ್ತಾರೆ, ಇದಕ್ಕೆ ಇಥೇರಿಯಂ ಅಂತ ಹೇಳ್ತೀವಿ. ಮೂರನೇ ಇರುವಂಥದ್ದು ಬಿನಾನ್ಸ್ ಕಾಯಿನ್, ಬೈನಾನ್ಸ್, BNB ಅಂತ ಹೇಳ್ತೀವಿ. ಸೊ ಬಿನಾನ್ಸು, ಸೊ ಈ ಎಕ್ಸ್ಚೇಂಜಿನ ಇದಕ್ಕೆ ನಾವೀಗ ಇವತ್ತೇನು ನಾವು ಟ್ರೇಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಲ್ಲ, ಬಿನಾನ್ಸ್ ಅನ್ನುವಂಥದ್ದು 15 ಲಕ್ಷ ಆರ್ಡರ್ ಆಗ್ತವೆ ಅಂತಂದರೆ, ಸೊ ಅವರದ್ದೇ ಒಂದು ಕಾಯಿನ್ ಏನಿದೆ ಇವತ್ತು ಇದು 3rd ರ್ಯಾಂಕಿಂಗ್ಲಿದೆ. ಅದಾದ ನಂತರದಲ್ಲಿ ಟೆದರ್, USDT, ಇನ್ನೂ ಬೇರೆ ಬೇರೆ ಸಿಕ್ಕಾಪಟ್ಟೆ ಇದ್ದಾವೆ. ಸೊ ಟಾಪ್ 250 ಕರೆನ್ಸಿಗಳು ಯಾವುದು ಅಂತೇಳಿ ನೋಡಿ. ಸೊ ಯಾವ್ದು ಎಷ್ಟೆಷ್ಟು ವಾಲ್ಯೂಮ್ ಇದೆ, ಅದೇನು ಯಾವ್ದು ಎಷ್ಟೆಷ್ಟು ವಾಲ್ಯೂಮ್ ಇದೆ, ಇದೆಲ್ಲದೂ ಸಹಿತ ನಮಗೆ ಸಿಗುತ್ತೆ. ಓಕೆ. ಸೊ ಇಲ್ಲಿ ಕ್ರಿಪ್ಟೋ ಕರೆನ್ಸಿಗಳು ಸಂಬಂಧಪಟ್ಟಿರೋದಕ್ಕೆ ಹಾಕಿದ್ದಾನೆ. ಇಲ್ಲಿ 1,10,120 ಅಟ್ ಪ್ರೆಸೆಂಟ್ ಸಿಚುವೇಶನ್ದಲ್ಲಿ. ಇನ್ನೋದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಇದೊಂದು ವಾರದ ಹಿಂದಿನ ಡಾಟಾ ಇಲ್ವಾ. ಸೊ ಅದೇ ರೀತಿಯಲ್ಲಿ ಎಕ್ಸ್ಚೇಂಜ್ಗಳು 391ಕ್ಕೂ 391 ಪ್ಲಸ್ ಎಕ್ಸ್ಚೇಂಜ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಎಷ್ಟು ಟೋಟಲ್ ಆಲ್ ಓವರ್ ವರ್ಲ್ಡಲ್ಲಿ. ಸೊ ಅದೇ ರೀತಿಯಲ್ಲಿ ಸೊ ಮಾರ್ಕೆಟ್ ಕ್ಯಾಪ್ಗಳು ಎಷ್ಟಿದ್ದಾವೆ? ಸೊ ಈ ಮಾರ್ಕೆಟ್ ಕ್ಯಾಪಿನ ಮೇಲೆ ದೊಡ್ಡ ಪ್ರಮಾಣದ ಬದಲಾವಣೆಗಳಾಗ್ತಾ ಹೋಗ್ತವೆ, ಗೊತ್ತಾಗಿಲ್ವಾ? ಸೊ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅದರ ಮೇಲೆ ನಾವು ಬೈ ಸೆಲ್ ಮಾಡುವಂಥ ಕಾಯಿನ್ಗಳು ಅದರದ್ದು ಅಪ್ ಆ್ಯಂಡ್ ಡೌನ್ ಆಗ್ತಾ ಹೋಗ್ತವೆ. ಸೊ ಇದಾದ ನಂತರ 24 hours ವಾಲ್ಯೂಮ್ ಅಂದರೆ 24 ಗಂಟೆ ವಾಲ್ಯೂಮ್ ಎಷ್ಟಾಗುತ್ತೆ. ಸೊ ಎಲ್ಲದೂ ಸಹಿತ ನಿಮ್ಗೆ ಏನಿದೆ ಕೇಳಿದ್ರೆ ನಿಮಗೆ ಎಲ್ಲಿ ಸಿಗುತ್ತೆ? coinmarketcap.com ಅಲ್ಲಿ ಸಿಗುತ್ತೆ. ಸೊ ಇದನ್ನು ಸ್ವಲ್ಪ ನೀವು ಸ್ಟಡಿ ಮಾಡಿ, ಆಯಿತಾ? ಸೊ ಡೊಮಿನೆನ್ಸ್ ಏನಿದೆ ಬೇಕಂದರೆ ಫಸ್ಟ್ ಜಾಸ್ತಿ ಇರುವಂಥದ್ದು ಎಂಡಂದರೆ ಟೋಟಲ್ ಆಲ್ ಓವರ್ ವರ್ಲ್ಡಲ್ಲಿ ಜಾಸ್ತಿ ಏನು ಅವರ್ಸ್ಗಳಿರುವಂಥದ್ದನ್ನು 41%, 41.7%ಗೂ ಜಾಸ್ತಿ ಅಂದರೆ ಅಬೋವ್ 50 ಇದೆ. ಬಿಟ್ಕಾಯಿನೇ ಇದೆ ಅಂತ, ಬಿಟ್ಕಾಯಿನ್ ಮುಖಾಂತರ ಎಲ್ಲ ಕೆಲಸ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಇಥೇರಿಯಮ್ಮು ಆಲ್ಮೋಸ್ಟ್ 20+ ಇದೆ ಅಂತ ಹೇಳ್ತಾರೆ. 18+ ಇದೆ, 20+ ಆಗಿರ್ಬೋದು, ಆಯಿತಾ? ಸೊ ಸೇಫ್ಟಿ ಸಂಬಂಧಪಟ್ಟಿರೋದು ಬರೋಣ. ಅದೇ ಸೊ ಸೇಫ್ಟಿ ಇದೆಯಾ ಅಂತೇಳಿ ಅಲ್ವಾ? ಸೊ ಸೇಫ್ಟಿ ನಾವು ಹಾಕಿರುವಂಥ ಹಣ ಏನಾಗಬೇಕು ಸರ್? ಸೇಫ್ಟಿ ಆಗಿರಬೇಕು ಅಲ್ಲ ಮೇಡಮ್? ಏನಂದ್ರಿ? ಹಾರ್ಡ್ ಆ್ಯಂಡ್ ಅರ್ನ್ ಮನೆ ಆಗಿರ್ತೇವೆ, ಎಲ್ಲಿಂದ ಮಾಡಿ ಬಚತ್ ಮಾಡಿ ಅದನ್ನು ಇಟ್ಕೊಂಡಿರ್ತೇವೆ. ಸೊ ಆ ಹಣ ಏನಾಗಬೇಕು ಸೇಫ್ ಅಂದರೆ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರಬೇಕು. ನಿನ್ನೆವರೆಗೆ ಆಗಿರುವಂಥದ್ದೇ ಬೇರೆ, ಇನ್ನು ಮುಂದೆ ಆಗುವಂಥದ್ದೇ ಬೇರೆ. ನಿನ್ನೆ ನಾವು ಎಷ್ಟೋ 1 ಲಕ್ಷ ಗಳಿಸಿರ್ಬೋದು, ನಾಳೆ ಅದನ್ನು ಮಾಡಲಿಕ್ಕೆ ಆಗತ್ತೆ ಅನ್ನುವಂಥದ್ದು ಭಾಳ ಸಮಸ್ಯೆ ಇದೆ. ಕರೆಕ್ಟಾ ಸರ್? ಅಲ್ಲ ಯಜಮಾನ್ರೆ? ಕರೆಕ್ಟ್. ಸೊ ಹಾಗಾಗಿ ಸೇಫ್ಟಿ ಸಂಬಂಧಪಟ್ಟಿರುವಂಥ ಕೇಳ್ತೇನೆ, ಇದು ಯಾವುದೇ ರೀತಿಯಾದಂಥ ಪಾಂಜಿ ಸ್ಕೀಮ್ ಅಲ್ಲ. ಏನು ಹೇಳಿ? ಏನಂದ್ರಿ? ಇದು ಯಾವುದೇ ಸ್ಕೀಮ್ ಅಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ. ಒಂದು ಚಪ್ಪಾಳೆ ಹೊಡಿಬೋದಾ? ನಿಮ್ಮನ್ನು ಏನೋ ಹೇಳಿ ಏನೋ ಮಾಡಿ ಹಾಗೆ ಹೀಗೆ ಅಂತೇಳಿ ದುಡ್ಡು ತಗೊಂಡು ಹೋಗ್ಲಿಕ್ಕೆ ಬಂದುವಂಥ ವ್ಯವಸ್ಥೆಗಳಲ್ಲ. ಆಯಿತು? ನಿಮ್ಮಿಂದ ₹1 ಸಹಿತ ನಾನು ತಗೊಳ್ಳೋದಿಲ್ಲ. ಏನು ಹೇಳಿ? ಇಲ್ಲಿ ನಾನು ಇದೆಲ್ಲದನ್ನು ನೋಡಿದ್ದೇನೆ, ಹೇಳಿದ್ವಲ್ಲ. ಸೊ ಅಂದರೆ ಹೊಸ ಡಾಕ್ಟರ್ಗಿಂತ ಹಳೆ ರೋಗಿದು ಬೆಸ್ಟ್ ಅಂತ ಹೇಳ್ತೇವೆ. ಸೊ ಇದನ್ನೆಲ್ಲ ನೋಡ್ಕೊಂಡಾದ್ಮೇಲೆ ನಮಗೆ ಸಿಕ್ಕಿರುವಂಥದ್ದು ದಿ ಬೆಸ್ಟ್ ಪ್ಲಾಟ್ಫಾರ್ಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಸರಿಯಾದ ಈ ಸ್ಕೀಮ್ಗಳಲ್ಲಿ ಏನಾಗುತ್ತೆ ಬೇಕಂದರೆ ಇಲ್ಲೆಲ್ಲಿ ಯಾರೋ ಅದನ್ನು ತಂದು ದುಡ್ಡು ತೊಗೊಂಡ್ಬರ್ತಾರೆ, ಅವ್ರು ಮತ್ತೊಬ್ಬರಿಗೆ ಕೊಡ್ತಾರೆ, ಅವ್ರು ಯಾರು ಕೊಡ್ತಾರೆ, ಅವ್ರು ಅದನ್ನು ಹೊತ್ಕೊಂಡು ಬೆಳಗಾಗೋದ್ರೊಳಗೆ ಹೋಗ್ತಾರೆ. ನೋಡಿ, ನಾನು ನಿಮಗೆ ಕೈಯಲ್ಲಿ ದುಡ್ಡು ಕೊಟ್ಟಿರೋದು ಸರ್, ನೀವು ಎಷ್ಟು ತಂದು ಕೊಟ್ಟರೆ? 1 ಲಕ್ಷ ನಿಮ್ಮ ಕೈಯಲ್ಲಿ ತಂದು ಕೊಟ್ಟೆ, ನೀವು ತೊಗೋಗಿ ಹಾಕ್ತೀರಿ ಅಂತಂದರು. ಅವ್ರು ಪ್ರತಿ ದಿವಸ ಎಷ್ಟೆಷ್ಟು ಕೊಡ್ತಾ ಇದ್ದೆ ಅಂತ ಹೇಳ್ತಾಯಿದ್ರು. 10 ದಿವಸ ಕೊಟ್ಟರು, 20 ದಿವಸ ಕೊಟ್ಟರು, 1 ತಿಂಗಳ ಕೊಟ್ಟರು. ಆನಂತರ ಅವನಿಗೂ ಆಗ್ಬೇಕಲ್ಲ, ಹೆಂಡ್ತಿ ದೊಡ್ಡ ಡೈಮಂಡ್ ಸಾರ ಮಾಡ್ಕೊಳ್ಬೇಕು ಅಂತಂದು ಅಲ್ಲಿ ತಂಡು ದುಡ್ಡು ಹಾಕಿದೆ, ಈಚೆ ಕಡೆ ಹೋಗುತ್ತೆ. ಸೊ ಈಗ ಎಲ್ಲೇನು ಬೇಕಾದ್ರೆ ಇದು ಯಾವುದೇ ಸ್ಕೀಮು ಅಥವಾ ROI ಪ್ಲ್ಯಾನ್ಗಳು, ಬೇರೆ ಯಾವುದೇ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗಳಲ್ಲ, ಅದಾಯಿಲ್ವಾ? ಸೊ ಇದೇನು ಬೇಕಾದ್ರೆ ಪ್ಯೂರ್ ಟ್ರೇಡಿಂಗ್ ಸರ್.
ಟ್ರೇಡಿಂಗ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಯಾಕಂತಂದರೆ ಯಾವಾಗ ಈ ಕೊರೋನಾ ಬಂತಲ್ಲ, ಸೊ ಕೊರೋನಾ ಬಂದ ನಂತರದಲ್ಲಿ ಜಾಸ್ತಿ ಏನು ಡಿಮೆಟ್ ಅಕೌಂಟ್ಗಳು ಆಗಿದಾವಂತೆ. ಕರೆಕ್ಟಾ? ಡಿಮೆಟ್ ಅಕೌಂಟ್ಗಳು ಶೇರ್ ಮಾರ್ಕೆಟಲ್ಲಿ ಹಣ ಹೂಡುವಂಥದ್ದು ಇವೆಲ್ಲ ಜಾಸ್ತಿ ಆಗಿದೆ. ಯಾಕಂತಂದರೆ ಅವ್ರು ಮಾಡ್ತಾ ಇರುವಂಥ ಕೆಲಸದಲ್ಲೂ ಪ್ರಾಬ್ಲಮ್ ಆಗಿಬಿಟ್ಟಿದ್ದಾವೆ. ಬಾಡಿಗೆ ಕಟ್ಟೋದು ಎಷ್ಟೋ ಜನರಿಗೆ ಹೇಳ್ತಾ ಇರ್ತಾರೆ, ಬಾಡಿಗೆ ಕಟ್ಟೋದು ಭಾಳ ಸಮಸ್ಯೆ ಆಗ್ತಾ ಇದ್ದಾವೆ. ರಿಸಲ್ಟ್ ಯಾಕೆ ಎಲ್ಲರೂ ಏನೋ ಮಾಡಿದಾರಪ್ಪ ಕೇಳಿದ್ರೆ, ಅವರು ಅಷ್ಟೂ ಇವತ್ತು ಆನ್ಲೈನು ಬಂದುಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಇವತ್ತು ನೋಡ್ತಾರೆ, ಪ್ರತಿಯೊಂದು ನೋಡ್ತಾ ಇರ್ತಾರೆ. ಅಲ್ಲೇ ಆನ್ಲೈನಲ್ಲಿ ಅವ್ರು ಏನು ಮಾಡ್ತಾರಪ್ಪ ಕೇಳಿದ್ರೆ ಆರ್ಡ್ರ್ ಹಾಕ್ಕೊಂಡು ಅವ್ರಿಗೆ ಬೇಕಾಗಿರೋದನ್ನು ತರಿಸ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ ಕೇಳಿದ್ರೆ, ರಾಯಲ್ ಕ್ಯೂ ಮತ್ತು ಬಿನಾನ್ಸ್ ಮಧ್ಯದಲ್ಲಿ ನಾವಿರ್ತೇವೆ. ನಾವು ಏನು ಹೇಳ್ತೇವೆ ಅದನ್ನು ಬಿನಾನ್ಸಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ರಾಯಲ್ ಕ್ಯೂ ಮಾಡುತ್ತೆ. ಸೊ ಹಾಗಾಗಿ ಯುವರ್ ಫಂಡ್ ಈಸ್ 1000% ಇನ್ ಯುವರ್ ಕಂಟ್ರೋಲ್. ಸೊ ಇಲ್ಲಿವರೆಗೆ ಏನಾಗ್ತಿತ್ತು ಸರ್, ನಮ್ಮ SBI ಅಕೌಂಟಲ್ಲಿ ಹಣ ಇದೆ ಅಂತೇಳಿ ಆದ್ರೆ ಮಾತ್ರ ನಮ್ಮ ಹಣ ನಮ್ಮ ಕಂಟ್ರೋಲಲ್ಲಿ ಇರ್ತಿತ್ತು. ಕರೆಕ್ಟಾ? ಸೊ ಬೇರೆ ಎಲ್ಲೋ ಕಡೆ ಕೊಟ್ವಿ ಅಂತಂದರೆ ಅವ್ರ ಕಂಟ್ರೋಲಲ್ಲೇ. ಇದಕ್ಕೇನು ಹೇಳ್ತಾರಪ್ಪ ಅಂದರೆ ಸೆಂಟ್ರಲೈಸ್ ವ್ಯವಸ್ಥೆ ಅಂತ ಹೇಳ್ತಾರೆ. ಅವನು ಯಾರೋ ಒಬ್ಬನಿದ್ದಾನೆ, ಅವನು ಏನು ಹೇಳ್ತಾನೋ ಅದೇ ರೀತಿಯಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಇದು ಡಿಸೆಂಟ್ರಲೈಸ್ ವ್ಯವಸ್ಥೆ ಆಗಿರೋದ್ರಿಂದ ಇಲ್ಲಿ ನಾವೇ ಬಾಸು, ನಾವೇ ಕಂಪ್ನಿ, ನಾವೇ MD, ನಾವೇ ಹೋಲ್ ಆ್ಯಂಡ್ ಸೋಲ್. ನಮಗೆ ಯಾವಾಗ ಬೇಕೋ ಅದನ್ನು ತಗೊಳ್ಬೋದು, ನಮಗೆ ಯಾವಾಗ ಬೇಕಾದರೂ ಅದನ್ನು ಮತ್ತೆ ಹಾಕ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಳ್ಬೋದು. ಸೊ SBI ಅಕೌಂಟ್ ಇದ್ದಾಗೆ ಸರ್, ಎಕ್ಸಾಕ್ಟಾ? ಏನಂದ್ರಿ ಗೊತ್ತಾಯ್ತಾ? SBI ಅಕೌಂಟಲ್ಲಿ ನಾವು ನಮ್ಮ ಹತ್ರ ಹಣ ಇದೆ ಅಂತ ಹೇಳಿದ್ರೆ ಇವಾಗ ನಾವು ರಾತ್ರಿ 2 ಗಂಟೆಗೂ ಯಾರು ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದಲ್ಲ. ಓಕೆನಾ? ಸೊ ಆ ರೀತಿಯಲ್ಲಿ ಹೌದಾ ಸರ್? ಕೊಡಲ್ಲ ಅಂತ ಹೇಳ್ತದೆ ಬ್ಯಾಂಕು, ದುಡ್ಡು ಇರಬೇಕು ಅಷ್ಟೇ ಅಲ್ಲ? ಏನು ಹೇಳಿ, ದುಡ್ಡಿದ್ರೆ ಮಾತ್ರ ಆಗತ್ತೆ ಇದೆ. ಸೊ ಹಾಗಾಗಿ 1000% ಸೇಫ್. ಸೊ ಹಾಗಾದರೆ ಯಾವ ರೀತಿಯಲ್ಲಿ ಇದು ನಮ್ಮ ಪರವಾಗಿ ಟ್ರೇಡಿಂಗ್ ಮಾಡಿಕೊಡುತ್ತೆ ಅಂತೇಳಿ. ಸೊ ಇಲ್ಲಿಂದು ಸ್ಟ್ರಾಟಜಿ ಇದೆ. ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗು ಮಾರ್ಟಿಂಗೆಲ್ ಕ್ವಾಂಟಿಟೇಟಿವ್ ಸ್ಟ್ರಾಟಜಿ. ಈ ರೋಬೋ ಏನಿದೆ, ರಾಯಲ್ ಕ್ಯೂ ರೋಬೋ ಇದೆಯಲ್ಲ, ಇದು ಮಾರ್ಟಿಂಗೆಲ್ ಕ್ವಾಂಟಿಟೇಟಿವ್ ಸ್ಟ್ರಾಟಜಿ ಅಂತೇಳಿ. ಇದು ಇವತ್ತು ನಿನ್ನೆ ಬಂದಿರೋದಲ್ಲ. ಈಗ 30-40 ವರ್ಷದಿಂದ ಮಾರ್ಟಿಂಗೆಲ್ ಅಂತ ಒಂದು ವ್ಯವಸ್ಥೆ ಅವನು ಇದನ್ನು ಹೇಳಿದ್ದಾನೆ. ನೀವು ಮಾಡಬೇಕು ಅಂತೇಳಾದರೆ ಎವರೇಜ್ ಸ್ಟ್ರಾಟಜಿ ಮಾತ್ರ ನಿಮ್ಮನ್ನು ಸರ್ವೈವ್ ಮಾಡುತ್ತೆ. ಅದರ್ವೈಸ್ ನಿಮ್ಮನ್ನು ಸರ್ವೈವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾರ್ಕೆಟಲ್ಲಿ. ಹೇಳಿ ಸರ್, ಯಾವ ಸ್ಟ್ರಾಟಜಿ? ಮಾರ್ಟಿಂಗೆಲ್ ಸ್ಟ್ರಾಟಜಿ. ಹೌದು. ಅದಕ್ಕೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಯಾವ ಸ್ಟ್ರಾಟಜಿ ಅಂತ ಹೇಳ್ತೇವೆ? ಎವರೇಜ್ ಸ್ಟ್ರಾಟಜಿ. ಸೊ ಎವರೇಜ್ ಸ್ಟ್ರಾಟಜಿ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಈಗ ನಾರ್ಮಲ್ ಪೀಪಲ್ಸ್ ಡೂ ದೇರ್ ಇನ್ವೆಸ್ಟ್ಮೆಂಟ್ ಇನ್ ಟ್ರೇಡಿಂಗ್ ಅಥವಾ ಬೇರೆ ಯಾವುದೋ ಇನ್ವೆಸ್ಟ್ಮೆಂಟಲ್ಲಿ ನೋಡು, ಸೇವಿಂಗ್ಸಲ್ಲಿ ಅಂತ ಹೇಳೋಣ. ಸೊ ಅವ್ರು ಏನು ಮಾಡ್ತಾರೆ ಪಕ್ಕಂದರೆ, ಈಗ ಇನ್ವೆಸ್ಟ್ಮೆಂಟಲ್ಲಿ ಬಂದಾಗ ಟ್ರೇಡಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳೋದು ನಾವೇನು ಮಾಡ್ತೇವೆ? ಸರ್ ನನ್ನ ಹತ್ರ ಒಂದು 10,000 ರೂಪಾಯಿ ಇದೆ, ಎಕ್ಸಾಂಪಲ್ ತೊಗೊಳ್ಳುವ, ಒಂದು 10,000 ರೂಪಾಯಿ ಇದೆ. ಸೊ 10,000 ರೂಪಾಯಿನ ನಾವು ಮಾರ್ಕೆಟಲ್ಲಿ ಹಾಕ್ತೇವೆ ಅಂತ ಹೇಳಿದ್ರೆ ಏನು ಮಾಡ್ತೀವಿ ಸರ್? 10,000 ರೂಪಾಯಿ ತೊಗೊಂಬಂದ್ವಿ, ಯಾವ್ಯಾವುದೋ ಒಂದು 4-5 ಸೆಕ್ಟ್ರಿಗೋ 10 ಸೆಕ್ಟ್ರಿಗೋ ಟಟ್ನೆ ಅಥವಾ ಒಂದೇ ಸೆಕ್ಟ್ರಿಗೆ ಏನು ಮಾಡ್ತೀವಿ? ದಡ್ ಅಂತೇಳಿ ಇವತ್ತು ಬಂದ್ವಿ, ಅದು ದುಡ್ಡಿದೆ ತೊಗೊಂಡೋಗಿ ಹಾಕ್ಬಿಡ್ತೀವಿ. ಎಕ್ಸಾಕ್ಟಾ ಸರ್? ಕರೆಕ್ಟಾ? ಹೌದಾ? ಸೊ ಅದೇ ರೀತಿಯಲ್ಲಿ ಸೊ ಮಾರ್ಕೆಟಲ್ಲಿ ಒಂದು ಮಾಡುವ, ಸೊ 10,000 ರೂಪಾಯಿ ಬಂದಿದೆ, ಯಾವುದೋ ಒಂದು 100 ರೂಪಾಯಿ ಒಂದು ಪ್ರಾಡಕ್ಟ್ ಅಂತ ತೊಗೊಂಡಿದ್ದೇವೆ. ಎಷ್ಟು ಅವತ್ತು ಅದ್ರ ಬೆಲೆ ಆಯಿತು? ಯಾವುದೋ ಸ್ಕ್ರಿಪ್ಟಿನ ಬೆಲೆ ಎಷ್ಟಿದೆ? 100 ರೂಪಾಯಿ. ನಮ್ಗೆ ಎಷ್ಟು ಬಂತು? 100 ರೂಪಾಯಿ ಇದೆ ಅಂತ ಹೇಳಿದ್ರೆ 10,000 ರೂಪಾಯಿಗೆ ಒಂದು 100 ಬಂತು. ಸ್ವಲ್ಪ ದೊಡ್ಡ ಕೇಳ್ಬೋದು. ನಿಮ್ಗೆಲ್ಲದವರು ಬೇರೆಯವರು ಇದ್ದಿದ್ರೆ ಬಂದರೂ ಅವ್ರು ಎಚ್ಚರ ಆಗುತ್ತೆ. ನಂದು ಸ್ವಾರ್ಥ ಇದೆ ಅದರಲ್ಲಿ. ಕರೆಕ್ಟಾ? ಆಯಿತಾ? ಸೊ ಅದೇ ರೀತಿಯಲ್ಲಿ ಎಷ್ಟು ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು? 10,000 ರೂಪಾಯಿ. ಟೋಟಲ್ ಎವರೇಜ್ ಪ್ರೈಸ್ ಎಷ್ಟು ಬಂತು? 100 ರೂಪಾಯಿ. ಕರೆಕ್ಟಾ? ಸೊ ಅದೇ ರೀತಿಯಲ್ಲಿ ಅಲ್ಲಿಂದ 10% ಡೌನ್ ಬಂತು ಮಾರ್ಕೆಟ್. ನನ್ನ ಹತ್ರ ಇರೋದು ಎಷ್ಟು? 10,000. ಆಲ್ರೆಡಿ ಏನು ಮಾಡಿದ್ದೇನೆ ನಾನು? 10,000 ಬೈ ಮಾಡಿಬಿಟ್ಟಿದ್ದೆ. 10% ಡೌನ್ ಬಂದರೆ ನಾನು ಏನು ಮಾಡ್ತೀನಿ? ಡೌನ್ ಬಂದಿದೆ, ಎಷ್ಟಾಗಿದೆ ಇದು? 90 ರೂಪಾಯಿ ಬಂತು. ಇವಾಗಲೂ ನಾನೇನು ಮಾಡ್ತೀನಿ? ನೋಡ್ತಾ ಕೂತ್ಕೊಳ್ತೀನಿ. ಯಾಕಂದ್ರೆ ದುಡ್ಡು ಬರಬೇಕಲ್ಲ ಮತ್ತೆ. ಅಯ್ಯೋ ಬರಬೇಕಿತ್ತು ಸರ್, 90 ರೂಪಾಯಿ ಆಗಿತ್ತು. ಇವಾಗ ಮತ್ತೊಂದು 10,000 ರೂಪಾಯಿ ಇದ್ದರೆ ಭಾಳ ಎವರೇಜ್ ಮಾಡ್ಬೋದಾಗಿತ್ತೇನು? ಆಯಿತಾ? ಬೇರೆಯವ್ರು ಮಾಡಿರ್ತಾರಲ್ಲ. ಕರೆಕ್ಟಾ? ಹೌದಾ? ಸೊ ಅದೇ ರೀತಿಯಲ್ಲಿ ಮತ್ತೆ 10% ಡೌನ್ ಬಂತು, 80 ರೂಪಾಯಿ ಬಂತು. ಎಕ್ಸಾಕ್ಟ್. ಆವಾಗಲೂ ನೋಡ್ತಾ ಇರ್ತೀವಿ. ಸೊ ಇಷ್ಟು ಸ್ವಲ್ಪ ಪ್ಯಾನಕ್ಕೆ ಹೋಗ್ತೀವಿ. ಯಾರೋ ಒಬ್ಬನು ಹೇಳ್ದ ಮಾರ ಬಂದು 10,000 ರೂಪಾಯಿ ದುಡ್ಡು ಹಾಕ್ಕೊಂಡೆ. ಇವಾಗ ನೋಡಿದರೆ 8,000 ರೂಪಾಯಿ ಕಾಣ್ತಾ ಇದೆ. ಇನ್ನೇನು ಬರುತ್ತೋ ಏನೋ ಗೊತ್ತಿಲ್ಲ ಅಲ್ವಾ ಸರ್? ಹಾಂ ಅಯ್ಯೋ ಬಂತು ಅಂತ ಹೇಳ್ತೀವಿ. ಸಾಲು ಮಾರು, ನನ್ನ ಹತ್ರ ದುಡ್ಡಿದ್ರೆ ಇಷ್ಟಾರು ದುಡ್ಡಿದ್ರೆ ಇರ್ತಿತ್ತು. ಹೇಳ್ತಿ ಏನೋ ಒಂದು ಫ್ರಿಜ್ ತಗೋ ಅಂತ ಹೇಳಿದ್ರು, ಅದ್ರಲ್ಲಿ ತರ್ಬೋದಿತ್ತೇನೋ. ಇದರಲ್ಲಿ ಏನೋ ದುಡ್ಡು ಮಾಡಿ ಡಬಲ್ ಡೋರ್ ಕೊಡಿಸ್ತೆ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಇದರಲ್ಲಿ ಫ್ಯಾಕ್ಟ್ ಸರ್, ಮಾಡಿರೋದು ಫ್ಯಾಕ್ಟ್. ಹಾಗೆ ಹೇಳ್ತಾ ಇರೋದು. ಹೇಳಿದಲ್ಲ, ಇವತ್ತು ನಾನು ಹೇಳ್ತಾ ಇದ್ದೇನೆ ಬೇಕಾದ್ರೆ ಎಲ್ಲ ನಾನು ಮಾಡಿರೋದೆ. ನಾನು ಹೇಳ್ಕೊಂಡೆ, ನೀವು ಹೇಳ್ಕೊಳ್ಳಿಲ್ಲ. ಯಾರು ನಿಗೆ ಬರ್ತಾಯಿದ್ರೆ ಅವರಿಗೆಲ್ಲ ಆಗಿದೆ.
ಫ್ಯಾಕ್ಟ್ ಸರ್. ಇಲ್ಲಂತಂದರೆ ಫ್ಯಾಕ್ಟ್ ಇದ್ದದ್ದನ್ನಿಲ್ಲ ಹೇಳಿಲ್ಲ ಅಂತಂದರೆ ಇವತ್ತು ನಮ್ಗೆ ಬೆಲೆನೇ ಇಲ್ಲ ಸರ್. ಇವತ್ತೇನಾಗಬೇಕು ನಾವು ಹೇಳಿ ಇದ್ದದ್ದನ್ನು ಇದ್ದಂಗೆ ಹೇಳಲಿಕ್ಕೆ ಹೋಗ್ಬೇಕು ಆಯಿತಾ. ಸೊ ಇವಾಗ ಇಲ್ಲಿಂದ ಮತ್ತೇನಾಯ್ತು ಕೇಳಿದ್ರೆ ಮಾರ್ಕೆಟು ಮತ್ತು 10% ಡೌನ್ ಬಂತು. ಎಷ್ಟಕ್ಕೆ ಬಂತು? 70 ರೂಪಾಯಿ ಬಂತು. ಬಂದಿದ್ದೆಲ್ಲ ಕೆಲಸ ಬಿಟ್ಟು ಏನು ಮಾಡ್ತೇವೆ, ಹೋಗಿ ಪಟಾಪಟ್ ಹೋಗಿ ಸೆಲ್ ಮಾಡಿ ಮಾರಯ್ಯ 7,000 ರೂಪಾಯಿ ಹೋಲೆತ್ಲಾಗ ಟ್ಯಾಕ್ ಅಂಥೇಳಿ ಮಾಡಿ ಹೋಗಿ 7,000 ರೂಪಾಯಿ ತೊಗೊಂಡು 10,000 ರೂಪಾಯಿ ಹಾಕಿದ್ವಿ, 7,000 ರೂಪಾಯಿ ತೊಗೊಂಡು ಮನೆ ಬರ್ತೀವಿ. 2 ದಿವ್ಸ ಬಿಟ್ಟಿರ್ತಾರೆ ಸರ್. ನೋಡಿ ನಾವು ಹೇಳಿದೆವಲ್ಲ ನಿಮಗೆ, ಸುಮ್ಮನೆ ಇರಿ ಸರ್, ಇವತ್ತು ಹೋಗುತ್ತೆ. ಇವತ್ತು ನೋಡಿ ಸರ್ 85 ರೂಪಾಯಿ ಆಗಿದೆ. ಮಾರ್ಕೆಟು, ಶೇರ್ ಮಾರ್ಕೆಟ್ ನನಗಲ್ಲ, ಇದು ಯಾರೋ ದುಡ್ಡಿದ್ದವ್ರು ಮಾಡ್ಕೊಡ್ತಾರೆ, ನನಗೆ ಬೇಡ ಸರ್, ನನ್ನ ಅಷ್ಟೊತ್ತಿಗೆ ನಾನು ಕೆಲಸ ಮಾಡ್ಕೊಡ್ತೇನೆ ಅಂತೇಳಿ. ಸೊ ಅಷ್ಟೊತ್ತಿಗೆ ಮತ್ತೊಮ್ಮೆ ಯಾರೋ ಬರ್ತಾನೆ, ಸರ್ ಹೀಗೆ ಮಾಡಿಬಿಡಿ ಸರ್, ಆವಾಗ ಹಾಗೆ ಮಾಡಿದ್ರಲ್ಲ ಸರ್, ಇವಾಗ ಹೀಗೆ ಮಾಡಿ. ಮತ್ತೆ ಇಲ್ಲಿಂದ ಹಣ ಒಟ್ಟಾಗ್ತವೆ ಸರ್ ಅಲ್ವಾ? ಹಾಂ, ಮತ್ತೆ ಯಾರೋ ಬರ್ತಾನೆ ಸರ್, ಒಂದು ಬೇರೆ ರೀತಿಯಲ್ಲಿ ಬರ್ತಾನೆ. ಸೊ ಬಂದಾಗ ಆತ ಅವ್ನ ಕೈಗೆ ಕೊಟ್ಟು ಬಿಡ್ಬೇಕು ಅಂತೇಳಿ. ಸೊ ಆದರೆ ಸಮಸ್ಯೆ ಏನಪ್ಪ ಕೇಳಿದ್ರೆ, ಹೌ ಕ್ವಾಂಟಿಟೇಟಿವ್ ಸ್ಟ್ರಾಟಜಿ ವರ್ಕ್ಸ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ ಥ್ರೂ ರಾಯಲ್ ಕ್ಯೂ ಅಂತೇಳಿ. ಇವತ್ತಿನ ನಾವು ಏನು ಹೇಳ್ತಾ ಇದ್ದೀವಿ, ಈ ರೋಬೋ ಮುಖಾಂತರ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತಂದರೆ ಯಾವ ರೀತಿಯಲ್ಲಿ ಆಗುತ್ತೆ. ಸೊ ವೇಟ್ ಮಾಡಬೇಕು, ನಮ್ಮ ಹಣ ಇರಲೇಬೇಕು ಅಂತಂದರೆ ಇಲ್ಲಿ ಕ್ವಾಂಟಿಟೇಟಿವ್ ಸ್ಟ್ರಾಟಜಿ ಬೇಕೇ ಬೇಕು. ಎಕ್ಸಾಕ್ಟಾ? ಸೊ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ನೋಡೋಣ. ಸೊ ನಮ್ಮ ಹತ್ರ ಸೇಮ್ ಎಕ್ಸಾಂಪಲ್ 10,000 ರೂಪಾಯಿ ಇದೆ. ಸೊ ನಾವೇನು ಮಾಡ್ತೇವೆ ಬೇಕಾದ್ರೆ ಸೇಮ್ ಅದೇ ರೀತಿಯಲ್ಲಿ ಬೈ ಮಾಡ್ತೇವೆ ಅಂತ ಇಟ್ಕೊಳ್ಳೋ. ಸೊ 10,000 ರೂಪಾಯಲ್ಲಿ ಇದೇನು ಮಾಡುತ್ತೆ ಕೇಳಿದ್ರೆ, ಇದು ಸರಿಯಾದ ರೀತಿಯಲ್ಲಿ ಅಂದರೆ ಫಂಡ್ ಮ್ಯಾನೇಜ್ಮೆಂಟ್ ಬೇಕು. ಯಾರು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋಗ್ತಾರೋ ಇವತ್ತು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಮಾಡಿದ್ದಾರೆ. ರಿಕ್ಷಾ ಓಡಿಸೋನು ಸಹಿತ 10 ಸೈಟ್ ಮಾಡಿದ್ದಾನೆ, ಕೇಳಿರ್ತೀವ? ಹಾಂ. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಹೇಳ್ತೀವಿ, ಯೋಗ ಸರ್ ಒಂದು ಏನೋ ಮಾಡ್ತಾಯಿದ್ದಾರೆ, ಸಿಂಪಲ್ಲಾಗಿ ಅವನಷ್ಟೊತ್ತಿಗೆ ಹಾಕಿ ಮಾಡ್ತಾಯಿದ್ದೆ. ಅವಾಗ ಆ ಟೈಮಿಗೆ ದುಡ್ದ ಏನು ಚಟ ಮಾಡಿಲ್ಲ ಆಯಿತು. ಸೊ ಅವ್ನು ದುಡ್ಡು ತಗೊಂಡೋಗಿ ಎಲ್ಲೋ ರಿಯಲ್ ಎಸ್ಟೇಟಿಗೆ ಅದನ್ನು ಹಾಕಿದ. ಬಟ್ ಇವತ್ತು ರಿಯಲ್ ಎಸ್ಟೇಟಲ್ಲಿ ಆ ಗ್ರೋತ್ ಇದೆಯಾ? ಇವತ್ತು ರಿಯಲ್ ಎಸ್ಟೇಟ್ ಹೋಗ್ಬೇಕು ಅಂತಂದರೆ ಆವಾಗಿನ 10,000 ಸಾಕಾಗಲ್ಲ ಸರ್. ಇವಾಗ 10 ಲಕ್ಷ, 20 ಲಕ್ಷ, 30 ಲಕ್ಷ ಎಲ್ಲಿ ಪ್ಯಾಟೆಂದವರೆಗೆ ಮೊದಲೇ ಸಿಗಂಗಿಲ್ಲ. ಇದು ಬಂಗಾರ ಆಗ್ಬಿಟ್ಟದೆ, ಈಗ ಬಂಗಾರಕ್ಕಿಂತ ಜಾಸ್ತಿ ಬಂಗಾರಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅದೇ ರೀತಿಯಲ್ಲಿ ಫಸ್ಟ್ ಏನು ಮಾಡುತ್ತಪ್ಪ ಅಂದರೆ 1,000 ರೂಪಾಯಲ್ಲಿ ಅದನ್ನು ತನ್ನ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡುತ್ತೆ. ನಮ್ಮ ಹಣವನ್ನು ಸರಿಯಾದ ರೀತಿಯಲ್ಲಿ ಇಷ್ಟ ಮಾಡುತ್ತೆ. ಎಷ್ಟು ಬಂತು ನಮಗೆ? ಸೊ 100 ರೂಪಾಯಿ ಪ್ರೈಸ್ ಇದೆ, 10 ಕ್ವಾಂಟಿಟಿ ಬಂದಿದೆ, 100,000 ರೂಪೀಸ್ ನಮ್ಮ ಇನ್ವೆಸ್ಟ್ಮೆಂಟು, ಆ್ಯಾವ್ರೇಜ್ ಪ್ರೈಸ್ ಯೂಸ್ ಆಗಿದೆ ಆಯಿತಾ. ಸೊ ಇದೇ ರೀತಿಯಲ್ಲಿ ಇಲ್ಲಿಂದ 10% ಡೌನ್ ಬಂತು. ಸೊ ಡೌನ್ ಬಂದಾಗ ಏನು ಮಾಡುತ್ತೆ ಬೇಕಾದ್ರೆ ಆ ಟೈಮಲ್ಲಿ 2,000 ರೂಪಾಯಿ ಆಗುತ್ತೆ. ಮೊದಲು ನಾವೇನು ಮಾಡಿದ್ವಿ, 10,000 ರೂಪಾಯಿನ ಹಾಕಿದ್ವಿ, ಸುಮ್ಮನೆ ಕೂತ್ಕೊಂಡು 70% ಬಂದರೂ ಸಹಿತ ನೋಡ್ತಾ ಇದ್ವಿ. ಸೊ ಎವರೇಜ್ ಅಲ್ಲಿಂದ ನಮಗೇನು ಮಾಡಬೇಕಿತ್ತು, ಇಲ್ಲಿ ಬಂದಾಗ 2,000 ರೂಪಾಯಿ ಬಂದಾಗ 90 ರೂಪಾಯಿ, 2,000 ರೂಪಾಯಿನ 90 ರೂಪಾಯಿ ಬಂತು. 10% ಡೌನ್ ಬಂದಿದೆ, 90 ರೂಪಾಯಿ ಆಗಿದೆ ಮಾರ್ಕೆಟ್ ಪ್ರೈಸು. ಸೊ ಅಲ್ಲಿ 2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಟೋಟಲ್ ಅವಾಗ ನಮ್ಮದು ಎವರೇಜ್ ಎಷ್ಟಾಯಿತು? 93 ರೂಪಾಯಿ 10 ಪೈಸೆ ಆಯಿತು. ಫಸ್ಟ್ ಎಷ್ಟು ಎವರೇಜು? 100 ರೂಪಾಯಿ. ಸೊ ಅದೇ ರೀತಿಯಲ್ಲಿ ಮತ್ತೆ 10% ಡೌನ್ ಬಂತು ಅಂತ ಇಟ್ಕೊಳ್ಳಿ. ಸೊ ಇಲ್ಲೇನು ಮಾಡುತ್ತೆ ಬೇಕಾದ್ರೆ 3,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಎಷ್ಟು? 3,000 ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಸೊ ಇಲ್ಲಿ 81 ರೂಪಾಯಿ ಆವಾಗಿನ ಎವರೇಜ್ ಆಗಿದೆ. ಸೊ 37.37 ನಮಗೇನಾದರೆ ಕ್ವಾಂಟಿಟಿ ಸಿಕ್ಕಿದೆ. ಅದೇ ರೀತಿಯಲ್ಲಿ ಟೋಟಲ್ ನಮ್ಮ ಇನ್ವೆಸ್ಟ್ಮೆಂಟು ಎಲ್ಲ ಸೇರಿದರೆ 6,000 ರೂಪಾಯಿ ಆಯಿತು. ಮೊದಲು ಹಾಕಿರೋದೆಲ್ಲ ಸೇರಬೇಕಲ್ಲ. ಸೊ ಟೋಟಲ್ ಎವರೇಜ್ ಎಷ್ಟಾಯಿತು? 86 ರೂಪಾಯಿ 63 ಪೈಸೆ ಆಯಿತು. ಸೊ ಇಲ್ಲಿಂದಲೂ ಮತ್ತೇನಾಗುತ್ತೆ ಬೇಕಾದರೆ 10% ಡೌನ್ ಬಂತು ಅಂತ ಇಟ್ಕೊಳ್ಳಿ. ಸೊ ಅವಾಗ ಏನಾಯಿತು? ಆಲ್ಮೋಸ್ಟ್ 30% ಡೌನ್ ಬಂದಿದೆ, 70 ರೂಪಾಯಿ ಬಂದಿದೆ ಅಂತ ಇಟ್ಕೊಳ್ಳೋ. ಸೊ ಇಲ್ಲಿ ಬಂದಾಗ ಏನು ಮಾಡುತ್ತೆ ಕೇಳಿದ್ರೆ ಉಳಿದಿರುವಂಥ 4,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇಲ್ಲಿ 72 ರೂಪಾಯಿ 9 ಪೈಸೆ ನಮಗೆ ಎವರೇಜು, 54 ಬರುತ್ತೆ. ಟೋಟಲ್ ನಮ್ಮ ಇನ್ವೆಸ್ಟ್ಮೆಂಟು 10,000 ರೂಪಾಯಿ ಇದೆ. ನಮ್ಮ ಎವರೇಜ್ ಎಷ್ಟಾಯಿತು ಸರ್? 80 ರೂಪಾಯಿ 56 ಪೈಸೆ ಆಯಿತು. ಸೊ ಟೋಟಲ್ಲು ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಎಷ್ಟಿದೆ? ಸೊ ಟೋಟಲ್ ಎಷ್ಟು ಬಂದಿದೆ? 72 ರೂಪಾಯಿ 90 ಪೈಸೆ ಎವರೇಜ್ ಆಗಿದೆ. ಮಾರ್ಕೆಟ್ ಎಷ್ಟಿದೆ? 70 ರೂಪಾಯಿ ಜನರಲ್ಲಿದೆ. ಸೊ ಟೋಟಲ್ ನಮ್ಮ ಎವರೇಜ್ ಎಷ್ಟಾಯಿತು? 80 ರೂಪಾಯಿ 70 ಪೈಸೆ. ಇಲ್ಲಿಂದ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? 8-9 ರೂಪಾಯಿ. ಸೊ ಮೊದಲು ನಾವು 10,000 ರೂಪಾಯಿ ಹಾಕ್ಕೊಂಡಿದ್ವಿ, 70% ಬಂದಿತ್ತು. ನಮ್ಮ ಪ್ರಾಫಿಟ್ ಬರಬೇಕು ಅಂತಂದರೆ ಎಷ್ಟು ಹೋಗಬೇಕಿತ್ತು? 31 ರೂಪಾಯಿ ಹೋಗಲೇಬೇಕಿತ್ತು ಅಲ್ವಾ? 31% ಹೋಗಲೇಬೇಕಿತ್ತು. ಸೊ ಇಲ್ಲಿ ಎಷ್ಟು ಬೇಕು ರೂಪಾಯಿಸಲ್ಲ, ಆದರೆ ಎಷ್ಟು ಪರ್ಸೆಂಟೇಜ್ ಎಷ್ಟಾಯಿತು? ಆಲ್ಮೋಸ್ಟ್ 8%. 10% ಬಂತು ಅಂತಂದ್ರೆ ದೊಡ್ಡ ಪ್ರಾಫಿಟಲ್ಲಿ ನಾವು ಹೊರಗೆ ಬಿಡ್ತೀವಿ. ಸೊ ಈ ಸ್ಟ್ರಾಟಜಿಯಲ್ಲಿ ಆದಾಗ ಏನಾಗುತ್ತೆ ಬೇಕಾದ್ರೆ ನಾವು ಪ್ರಾಫಿಟ್ ಮಾಡ್ಲಿಕ್ಕೆ ಸಾಧ್ಯ. ಇದು ಒಂದೇ ಸ್ಟ್ರಾಟಜಿ ಸರ್. ಯಾರು ದುಡ್ಡು ಹಾಕ್ಕೊಡ್ತದೆ, ಹೇಗೆ ಮಾಡ್ತಾರೆ, ನಾನು ಮಾಡ್ಕೊಡ್ತೇನೆ, ನಾನು ದುಡ್ಡು ಡಬಲ್ ಮಾಡ್ಕೊಡ್ತೇನೆ, ಏನು ಎಲ್ಲ ನೋಡಾಗಿದೆ. ನಾನು ನನ್ನಂಗೆ ನೀವು ಎಲ್ಲ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಟ್ರಾಟಜಿಯನ್ನು ನಾವು ಯೂಸ್ ಮಾಡ್ಕೊಂಡ್ವಿ ಅಂತಂದರೆ ನಾವು ಏನು ಮಾಡಲಿಕ್ಕಾಗತ್ತೆ? ನಮ್ಮ ಸೇವಿಂಗ್ಸಲ್ಲಿ ದುಡ್ಡು ಮಾಡಲಿಕ್ಕಾಗತ್ತೆ ಸರ್. ಮಾಡ್ಬೋದಾ? ಎಸ್. ಚೆನ್ನಾಗಿ ಅನ್ನಿಸ್ತಾ?
ಇಲ್ಲಿ ರಿಯಾಲಿಟಿ ಇದೆಯಾ? ಹಾಂ, ಸೊ ಈ ಸ್ಟ್ರಾಟಜಿ ಅಂತಂದರೆ ವರ್ಕ್ ಆಗುವಂಥ ಸ್ಟ್ರಾಟಜಿ ಕರೆಕ್ಟ್. ಇದನ್ನ ಯಾರು ಹೇಳ್ತಿದ್ರು? ಎಲ್ಲ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಏನು ಮಾಡ್ತಿದ್ರಪ್ಪ ಅಂದರೆ ಇದೇ ರೀತಿ ದುಡ್ಡು ಇರುತ್ತೆ. ಇಲ್ಲಿವರೆಗೆ ನಾವೇನು ಮಾಡಿದ್ವಿ? ಸೊ ಮೊದಲು ಮಾಡಿರುವಂಥ ಇನ್ವೆಸ್ಟ್ಮೆಂಟಿಗೂ ಇದಕ್ಕೂ ಡಿಫ್ರೆನ್ಸ್ ಇದೆಯಲ್ಲ. ಸೊ ಈ ಡಿಫ್ರೆಂಟಲ್ಲಿ ನಮಗೆ ಇದರಲ್ಲಿ ಏನಾಗುತ್ತೆ ಅಂದರೆ ಈ ರೀತಿಯಲ್ಲಿ ಬಂದರೆ ನಮಗೆ ಹಣವನ್ನು ಮಾಡ್ಬೋದು, ನಮ್ಮ ಎವರೇಜ್ ಆಗುತ್ತೆ. ಬಟ್ ವೇಟ್ ಮಾಡಬೇಕು. ಇವತ್ತು ಬೆಳಗ್ಗೆ ಇದ್ದದ್ದು ನಾಳೆ ಬೆಳಗ್ಗೆ ಆಗಲ್ಲ ಸರ್, ಹೇಳ್ತಾ. ಸೊ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಮಾಡ್ತೇವೆ ಅಂತಂದರೆ ದೊಡ್ಡ ಶಾಪ್ ತೊಗೊಳ್ತೀವಿ, ಶಾಪ್ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ಬೆಳಗ್ಗೆಯಿಂದ ನಮಗೆ ಪ್ರಾಫಿಟ್ ಬರುತ್ತಾ? ಸೊ ವೇಟ್ ಮಾಡಬೇಕು, ಕಸ್ಟಮರ್ ಸೆಟ್ ಆಗಬೇಕು. ಆದ ನಂತರದಲ್ಲಿ 2 ವರ್ಷವರೆಗೆ ನಾವು ಇಂಟ್ರೆಸ್ಟ್ ಒಟ್ಟಿಗೆ ನಾವೇನು ಮಾಡ್ತೀವಿ ಯಾಕಂದರೆ ಮನೆಯದು ಅದರಲ್ಲಿಂದ ಮಾಡ್ತೀವಿ, ಕರೆಕ್ಟಾ? ಸೊ ಅಷ್ಟು ದೊಡ್ಡ ಸಾಲ ಮಾಡ್ಕೊಂಡಾಗಲೇ ನಮ್ಗೆ ಪೇಷನ್ಸ್ ಇರುತ್ತೆ. ಸೊ ಇಲ್ಲಿ ನಾವು ಈ ರೀತಿಯಲ್ಲಿ ಮಾಡ್ಕೊಂಡ್ವಿ ಅಂತಂದರೆ, ಈ ರೀತಿಯಲ್ಲಿ ಬಂದ್ವಿ ಅಂದರೆ ನಮ್ಮ ಸೇವಿಂಗ್ಸನ್ನು ಏನು ಮಾಡೋದು ಕೇಳಿದ್ರೆ ಸೇಫಾಗಿರಬೇಕು. ಆ ಸೇವಿಂಗ್ಸಿಗೆ ದೊಡ್ಡ ಪ್ರಮಾಣದಲ್ಲಿ ನಾವು ಏನೋ ನಾಳೆ ಬೆಳಗ್ಗೆ ಡಬಲ್ ಆಗುತ್ತೆ ಕೇಳಬೇಡಿ ಅಂತ ಹೇಳ್ತೇನೆ. ಸೊ ಇದೇನಪ್ಪ ಕೇಳಿದ್ರೆ ಸುಳ್ಳು ಹೇಳ್ತಾರೆ ಅಂತ ಅರ್ಥ ಸರ್. ಅದು ಸುಳ್ಳೆ ಮಾಡಲಿಕ್ಕೆ ಆಗೋದಿಲ್ಲ, ಅದಾಗಿಲ್ವ? ಆಯಿತಾ? ಸೊ ಇದರಲ್ಲಿ ಆಯಿತಾ, ಇಷ್ಟೆಲ್ಲ ಆಯಿತು. ಈಗ ರೋಬೋ ನಿಮಗೆ ಈ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ ಪ್ರಾಫಿಟೇ ಮಾಡಿಕೊಡುತ್ತೆ. ಇದು ನಿಮಗೆ ಫ್ರೀಯಾಗಿ ಸಿಗುತ್ತಾ? ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ಟಪ್ ಅಂತೇಳಿ ನಾವೀಗ ಡೌನ್ಲೋಡ್ ಮಾಡಿಕೊಂಡು ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ಬೋದಾ? ಗುರು ಟ್ರೇಡ್ ಆ್ಯಪ್ ಹಂಗೆ ಅಲ್ಲ. ಸೊ ಗುರು ಟ್ರೇಡ್ ಆ್ಯಪು ಮತ್ತು ಯಾವುದೊಂದು ಆ್ಯಪ್ಗಳಿದ್ದಾವೆ, ಯಾವುದು ಬೇರೆ ಬೇರೆ ಸುಮಾರಷ್ಟು ಆ್ಯಪ್ಗಳಿದ್ದಾವೆ. ಅವು ಫಸ್ಟ್ ನಾವು ಡೌನ್ಲೋಡ್ ಮಾಡ್ಕೊಳ್ಳೋ ಏನು ಕೊಡ್ತಾರೆ ಬೇಕಾದ್ರೆ ಒಂದು ಡೆಮೋ ಅಕೌಂಟ್ ಕೊಟ್ಬಿಡ್ತಾರೆ. ಎಕ್ಸಾಕ್ಟಾ ಸರ್? ಡೆಮೋ ಅಕೌಂಟ್ ಕೊಟ್ಟಾಗ ನೀವು ಯಾವುದೇ ಹಾಕಿದ್ರೆ ನೀವು ಪ್ಲಸ್ ಆಗುತ್ತೆ. ಏನಾಯ್ತು? ಮತ್ತು ಅವಾಗ ರಿಯಲಾಗಿ ಹಾಕ್ತೀವಿ ಅಂತೇಳಿ ಒಂದು 10,000 ಹಾಕ್ತೀವಿ, 2 ದಿವಸಕ್ಕೆ 10,000 ಡಾನ್ ಬಸ್ ಹೋದತ್ತು. ನಾ ಮಾಡಿದ್ದೇನೆ ಅದನ್ನು, ಹಂಗಾಗಿ ಹೇಳ್ತಾ ಇದ್ದೇನೆ. ಏನು ಹೇಳ್ರಿ? ನಮ್ಗೆ ಡೆಮೋ ಅಕೌಂಟಲ್ಲಿ ಏನಾಗುತ್ತೆ ಪಕ್ಕಂದ್ರೆ ಯಾವ ಟ್ರೇಡ್ ಹಚ್ಚಿರಿ ನೀವು ಆ ಟ್ರೇಡಿಂಗ್ ಎಲ್ಲದು ನಿಮಗೆ ಪ್ಲಸ್. ಕರೆಕ್ಟಾ ಸರ್? ಸರ್ ಯಾರ್ಯಾರು ಮಾಡ್ಕೊಂಡಿದ್ದೆ ಸ್ವಲ್ಪ ಕೈ ಎತ್ಬಿಡಿ ಸರ್ ನೋಡುವ. ಕರೆಕ್ಟಾ? ಮಾಡಿಕೊಂಡು 100% ಮಾಡ್ಕೊಂಡಿದ್ದೇವೆ ಇದನ್ನು. ಸೊ ಹಾಗಾಗಿ ಆಮೇಲೆ ಯಾವ ರಿಯಲಾಗಿ ಬರ್ತೇವೋ ಅಲ್ಲಿ ನಮ್ಮ ಟಂಪಸ್ ಹೋಯ್ತು, ಹಾಕೇ ಬಿಡ್ತಾರೆ ಅವರು. ಫಸ್ಟ್ ಏನು ಮಾಡ್ತಾರೆ ಯಾಕಂದರೆ ನಮ್ಮನ್ನು ಅಂದರೆ ಪ್ಯಾನಿಕ್ ಮಾಡಲಿಕ್ಕೆ ಏನೇನು ಬೇಕಾದಷ್ಟು ಇದ್ದಾವೆ. ಸೊ ನಾವು ಪ್ಯಾನಿಕ್ ಆಗಬೇಕಾ? ನಾವು ಡಿಸೈಡ್ ಮಾಡೋರು. ನಾವು ಯಾರು ಮಾಡೋರು? ಫಸ್ಟ್ ಡಿಸೈಡ್ ನಾವು ಮಾಡಬೇಕಲ್ಲ. ಸೊ ಹಾಗಾಗಿ ಈ ಕಾಸ್ಟ್ ಎಷ್ಟು ಇರ್ಬೋದು ಇದು? ಸೊ ಇಷ್ಟೆಲ್ಲ ವ್ಯವಸ್ಥೆ ಪ್ರಾಫಿಟೇ ಮಾಡಿಕೊಡುತ್ತೆ ಅಂದರೆ ಎಷ್ಟು ಕಾಸ್ಟ್ ಇರ್ಬೋದು ಸರ್? ಯಾರು ಹೇಳ್ಬೋದಾ? ಹಾಂ, ಗೊತ್ತಿಲ್ಲದ ಹೊಸಬ್ರು ಯಾರು ಇದ್ದೀರಾ ಸರ್ ಇವತ್ತು? ಸರ್ ಎಷ್ಟು ಇರ್ಬೋದು ಸರ್? ಏನು ಕೊಟ್ಟರು ಸಹಿತ ನಿಮಗೆ ಪ್ರಾಫಿಟೇ ಮಾಡಿಕೊಡುತ್ತೆ ಅಂತಂದರೆ ಎಷ್ಟಿರ್ಬೋದು? ಹಾಂ, ಒಂದು 25-30 ಲಕ್ಷ ಇರ್ಬೋದು ಸರ್. ಈಗ ಬೇಕೇ ಬೇಕಲ್ಲ, ಯಾಕಂದ್ರೆ ಎಷ್ಟು ಕೊಟ್ಟರು ಸಹಿತ ಅದು ತನ್ನ ಕೆಲಸ ಮಾಡಿಕೊಡುತ್ತೆ, ನಮ್ಮ ಪರವಾಗಿ ಕೆಲಸ ಮಾಡಿಕೊಡುತ್ತೆ ಅಂತಲ್ಲ ಅಲ್ವಾ? ಅಂಗಡಿ ಇಟ್ಕೊಂಡ್ರೆ ನಾವು ಅಂಗಡಿ ಇಟ್ಕೊಂಡು ಕುತ್ಕೊಂಡ್ರೆ ಆಯ್ತು, ನಾವು ಏನು ಮಾಡೋದು ಬೇಡ, ಹೇಳ್ಕೊಟ್ರಾತು. ಹಿಂಗೆ ಮಾಡಿ ಪಟ ಬಂದದ್ದು ಹ್ಯಾಂಗೆ ಬರಬೇಕು, ಹ್ಯಾಂಗೆ ಬಾಯ್ ಮಾಡಬೇಕು, ಹ್ಯಾಂಗೆ ಚಾಲು ಮಾಡಬೇಕು ಮಾಡಿ ಪ್ರಾಫಿಟೇ ಮಾಡಿಕೊಡ್ತದೆ ಅಂತಂದರೆ ಬೇಕೇ ಬೇಕಲ್ಲ. ಇವತ್ತಿನ ಸಣ್ಣದೊಂದು ಸಾಫ್ಟ್ವೇರ್ ಹಾಕ್ಕೊಡ್ತೇವೆ, ನಮ್ಮದು ಏನೋ ಅಂಗಡಿಗೆ ಸಂಬಂಧಪಟ್ಟಿರೋದಕ್ಕೋ ಅಥವಾ ಬೇರೆ ಯಾವುದಕ್ಕೋ ಸಾಫ್ಟ್ವೇರ್ ಹಾಕ್ಕೊಡ್ತೀವಿ ಅಂತಂದರೆ ಅದಕ್ಕೂ 10-15 ಸಾವಿರ ರೂಪಾಯಿ ನಾವು ಕೊಟ್ಟೇ ಕೊಡ್ತೇವೆ. ಮತ್ತು ಇಯರ್ಲಿ ಮೇಂಟೆನೆನ್ಸು ಮತ್ತು ಬೇರೆ ಸಪ್ರೇಟ್ ಕೊಡ್ತೇವೆ ಅದಕ್ಕೆ. ಟ್ರೇಡಿಂಗ್ ಸಾಫ್ಟ್ವೇರ್ ಸಂಬಂಧಪಟ್ಟೋದಕ್ಕೆ ಬರ್ತದೆ ಅಂತಂದ್ರೂ ಸಹಿತ ನಮ್ಗೆ ಪ್ರಾಫಿಟ್ ಆಗುತ್ತೆ ಅಂತೇಳಿ ಗೊತ್ತಿಲ್ಲ. ಬಟ್ ಇದಕ್ಕಿದ್ದಾಗ ಆಗುತ್ತೆ. ಸೊ ಇಂಥದ್ದೊಂದು ಒಳ್ಳೇದಿದೆ ಅಂತಂದರೆ ಜಾಸ್ತಿ ಇರುತ್ತೆ, ಅಮೌಂಟ್ ಜಾಸ್ತಿ ಇದೆ. ಅಮೌಂಟ್ ಜಾಸ್ತಿ ಇದ್ದಾಗ ಏನಾಯಿತು, ಒಂದು ಆ್ಯಕ್ಚುಲಿ ನಾವು ಕೇಳಿದಾಗಿರುವಂಥದ್ದು ಎಷ್ಟು 40 ಲ್ಯಾಕ್ ಪ್ಲಸ್ ಅಂತೆ. ಲೈಫ್ ಟೈಮ್ ತೊಗೊಳ್ಬೋದು, 40 ಲಕ್ಷ ಪ್ಲಸ್ ಕೊಟ್ಬಿಡಿ ಅಂತೇಳಿ. 40 ಲಕ್ಷ ಕೊಡ್ಬೇಕು ಅಂತೇಳಿದ್ರೆ ಅಷ್ಟು ಕೊಟ್ಕೊಂಡು ಅವ್ನು ಏನು ಮಾಡ್ಬೇಕತ್ತು? ಎಷ್ಟು ಹಾಕೋಗತ್ತು ದುಡ್ಡು? ಹಾಂ ಸರ್, ನಾವೆಲ್ಲರೂ ಏನಿದ್ದು ಬೇಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಂತಂದ್ವಿ, ನಾನು ಹೊರತಲ್ಲ. ಸೊ ಶ್ರೀಮಂತರಿಗೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಏನು ವ್ಯತ್ಯಾಸ ಸರ್? ಯಾರು ಹೇಳ್ಬೋದಾ? ಸರಿ, ಹೊಸಬ್ರು ಯಾರಿದ್ದಾರೆ ಸರ್ ಹೇಳಿ ಸರ್? ತಾವು ಹೊಸಬ್ರು ಅಂತ ಅಂದ್ಕೊಂಡಿದ್ದೀನಿ. ಶ್ರೀಮಂತರಿಗೂ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು ಅಂದರೆ ಇದೇನು ಇದಲ್ಲ. ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಬಂದವನೇ, ನನಗೆ ಗೊತ್ತಿದೆ ಕಷ್ಟ ಅಂತಂದ್ರೆ ಏನು ಗೊತ್ತಿರೋದು ಕೇಳ್ತಾ ಇದ್ದೇನೆ. ಸೊ ಸಿಂಪಲ್ ಅವನು ಡಿಸ್ಕಷನ್ಗೆ ಇದು ಯಾವುದೋ ಏನು ಮಾಡೋದಲ್ಲ. ಶ್ರೀಮಂತನಿಗೆ ಏನಪ್ಪ ಯಾಕಂದರೆ ಅವನಿಗೆ ಹಣ ಅವನ ಪರವಾಗಿ ಕೆಲಸ ಮಾಡುತ್ತೆ. ಏನು ಹೇಳಿ? ಶ್ರೀಮಂತರಿಗೆ ಏನಾಗುತ್ತೆ? ಹಣ ಅವನ ಪರವಾಗಿ ಕೆಲಸ ಮಾಡುತ್ತೆ. ನಾವು ಹಣಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ ಸರ್. 1 ದಿವಸ 2 ದಿವಸ 5 ದಿವಸ 10 ದಿವಸ ಆಗ್ಬೋದು, ಆದರೆ ಮತ್ತೊಂದು ತಿಂಗಳಿಗೆ ಮತ್ತೆ ಬೇಕೇ ಬೇಕಲ್ಲ. ನಮ್ಮ ಕಮಿಟ್ಮೆಂಟ್ ಇದೆಯಲ್ಲ ಸರ್, ಆ ಕಮಿಟ್ಮೆಂಟಿಗೆ ತಕ್ಕಂತೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಾವು ಕೆಲಸ ಮಾಡಲೇಬೇಕು. 8 ತಾಸು 10 ತಾಸು, ಕೆಲವು ಸಲ 18 ತಾಸು ಆಗುತ್ತೆ, ಕೆಲವು ಸಲ 24 ಗಂಟೆನೂ ಆಗುತ್ತೆ. ಸೊ ಯಾವಾಗ ನಮ್ಮ ಪರವಾಗಿ ಹಣ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ನಾವು ಆವಾಗ ಏನಾಗ್ಬೋದು? ಶ್ರೀಮಂತರಾಗ್ಬೋದು. ಏನು ಹೇಳಿ? ಯಾವಾಗ ಹಣ ಅವರಿಗೋಸ್ಕರ ಕೆಲಸ ಮಾಡುತ್ತೋ ಆವಾಗ ನಾವು ಶ್ರೀಮಂತರಾಗ್ಬೋದು. ಹಣ ನಮಗೋಸ್ಕರ ಮಲ್ಕೊಂಡಿದ್ದಾಗಲೂ ಕೆಲಸ ಮಾಡಬೇಕು, ಎದ್ದಾಗಲೂ ಕೆಲಸ ಮಾಡಬೇಕು, ಊಡ್ತಾ ಇರಬೇಕು ಕೆಲಸ ಮಾಡಬೇಕು, ಕುಳ್ತಾ ಇರಬೇಕು ಕೆಲಸ ಮಾಡಬೇಕು. ಸೊ ಹಾಗಾಗಿ ಹಣ ನಮಗೋಸ್ಕರ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ,
ಅದನ್ನು ಫೀಲನ್ನು ನಾನು ಅನುಭವಿಸಿದ್ದೇನೆ. ಹಾಗಾಗಿ ನಿಮ್ಮ ಮುಂದೆ ಅದನ್ನು ಹೇಳ್ಕೊಳ್ಳಿಕ್ಕೆ ನಿಂತಿದ್ದೇನೆ. ಬೇಕಾದು ಆದರೆ ಮತ್ತು ಈ ಸಿಂಪಲ್ ಆಗಿ ಒಂದು ಚಪ್ಪಳೆ ಕೊಟ್ಟರೆ ನನಗಾರು ಒಂದು ಹೇಳಿದ್ದಕ್ಕೆ ಅಯ್ಯೋ ಫ್ರೀಯಾಗಿ ಹೇಳ್ಕೊಡ್ಲಿಕ್ಕೆ ನಿಂತೀನಿ ನಾನು. ಅದನ್ನು ನನ್ನ ಕೈಗೆ ಏನು ತೊಗೊಳ್ಳೋದೇನೆ, ಚಾರ್ಜ್ ತೊಗೊಳ್ಳೋದೇನೆ. ಏನಾಗಬೇಕಲ್ರಿ ಈಗ? ಶ್ರೀಮಂತರು ಎಲ್ಲರಿಗೂ ಆಗಬೇಕು ಅನ್ಸಿದ್ದು. ಯಾರಿಗೆ ಶ್ರೀಮಂತರು ಆಗಬಾರ್ದು ಅಂತ ಅನ್ಸಿದೆ ಹೇಳಿ? ಮಾಡಲ್ಲ ಅದ ಯಾರ್ಯಾರಿಗೆ ಶ್ರೀಮಂತರು ಆಗಬೇಕು ಅಲ್ರಿ? ಎಲ್ಲರಿಗೂ ಆಗ್ಬೇಕಾ? ಕೈಯನ್ನೂ ಎತ್ತಿಲ್ಲ ನೋಡ್ರಿ ಸರ್. ನೋಡ್ರಿ, ಕೈ ಎತ್ತಿಲ್ಲ ಅಂತ ಇಟ್ಕೊಡ್ರಿ, ಮೇಲ್ಗಡೆ ಇದೆ. ದೇವ್ರಿಗೆ ಏನು ಗೊತ್ತಿದೆ ಅಂತಂತಂದರೆ ಅವನಿಗೆ ತಪ್ಪು ಸರಿ ಗೊತ್ತಿಲ್ಲಂತೆ. ಇವನಿಗೆ ಯಾವ್ದು ಬೇಕೋ ಅದು ಕೊಡ್ತಾನಂತೆ. ಅಯ್ಯೋ ನನಗೇನು ಒಂಥರ ಕಷ್ಟ ಇದೆ ಸರ್, ಹಾಗಿದೆ ಸರ್, ಹೇಗಿದೆ ಸರ್, ಅವ್ನು ಶ್ರಮ ಮಾಡ್ದ ಸರ್, ಅವ್ನು ನನ್ನ ಹತ್ರ ದುಡ್ಡು ಕೊಟ್ಟು ಹೋದ ಸರ್, ಹೌದಾ, ಇವನಿಗೆ ಇದೇ ರೀತಿ ಅಟ್ಮಾಸ್ಫಿಯರ್ ಇಷ್ಟ ಅಂತೇಳಿ ಅವನೇನಿರ್ತಾನೆ ತಥಾಸ್ತು ಅನಿಸ್ತಾನೆ. ಜೋಶಲ್ಲಿಲ್ಲ, ನನಗೆ ಶ್ರೀಮಂತ ಆಗಬೇಕು, ದುಡ್ಡೇ ಬೇಕೇ ಬೇಕು, ಇವತ್ತು ಗೆದ್ದೇ ಗೆಲ್ತೀನಿ ಅಂತಂದರೆ ಅವನಿರ್ತಾನೆ, ಇವರಿಗೆ ಇದೇ ರೀತಿ ಇಷ್ಟ, ತಥಾಸ್ತು ಅಂತಾನೆ. ಹಾಗೆ ಏನು ಬೇಕು ನೋಡ್ರಿ, ಯಾವ್ದು ಬೇಕು ನೋಡ್ರಿ ನಿಮಗೆ? ಯಾವ್ದು ಬೇಕು? ದುಡ್ಡು ಬೇಕು ಅಂದ್ರೆ ಏನು ಮಾಡ್ಬೇಕು ನಾವು? ಜೋಶ್ ಬೇಕು ಸರ್, ಜೋಶು. ಉತ್ಸಾಹ ಇಲ್ಲದೆ ಉತ್ಸವ ಆಗಲ್ಲ ಸರ್. ಒಂದ್ಸಲ ತೋರಿಸಿ ಸರ್. ಯಸ್, ಯಾವಾಗ ನನಗೆ ಹಣ ಬೇಕು, ಹಣಕ್ಕೂ ಬೇಕೇ ಬೇಕು, ನಾನು ಶ್ರೀಮಂತ ಆಗಬೇಕು ಅಂತ ಹೇಳಿದಾಗ ನಮ್ಮ ಮನಸ್ಸಲ್ಲಿ ವಿಚಾರ ಬರಲ್ವೋ ಅಲ್ಲಿವರೆಗೆ ನಾವು ಶ್ರೀಮಂತರು ಆಗೋದಿಲ್ಲ ಸರ್. ಸಾಧ್ಯನೇ ಇಲ್ಲ, ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಇದು ಪ್ರೂವನ್ ಫಾರ್ಮುಲಾ ಅಂತೀವಿ, ಗೊತ್ತಾಗಿಲ್ವಾ? ಸೊ ಹಾಗಾಗಿ ಇದ್ರ ಕಾಸ್ಟ್ ಎಷ್ಟಿರ್ಬೋದು ಬೇಕಾದ್ರೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸಹಿತ ಶ್ರೀಮಂತರಾಗಬೇಕು ಅಂತೇಳಿ ಏನು ಮಾಡಿದಿರ್ಬೇಕಾದ್ರೆ ನೀವು ಒಂದು ಕೆಲಸ ಮಾಡಿ, ಬೇರೆದನ್ನು ನಂಬೇಡಿ, ನಿಮಗೆ 1 ವರ್ಷಕ್ಕೆ ಇಯರ್ಲಿ ರೆಂಟಿಗೆ ತಗೊಳ್ಳಿ. ಎಷ್ಟು? $120 ಕೊಟ್ಟು ನೋಡಿ. ಸೊ ನೋಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಬೇಕಾದ್ರೆ ಇದು ರಿಯಲ್ ಆಗಿದೆ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ? ಚೆನ್ನಾಗಿದೆ ಅಂತಂದರೆ ನಾವೇನು ಮಾಡ್ತೀವಿ ಕೇಳಿದ್ರೆ ಸರ್, ಮತ್ತೆ ಅಷ್ಟೇ ಎಕ್ಸ್ಟ್ರಾ ಮತ್ತೆ ರಿಪೀಟ್ ಅದನ್ನು ಬಾಡಿಗೆ ತೊಗೊಳ್ತೀವಿ. ಸೊ ಬಾಡಿಗೆ ಯಾವುದೋ ಒಂದು ವೆಹಿಕಲನ್ನು, ಚೆನ್ನಾಗಿರೋ ವೆಹಿಕಲನ್ನು ತೊಗೊಂಡಿದ್ದೀವಿ ಸರ್, ಆಯಿತಾ? ಸೊ ತೊಗೊಂಡಾಗ ಏನಾಗುತ್ತೆ, ಅದಕ್ಕೇನು ಹಾಕಬೇಕು? ಪೆಟ್ರೋಲ್ ಹಾಕಲೇಬೇಕು. ಸೊ ಅದೇ ರೀತಿ ಇದಕ್ಕೆ ಫ್ಯೂಯಲ್ ಚಾರ್ಜಸ್ ಇಲ್ಲ ಏನಪ್ಪ ಯಾಕಂದರೆ ಇದು ಏನು ಮಾಡಿಕೊಡುತ್ತೆ? ಪ್ರಾಫಿಟ್ಟೇ ಮಾಡಿಕೊಡುತ್ತೆ ಅಲ್ವಾ? ಸೊ ಪ್ರಾಫಿಟ್ ಮಾಡಿಕೊಡುತ್ತೆ ಅಂದಮೇಲೆ ಏನಾಯಿತು ನಮಗೆ? ಪ್ರಾಫಿಟ್ಟಲ್ಲಿ ನಮಗೆ 80% ನಮಗೆ 20% ಅದಕ್ಕೆ ಸರ್. ಏನು ನಿಮಗೆ 1 ವರ್ಷಕ್ಕೆ ಟ್ರಯಲ್ ಆಗಿ ನೀವೇನು ಮಾಡಿದಿರಪ್ಪ ಯಾಕಂದರೆ ತೊಗೊಂಡಿದ್ದೀರಾ, ಏನು ಬಾಡಿಗೆಗೆ ತೊಗೊಂಡಿದ್ದೀರಾ. ಸೊ ಬಾಡಿಗೆ ತೊಗೊಂಡ ಮೇಲೆ ನಿಮಗೆ ಪ್ರಾಫಿಟ್ ಬರುತ್ತೆ. ಪ್ರಾಫಿಟ್ ಬಂದಾಗ ನಾನು ತನಗೆ ಎಷ್ಟು ಕೊಡಬೇಕು ಅಂತ ಅನಿಸ್ತು ಹೇಳಿದೆ, ಅದು 20%. ಸೊ 20% ಅಂತಂದರೆ ನಿಮಗೆ 80% ಇದೆ, ನಮಗೆ 20% ಅದಕ್ಕೆ, ಆಯಿತಾ? ಸೊ 20% ಯಾವ ರೀತಿಯಲ್ಲಿ ತಗೊಳುತ್ತೆ ಸರ್? ನೀವು ಹೇಳಿದ್ರಿ ನಿಮ್ಮ ಹತ್ರ ಇರುತ್ತೆ, ನಮಗೆ ಕೆಲಸ ನಮ್ಮ ಪರವ ಕೆಲಸ ಮಾಡಿಕೊಡುತ್ತೆ, ನಾವು ಕೆಲಸ ಆದರೆ ನಾವೇ ದುಡ್ಡು ಕೊಡಬೇಕು ಅಂತೇಳಿ. ನಮ್ಮ ಬ್ಯಾಂಕ್ ಅಕೌಂಟಿಗೆ ಇದು ಕೈ ಹಾಕಲ್ಲ, ನಾವೇ ಸಪ್ರೇಟಾಗಿ ಪ್ರಾಫಿಟ್ ಬಂದಾಗ ಅದಕ್ಕೆ ಕೊಡಬೇಕಾಗತ್ತೆ. ಕರೆಕ್ಟಾ? ಚೆನ್ನಾಗಿದೆಯಲ್ಲ? ಪ್ರಾಫಿಟ್ ಬಂತು ಅಂದ್ರೆ ಕೊಡೋ, ಪ್ರಾಫಿಟ್ ಬಂದಿಲ್ಲ ಅಂತಂದ್ರೆ ಕೊಡ್ಬೋದಲ್ಲ, ರಿಯಾಲಿಟಿ ಬೇಕಲ್ಲ. ಸೊ ಹಾಗಾಗಿ ಇದು 100% ಪ್ರಾಫಿಟ್ ಆ್ಯಡೆಡ್ ಇನ್ ಟು ಯುವರ್ USDT ವ್ಯಾಲೆಟ್ ಇನ್ ಬಿನಾನ್ಸ್. ಅಂದರೆ ನಮ್ಮ ಬಿನಾನ್ಸ್ ವ್ಯಾಲೆಟಲ್ಲಿ ಇರುತ್ತೆ ಎಲ್ಲದು, ಪ್ರತಿಯೊಂದು ಸಹಿತ ನಮ್ಮ ಬಿನಾನ್ಸ್ ಅಕೌಂಟ್ ಅಂತ ಹೇಳ್ತೇವೆ. ಇದಕ್ಕೆ ಏನು ಹೇಳ್ತೇವೆ ಯಾಕಂದರೆ ನಾನು ಗ್ಲೋಬಲ್ ಅಕೌಂಟ್ ಅಂತ ಹೇಳ್ತೇನೆ. ಸೊ ಈ ಗ್ಲೋಬಲ್ ಅಕೌಂಟಲ್ಲಿ ಇದು ಆ್ಯಡ್ ಮಾಡ್ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಸೊ 20% ಏನು ಮಾಡ್ತಪ್ಪಕ್ಕಾದ್ರೆ ಇಲ್ಲಿ ಇದ್ರದ್ದಾದಂಥ ಟೆಕ್ನಿಕಲ್ ಟೀಮ್ಸ್ ಇದ್ದಾವಲ್ಲ, ಆ ಟೆಕ್ನಿಕಲ್ ಟೀಮಿಗೆ ತನ್ನ ಪಗಾರ ಕೊಡುವಂಥ ವ್ಯವಸ್ಥೆಯನ್ನು ತಾನು ಕೊಡುವಂಥ ವ್ಯವಸ್ಥೆಯನ್ನು ಮಾಡುತ್ತೆ, ತನಗೆ ಬಂದಿರೋ 20%. ಓಕೆ. ಸೊ ಹಾಗಾಗಿ ಇದನ್ನು ಇಷ್ಟೆಲ್ಲ ಆಯಿತು. ಯಾವ ರೀತಿ ಸಬ್ಸ್ಕ್ರೈಬ್ ಆಗಬೇಕು? $120 ಕೊಟ್ಟರೆ ಅದೆಲ್ಲದು ಹೌದು, ಆಯಿತಾ? ಸೊ ಇನ್ಕಮ್ ಯಾವ ರೀತಿಯಲ್ಲಿ ಬರುತ್ತೆ ಅಂತ ನೋಡೋಣ. ಹೌ ಟು ಸಬ್ಸ್ಕ್ರೈಬ್, ಆಯಿತಾ? ಸೊ ಸಬ್ಸ್ಕ್ರೈಬ್ ಮಾಡಬೇಕು, ಇನ್ಕಮ್ ಬರಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಬೇಕು. ಆಯ್ತು, ಎಷ್ಟು ಕೊಡಬೇಕಾಯ್ತು, ಯಾವ ರೀತಿಯಲ್ಲಿ ಮಾಡಿಕೊಡುತ್ತೆ ಅಂತ ನೋಡಬೇಕು ಅಂತಂದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಯಾವ ರೀತಿ ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ, ಸೊ ನಿಮ್ಮನ್ನು ಯಾರು ಇಲ್ಲಿ ಕರೀದಾರಲ್ಲ ಅವ್ರ ಹತ್ರದ ಒಂದು ಇನ್ವಿಟೇಷನ್ ಕೋಡನ್ನು ತೊಗೊಳ್ಳಿ. ಆ ಕೋಡನ್ನು ಏನು ಎಕ್ಸಾಂಪಲ್ ಈ ರೀತಿಯಲ್ಲಿ ಇನ್ವಿಟೇಷನ್ ಕೋಡ್ ಬರುತ್ತೆ ನಿಮ್ಮ ವಾಟ್ಸಪ್ಪಿಗೋ ಅಥವಾ ಇದಕ್ಕೋ ಬರುತ್ತೆ. ಸೊ ಅದನ್ನು ಬಂದಿರೋದನ್ನು ಈ ರೀತಿಯಲ್ಲಿ ಅದನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಂತ ವ್ಯವಸ್ಥೆ ಮಾಡಿ. ಸೊ ಅದೇ ರೀತಿಯಲ್ಲಿ ಡೌನ್ಲೋಡ್ ರಾಯಲ್ ಕ್ಯೂ ಆ್ಯಪನ್ನು ಯಾವಾಗ ರಿಜಿಸ್ಟರ್ ಮಾಡ್ತೀರಿ, ರಿಜಿಸ್ಟರ್ ಮಾಡಿದ ನಂತರದಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ, ಆಯಿತಾ? ಮತ್ತೆ ಏನು ಮಾಡಿ ಕೇಳಿದ್ರೆ ಇಷ್ಟಕ್ಕೆ ಮುಗಿತಾ ಇಲ್ಲ. ಯಾಕೆಂತಂದರೆ ಬಿನಾನ್ಸ್ ಅನ್ನುವಂಥದ್ದು ಅದು ಆ್ಯಪ್ ಥ್ರೂ ಬಂತದಲ್ಲ. ಯಾಕೆಂದರೆ ನಮ್ಮದು ಗ್ಲೋಬಲ್ ಅಕೌಂಟ್ ಓಪನ್ ಆಗಬೇಕಲ್ಲ ಸರ್. ಬ್ಯಾಂಕ್ ಅಕೌಂಟ್ ಓಪನ್ ಆಗಬೇಕು ಅಂತಂದರೆ ಇವಾಗ ಏನಾಗುತ್ತೆ, ನಮ್ಮ ಆಧಾರ್ ಕಾರ್ಡು, KYC ಅದು ಎಲ್ಲದಕ್ಕೂ ತೊಗೊಳ್ತಾರೆ. ಇವಾಗ ಡಿಜಿಟಲ್ ಮಾಡ್ಕೊಡ್ತಾರೆ. ಮೊದಲೇನು ಮಾಡಬೇಕಿತ್ತು, ನಾವು ಏನೋ ಫಾರ್ಮ್ ಫಿಲಪ್ ಮಾಡಿ ಅದನ್ನು ಮಾಡಿ ವೇಟ್ ಮಾಡಿ ಫೋಟೋ ಹಚ್ಚಿ ಎಲ್ಲ ಇತ್ತು. ಇವಾಗೆಲ್ಲ ಎಲ್ಲದೂ ಸಹಿತ ಡಿಜಿಟಲ್ ಆಗಿದೆ, ಎಲ್ಲ ಇನ್ಸ್ಟೆಂಟ್ ಆಗಿದೆ. ಹಾಗಾಗಿ ಅದೇ ರೀತಿಯಲ್ಲಿ ಬಿನಾನ್ಸ್ ಸಂಬಂಧಪಟ್ಟಿರುವಂಥದ್ದಕ್ಕೂ ಸಹಿತ ಇನ್ವಿಟೇಷನ್ ಕೋಡನ್ನು ನಿಮ್ಮ ಫ್ರೆಂಡ್ಸನ್ನು ಯಾರು ನಿಮ್ಮನ್ನು ಇನ್ವೈಟ್ ಮಾಡಿದ್ರು ಅವರಿಂದ ತೊಗೊಳ್ಳುವಂಥ ವ್ಯವಸ್ಥೆ ಮಾಡಿ, ಅವರ ಸಮ್ಮುಖದಲ್ಲೇ ಅಥವಾ ಅವರ ಪ್ರೆಸೆನ್ಸಲ್ಲಿ ಈ ಅಕೌಂಟ್ಗಳನ್ನೆಲ್ಲದು ಮಾಡಿ.
ಯಾಕಂತಂದರೆ ಬಹಳ ಸಮಸ್ಯೆ ಆಗ್ತದೆ ಅಂತ. ಅದರಲ್ಲಿ ಟೆಕ್ನಾಲಜಿ ಗೊತ್ತಿದೆ ನಮಗೆ, ಗೊತ್ತಿದ್ರೂ ಸಹಿತ ನಮಗೆ ಏನಾಗುತ್ತೆ, ಕೆಲವೊಂದು ಸಲ ನಾವು ಪ್ರಾಬ್ಲಮ್ ಮಾಡ್ಕೊಳ್ತೀವಿ, 1-2 ಅಕೌಂಟ್ ಮಾಡ್ಕೊಳ್ತೀವಿ. ಇರೋದು ಒಂದೊಂದು ಮೊಬೈಲ್ ನಂಬರ್ ಆಗಿಬಿಡ್ತು ಅಂತಂದರೆ ಸಮಸ್ಯೆ ಆಗ್ಬಿಡ್ತವೆ. 2 ಅಕೌಂಟ್ ಓಪನ್ ಆಗುತ್ತೆ. ಮೊಬೈಲ್ ನಂಬರ್ ಇಲ್ದೂ ಆಗಲ್ಲ, ಮೇಲ್ ಐ ಡಿ ಇಲ್ದೂ ಆಗಲ್ಲ, ಎರಡೂ ಬೇಕೇ ಬೇಕು. ಸೊ ಹಾಗಾಗಿ ಏನಾಗುತ್ತೆ ಬೇಕಾದ್ರೆ ಎಷ್ಟು ನಾವು ನೋಡಿದ್ದೀವಿ. ಯಾಕಂತಂದ್ರೆ ಅಕೌಂಟ್ ಮಾಡಿ ನಾನು ಮಾಡ್ತೇನೆ ಅಂತ ಹೇಳ್ತಾರೆ, ಆಮೇಲೆ ಹೊಸದಾಗಿ ನಂಬರ್ ತೊಗೊಳ್ತಾರೆ, ಮೊಬೈಲ್ ನಂಬರ್ನ ಇನ್ನೊಂದು ನಂಬರು, ಆ ನಂಬರ್ ತೊಗೊಳ್ಳುವಂಥ ವ್ಯವಸ್ಥೆ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನಿಮ್ಮನ್ನು ಯಾರು ಇನ್ವೈಟ್ ಮಾಡಿದಾರೋ ಅವರ ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಅವರಿಂದ ಕಾನ್ಫರೆನ್ಸ್ ಕಾಲ್ ತೊಗೊಂಡು, ಆಯಿತಾ. ಸೊ ಅದಾದ ನಂತರದಲ್ಲಿ ಇಲ್ಲೇನು ಮಾಡಿಕ್ಕಿದ್ರೆ ಬಿನಾನ್ಸಲ್ಲಿ ನಮ್ಮದು ಗ್ಲೋಬಲ್ ಅಕೌಂಟ್ ಓಪನ್ ಆಗುತ್ತೆ. ಅಲ್ಲಿ ನೀವೇನು ಮಾಡಿಕ್ಕಿದ್ರೆ ಗ್ಲೋಬಲ್ ನಾವು ಬಿಸ್ನೆಸ್ ಮಾಡ್ಲಿಕ್ಕೆ ಹೊಟ್ಟಿದ್ದೇವೆ ಅಂತಂದರೆ ನಾವೇನು ಮಾಡಬೇಕಾದ್ರೆ ಅಲ್ಲಿ ಡಾಲರನ್ನು ಪರ್ಚೇಸ್ ಮಾಡಬೇಕು. ನನ್ನದೇ ಅಕೌಂಟು KYC ಎಲ್ಲದೂ ಮಾಡಿದ್ದೇನೆ. ಇಂಡಿಯನ್ ಏನು ಬ್ಯಾಂಕ್ ಅಕೌಂಟಿಂದ ನಾನೇನು ಮಾಡ್ತೇನೆ ಯಾಕಂದರೆ ನನ್ನ ಗ್ಲೋಬಲ್ ಬ್ಯಾಂಕ್ ಅಕೌಂಟಿಗೆ ನಾನು ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ಎಲ್ಲ ಮಾಡೋರು ಯಾರು ಮಾಡೋದು? ನಾವೇ ಮಾಡ್ಕೊಳ್ಳೋದು, ಬೇರೆಯವ್ರು ಯಾರು ಇಲ್ಲ. ಮೂರನೇ ವ್ಯಕ್ತಿನೇ ಇಲ್ಲ ಸರ್ ಇಲ್ಲಿ ನಾನು ಹೇಳಿದಲ್ಲ, ನಮ್ಮದೇ ಅಂಗಡಿ, ನಾವೇ ಅದು, ನಾವೇ ಬಾಸು, ನಾವೇ ಕಂಪ್ನಿ, ನಾವೇ ಹೋಲ್ ಆ್ಯಂಡ್ ಸೋಲ್ ಅಂತೇಳಿ ನಾವೇನು ಮಾಡಬೇಕು ಮಾಡ್ಬೋದು ಕೇಳಿದ್ರೆ ನಿಮಗೆ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತೇಳಿ ಗೈಡ್ ಮಾಡ್ಬೋದು ಅಷ್ಟೇ. ಏನು ಮಾಡ್ಬೋದು? ಗೈಡ್ ಮಾಡ್ತೇವೆ. ಸೊ ಅದನ್ನು ಮಾಡ್ಕೊಂಡು ಅನ್ನೋಂಥದ್ದಲ್ಲಿ ಅಲ್ಲಿಂದ ನಿಮ್ಮ ಏನು $120 ಕೊಟ್ಟಂತೂ ಅದನ್ನು ಏನು ಮಾಡುತ್ತೆ ಕೇಳಿದ್ರೆ ನಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲ್ಲ, ಬಾಡಿಗೆ ಬಂದಿರೋದಿಲ್ಲ, ಫಸ್ಟ್ ಅಡ್ವಾನ್ಸ್ ಆಗೋದನ್ನು ಕೊಡಬೇಕು. ಸೊ ಅಲ್ಲಿಂದ $140 ಅಲ್ಲಿ ಕಳಿಸ್ರಿ. ಯಾಕೆಂತಂದರೆ $20 ನಮ್ಮ ಫ್ಯೂಯಲ್ ಫೀಸ್ ಅಂತ ಹೇಳ್ತೀವಿ. ಅಂದರೆ 20% ಪ್ರಾಫಿಟ್ ಬಂದಾಗ ಕೊಡಬೇಕಲ್ಲ. ಕೆಲಸ ಸ್ಟಾರ್ಟ್ ಮಾಡ್ತು ಆಗಿಂದಾಗ ಬಂತು ಅಂತಂದರೆ ಹುಡುಕೋದಿಲ್ಲಲ್ಲ ಅದು. ಸೊ ಆ ರೀತಿಯಲ್ಲಿ ವ್ಯವಸ್ಥೆ ಆಗುತ್ತೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅದನ್ನು ನಿಮ್ಮನ್ನು ಯಾರು ಇನ್ವೈಟ್ ಮಾಡಿದ್ರು ಅವ್ರ ಹತ್ರ ತಿಳ್ಕೊಳ್ಳೋಂಥ ವ್ಯವಸ್ಥೆ ಮಾಡಿ. ಸೊ ಇದಾದ ನಂತರದಲ್ಲಿ ಇಲ್ಲೊಂದು ದೊಡ್ಡದೊಂದು ಸೆಕ್ಯೂರಿಟಿ ಇದಿದೆ. ಇದಕ್ಕೆ ಏನು ಹೇಳ್ತಾರಪ್ಪ ಅಂದರೆ ಈ ಟ್ರಾನ್ಸ್ಫರ್ ಆದ ನಂತರದಲ್ಲಿ ಆ್ಯಕ್ಟಿವೇಟ್ ಮಾಡ್ತೇವೆ. ಸೊ ಆ್ಯಕ್ಟಿವೇಟ್ ಮಾಡಿದ ನಂತರದಲ್ಲಿ API ಬೈಂಡಿಂಗ್ ಅಂತ ಮಾಡ್ತೇವೆ. ಸೊ API ಬೈಂಡಿಂಗ್ ಅನ್ನೋದಿದೆಯಲ್ಲ ಇಷ್ಟು ಸುಪೀರಿಯರ್ ಆಗುತ್ತೆ. ಹೇಗೆ ಮಾಡತ್ತಪ್ಪ API ಬೈಂಡಿಂಗ್ ಅಂತಂದರೆ ಇಷ್ಟು ಸೆಕ್ಯೂರಿಟಿ. ಈ API ಬೈಂಡಿಂಗ್ ನಾನೊಂದು ಉದಾಹರಣೆ ಕೊಡ್ತೇನೆ. ಏನಪ್ಪ ಅಂದರೆ ಈ API ಬೈಂಡಿಂಗನ್ನು ಯಾರಾದರೂ ಹ್ಯಾಕ್ ಮಾಡಬೇಕು, ಯಾರಾದರೂ ಅದನ್ನು ಕದಿಬೇಕು ಅಂತಂದರೆ 7 ಸಮುದ್ರ ದಾಟಿ, 7 ಕೋಟೆ ದಾಟಿ, 7 ಬಾಗಿಲು ದಾಟಿ ಒಳಗಡೆ ಹೋಗ್ಬೇಕು. ಅಲ್ಲಿ ಮತ್ತೆ 100 ಜನ ದೊಡ್ಡ ಇವರು ಇರ್ತಾರೆ. ಹಂಗೆ ಏನು ಹೇಳ್ರಿ, ನಮ್ಮನ್ನು ತಡೆಯೋರು ಬೋನ್ಸರ್ಗಳು ಇರ್ತಾರೆ. ಸೊ ಅಷ್ಟು ವ್ಯವಸ್ಥೆ ಇದೆ. ಸೊ ಆ ರೀತಿಯಲ್ಲಿ ಬಿನಾನ್ಸು ಮತ್ತು ರಾಯಲ್ ಕ್ಯೂನ ನಾವು ಮಾಡಿದ ನಂತರದಲ್ಲಿ ಆ್ಯಕ್ಟಿವೇಟ್ ಆದ ನಂತರದಲ್ಲಿ ಇದನ್ನು ನಾವು ಬೈಂಡಿಂಗ್ ಮಾಡೋದಕ್ಕೆ API ಬೈಂಡಿಂಗ್ ಅಂತ ಹೇಳ್ತೀವಿ. ಸೊ ಈ API ಬೈಂಡಿಂಗ್ ಸೆಕ್ಯೂರಿಟಿ ಆಗಿರುತ್ತೆ ಬೇಕಾದ್ರೆ ವೆರಿ ಸೇಫ್ ಆಗಿರುತ್ತೆ. ಸೊ ಇಲ್ಲಿ API ಕೀ ಅನ್ನುವಂಥದ್ದು ಒಂದು ವ್ಯವಸ್ಥೆ ಬರುತ್ತೆ. ಇವೆಲ್ಲ ಸಹಿತ ಡಿಜಿಟಲ್ ಆಗಿ ಬರೋದ್ರಿಂದ ಸೊ ಇದು ಸೆಕ್ಯೂರಿಟಿಗೆ API ಕೀ ಸೆಕ್ಯೂರಿಟಿ ಅಂತ ಇರುತ್ತೆ, ಆಯಿತಾ. ಸೊ ಅದೇ ರೀತಿಯಲ್ಲಿ ನೋಡಿ ನೀವು ಈ ರೀತಿ ಇದನ್ನೆಲ್ಲ ಎಲ್ಲಿ ನಾವು ಬಾಯಲ್ಲಿ ಹಂಬಲ್ ಇಟ್ಕೊಳಿಕ್ಕಾಗುತ್ತೆ ಸರ್, ಆಯಿತಾ. ಸೊ ಇವೆಲ್ಲ ಏನಪ್ಪ ಅಂದರೆ ವಿತಿನ್ 1 ನಿಮಿಷ 1.5 ನಿಮಿಷದಲ್ಲಿ ಆಗಿರಬೇಕು. ಆಗಿಲ್ಲ ಅಂತ ಹೇಳಿದ್ರೆ ಇದು ಇನ್ವ್ಯಾಲಿಡ್ ಅಂತ ಬಂದ್ಬಿಡುತ್ತೆ, ಮತ್ತು ಹೊಸದಾಗಿ ಕ್ರಿಯೇಟ್ ಮಾಡಬೇಕು. ಸೊ ಇದಕ್ಕೆ ಏನು ಮಾಡಬೇಕು ಯಾಕಂದರೆ ಇದಕ್ಕೆಲ್ಲ ಮೇಲ್ ವೆರಿಫಿಕೇಷನ್ ಬರುತ್ತೆ. ಅಂದರೆ ಮೊಬೈಲ್ ನಂಬರಿಗೆ ಮತ್ತು ಎಕ್ಸ್ಟ್ರಾ ನಮಗೆ SMS ಬರುತ್ತೆ, ವೆರಿಫಿಕೇಷನ್ ಕೋಡ್ ಬರುತ್ತೆ. ಸೊ ಮೇಲ್ ಯಾರ ಹತ್ರ ಇರುತ್ತೆ ಸರ್? ನಮ್ಮ ಮೇಲು ಬೇರೆಯವ್ರ ಹತ್ರ ನಮ್ಮ ಹತ್ರ ಇರುತ್ತೆ. ನಮ್ಮ ಮೊಬೈಲ್ ನಂಬರ್ ನಮ್ಮ ಹತ್ರ ಇರುತ್ತೆ, ಬೇರೆಯವ್ರ ಹತ್ರ ಇರುತ್ತೆ, ನಮ್ಮ ಹತ್ರ ಇರುತ್ತೆ. ಇವೆಲ್ಲದ ಜೊತೆ ಬರುತ್ತೆ. ಮತ್ತು ಇನ್ನೂ ಜಾಸ್ತಿ ಸೆಕ್ಯೂರಿಟಿ ಬೇಕು ಅಂತ ಹೇಳಿದ್ರೆ ಗೂಗಲ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಸೊ ಇವೆಲ್ಲದು ವ್ಯವಸ್ಥೆ ಆಗುತ್ತೆ. ಸೊ ಇಲ್ಲಿ ನಾವು ಏನು ಇದಕ್ಕೆ ಇದು ಕೊಡ್ತೇವೆ ಬೇಕಾದ್ರೆ API ರಿಸ್ಟ್ರಿಕ್ಷನ್ ಅಂತೇಳಿ ಎನೇಬಲ್ ಫಾರ್ ರೀಡಿಂಗ್. ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟಿದೆ ಅಂತೇಳಿ ನಾವು ರೀಡ್ ಮಾಡ್ಬೋದು. ಸೊ ನಾವು ಗೂಗಲ್ ಪೇ ಮತ್ತು ಫೋನ್ಪೇದಲ್ಲಿ ಕೆಲಸ ಮಾಡ್ತೇವೆ ಸರ್. ಗೂಗಲ್ ಪೇದಲ್ಲಿ ಇರುತ್ತೆ, ಫೋನ್ ಇರುತ್ತೆ, ಅಥವಾ ನಮ್ಮ ಅಕೌಂಟಲ್ಲಿ ದುಡ್ಡು ಇರುತ್ತೋ? ಅಕೌಂಟಲ್ಲಿ ದುಡ್ಡು ಇರುತ್ತೆ. ಗೂಗಲ್ ಪೇ ಏನು ಮಾಡುತ್ತೆ? ಮೀಡಿಯೇಟ್ರಾಗಿ ಕೆಲಸ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಡುವಂಥ ವ್ಯವಸ್ಥೆ ಮಾಡುತ್ತೆ. ಸೊ ಸೇಫ್ ಆ್ಯಂಡ್ ಸೆಕ್ಯೂರಾಗಿ ಕೆಲಸ ಮಾಡುತ್ತೆ. ಸೊ ಅದೇ ರೀತಿಯಲ್ಲಿ ರಾಯಲ್ ಕ್ಯೂ ಕೆಲಸ ಮಾಡ್ಕೊಡುತ್ತೆ, ನಮ್ಮ ಪರವಾಗಿ ಕೆಲಸ ಮಾಡ್ಕೊಡುತ್ತೆ. ಏನು ನೀವು ಎಷ್ಟು ದುಡ್ಡು ಇರ್ತೋ ಅದನ್ನು ಇಲ್ಲಿ ಎನೇಬಲ್ ಫಾರ್ ರೀಡಿಂಗು, ಆಯಿತಾ. ಇನ್ನೊಂದು ಎನೇಬಲ್ ಸ್ಪಾಟ್ ಆ್ಯಂಡ್ ಮಾರ್ಜಿನ್ ಟ್ರೇಡ್ ಮಾಡೋದಕ್ಕೆ, ಬೈ ಮಾಡು ಸೆಲ್ ಮಾಡು ಅಂತೇಳಿ. ಸೊ ನಾವೀಗ ನಮ್ಮ ಆಫೀಸಲ್ಲಿ ಕೆಲವು ಯಾರನ್ನ ಇವರನ್ನ ಹೈರ್ ಮಾಡ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ, ಕೆಲಸಗಾರಿದ್ದಾರೆ ಅಂತ ಇಟ್ಕೊಳ್ಳಿ ಸರ್. ಸೊ ಅಥವಾ ಕಂಪ್ಯೂಟರ್ ವರ್ಕರ್ ಇದೆ ಅಂತ ಇಟ್ಕೊಳ್ಳಿ. ಸೊ ಅವ್ರು ಏನು ಮಾಡ್ತಾರೆ, ನಾವು ಹೇಳಿದಷ್ಟು ಕೆಲಸವನ್ನು ಮಾಡ್ತಾರೆ. ಹೀಗೆ ಮಾಡಬೇಕು, ಇಂಥವ್ರಿಗೆ ದುಡ್ಡು ಕಳಿಸ್ಬೇಕು ಅಂತ ಹೇಳಿದ್ರೆ ಮತ್ತೆ ಬಂದು ಅದನ್ನು ಕಳಿಸ್ತಾರೆ. ಸೊ ಏನು ಕೀ ಪರ್ಸನ್ ಏನು ಮಾಡ್ತಾರೆ ಬೇಕಾದ್ರೆ ಅವನೇನು ಮಾಡ್ತಕ್ಕಂಥ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಷ್ಟೇ ಮಾಡ್ತಾನಲ್ಲ, ಅದೇ ರೀತಿಯಲ್ಲಿ ಎಲ್ಲೂ ಸಹಿತ ಏನಾಗುತ್ತೆ ಅಂದರೆ ಇದ್ರ ಕೆಲಸ ಏನು, ರಾಯಲ್ ಕ್ಯೂ ಕೆಲಸ ಏನು, ನಮ್ಮ ಪರವಾಗಿ ಟ್ರೇಡ್ ಮಾಡೋದಷ್ಟೇ, ನಾಟ್ ಫಾರ್ ವಿಡ್ರಾವಲ್. ಇದಕ್ಕೆ ನಾವು ಯಾವುದೇ ರೀತಿಯಂಥ ವಿಡ್ರಾವಲಿಗೆ ನಾವಿಲ್ಲಿ ಅಥೆಂಟಿಕೇಶನ್ ಕೊಟ್ಟಿಲ್ಲ. ವಿಡ್ರಾವಲ್ ಮಾಡೋರು ಯಾರು? ನಾವು. ಸೊ ಬೇರೆಯವ್ರಿಗೆ ಕಳಿಸೋರು ಯಾರು? ನಾವೇ. ಸೊ ಹಾಗಾಗಿ ಇಷ್ಟೆಲ್ಲ ಆದ ನಂತರದಲ್ಲಿ ನಾವು ಕಾಯಿನನ್ನು ಚೂಸ್ ಮಾಡಬೇಕಾಗುತ್ತೆ ಸರ್. ಏನು ಯಾವ ಚೂಸ್ ಮಾಡಬೇಕಾಗತ್ತೆ? ಸ್ವಲ್ಪ ಲೆಂಗ್ತ್ ಆಯಿತು ಅಂತ ಅಂದ್ಕೊಂಡಿದ್ದೇನೆ, ಅದು ಸ್ವಲ್ಪ ಯಾಕಂತಂದ್ರೆ ಕ್ಲಾರಿಫಿಕೇಶನ್ ಇದೆ, ಇಷ್ಟು ಬೇಕೇ ಬೇಕಾಗುತ್ತೆ. ಸೊ ಕಾಯಿನ್ ಚೂಸ್ ಮಾಡಬೇಕು, ಯಾವುದೊಂದು ಕರೆನ್ಸಿ ಚೂಸ್ ಮಾಡಬೇಕಲ್ಲ. ಯಾವ ಕರೆನ್ಸಿ ಚೂಸ್ ಮಾಡಬೇಕು ಸರ್? ಅಲ್ಲಿ 1,11,000 ಕೊಟ್ಟೆ, 1,11,000 ರ್ಯಾಂಕಿಂದ ಪರ್ಚೇಸ್ ಮಾಡಬೇಕಾ? ಇಲ್ಲ. ಸೊ ಬಿನಾನ್ಸಲ್ಲಿ ಇರೋದು ಎಷ್ಟು? 250 ಟಾಪ್ 250 ಕಾಯಿನ್ಗಳು. ಅದರಲ್ಲೂ ಸಹಿತ
ರಾಯಲ್ ಕ್ಯೂ ಏನು ಮಾಡಿದೆ ಪಕ್ಕದ್ರೆ ಟಾಪ್ 70 ಕಾಯಿನ್ಗಳನ್ನು ಮಾತ್ರ ಆರಿಸ್ಕೊಂಡಿದೆ. ಅಂದರೆ ನಾವು ಏನಿರಬೇಕು, ಮಾರ್ಕೆಟ್ ಆಚೆ ಈಚೆ ಆಗ್ಬೋದು, ಮಾರ್ಕೆಟ್ ನಮ್ಮ ಕೈಲಿಲ್ಲ, ಆದರೆ ಡೌನ್ ಬಂದರೂ ಸಹಿತ ಮತ್ತೆ ಅದು ಬೌನ್ಸ್ ಬ್ಯಾಕ್ ಆಗಬೇಕು ಅಂತಂದರೆ ಟಾಪ್ ಕರೆನ್ಸಿಯಲ್ಲಿ ಟ್ರೇಡ್ ಮಾಡಿದಾಗ ಮಾತ್ರ ನಮಗೆ ಆ ಸಾಧ್ಯತೆ ಇದೆ. ಕರೆಕ್ಟಾ ಫ್ರೆಂಡ್ಸ್? ಹಾಂ, ಅಂದರೆ ಯಾವುದನ್ನು ಆಯ್ಕೆ ಮಾಡ್ಕೊಳುತ್ತೆ, ಟಾಪ್ 70 ಕಾಯಿನ್ಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಳುತ್ತೆ. ಸೊ ಅಲ್ಲಿ ನಾವು ಚೂಸ್ ಮಾಡ್ತೀವಿ. ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಸೊ ಯಾವುದೊಂದು ಕಾಯಿನ್ ಚೂಸ್ ಮಾಡಿದ್ದೀವಿ. ಇಲ್ಲಿ ನಮಗೊಂದು ಟ್ರೇಡ್ ಸೆಟ್ಟಿಂಗ್ ಇದೆ. ಕಾಯಿನ್ ಚೂಸ್ ಮಾಡಲ್ಲ ಆಯಿತಾ, ಟ್ರೇಡ್ ಸೆಟ್ಟಿಂಗ್ ಇರುತ್ತೆ. ಈ ಟ್ರೇಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಟ್ರೇಡನ್ನು ಸೆಟ್ಟಿಂಗ್ ಮಾಡಬೇಕಾಗತ್ತೆ. ನನ್ನ ಹಣ ಎಷ್ಟಿದೆ ಗೊತ್ತಿಲ್ಲ, 25,000 ಇದೆಯೋ, 50,000 ಇದೆಯೋ, 1 ಲಕ್ಷ ಇದೆಯೋ, 10 ಲಕ್ಷ ಇದೆಯೋ, 1 ಕೋಟಿ ಇದೆಯೋ, 10 ಕೋಟಿ ಇದೆಯೋ ಗೊತ್ತಿಲ್ಲ. ಸೊ ಏನು ಹಣ ಇರ್ತೀವೋ ನಮ್ಮ ಗ್ಲೋಬಲ್ ಅಕೌಂಟಲ್ಲಿ, ಗ್ಲೋಬಲ್ ಬ್ಯಾಂಕ್ ಅಕೌಂಟ್ ಅಂದರೆ ಯಾವುದು, ಫಿನಾನ್ಸಲ್ಲಿ ನಮ್ಮದು ಟ್ರೇಡಿಂಗ್ ಅಕೌಂಟು ಸರ್. ಆ ಟ್ರೇಡಿಂಗ್ ಅಕೌಂಟಲ್ಲಿ ಎಷ್ಟು ಹಣ ಇದೆಯೋ ಆ ಹಣಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಿಕೊಡುತ್ತೆ. ತಾನೇ ಮಾಡಲ್ಲ, ನಾವೇನು ಮಾಡಬೇಕು, ಅದಕ್ಕೆ ಕಮಾಂಡಿಂಗ್ ಕೊಡಲೇಬೇಕು. ಸೊ ಫಸ್ಟ್ ಬೈ ಅಂತೇಳಿ ನಾನು ಇಲ್ಲಿ $15 ಅಂತೇಳಿ ಹಾಕಿದ್ದೇನೆ. ಜಾಸ್ತಿ ಇದೆ ಅಂತ ಹೇಳಿದ್ರೆ $20, $50, $100, $150, $500 ಹೀಗೆ ಸಹಿತ ಕೆಲಸ ಮಾಡ್ಕೊಡ್ತಾರೆ. ಅದೇ ರೀತಿಯಲ್ಲಿ ಎಷ್ಟು ಇದು ಟ್ರೇಡ್ ಸೆಟ್ಟಿಂಗ್ ಅಂದಲ್ಲ, ಇದೇ ರೀತಿಯಲ್ಲಿ ಇದು ಮಾರ್ಜಿನ್ ಕಾಲ್ ಸೆಟ್ಟಿಂಗ್ ಅಂತ ಹೇಳ್ತಾರೆ. ಅಂದರೆ ಆವಾಗ ನಿಮಗೆ ಎವರೇಜ್ ತೋರಿಸ್ನಲ್ಲ, ಎಷ್ಟೆಷ್ಟು ಡೌನ್ ಬಂದಾಗ ಹೇಗೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರ ಬಗ್ಗೆ ತೋರಿಸಿದ್ನಲ್ಲ. ಸೊ ಮಾರ್ಟಿಂಗ್ ಸ್ಟ್ರಾಟಜಿ ಎವರೇಜ್ ಸ್ಟ್ರಾಟಜಿ ಇಲ್ಲ, ಎಷ್ಟು ಲೆವೆಲ್ ಡೌನ್ ಬರೋವಿಗೂ ಸಹಿತ ನಾನು ಪರ್ಚೇಸ್ ಮಾಡಬೇಕು. ಇದೊಂದು ಉದಾಹರಣೆ ಕೊಟ್ಟಿದ್ದೇನೆ. ಇಷ್ಟೇ ಮಾಡಬೇಕಾ, ಇಲ್ಲ, ಇದನ್ನು 50 ಮಾಡ್ಬೋದು, 100 ಮಾಡ್ಬೋದು. ಸೊ ಆ ನಂತರದಲ್ಲಿ ಹೋಲ್ ಪೊಸಿಷನ್ ಟೇಕ್ ಪ್ರಾಫಿಟ್ ಅಂತೇಳಿ, ಇದು ಪ್ರಾಫಿಟ್ ಎಷ್ಟು ತೊಗೊಳ್ಬೇಕು ಅಂತೇಳಿ. ಸೊ ಮಾರ್ಟಿಂಗಲ್ಲಿ ಏನಿರ್ತದಪ್ಪ ಯಾಕಂದರೆ ಯಾವಾಗ ನೀವು ಹಣಕ್ಕೆ 2%, 1.5% 2% ಬಂದಾಗ ನೀವು ಪ್ರಾಫಿಟನ್ನು ತೊಗೊಂಡಿಲ್ಲ ಅಂತಂದರೆ ಯು ಆರ್ ನಾಟ್ ಎ ಟ್ರೇಡರ್. ನಾವು ಟ್ರೇಡರೇ ಅಲ್ಲಂತೆ, ನಾವೇನಂತೆ ಗ್ಯಾಮ್ಲರ್ ಅಂತೆ. ಇನ್ನೂ ಜಾಸ್ತಿ ಬರಬೇಕು ವೇಟ್ ಮಾಡ್ತಾ ಇರ್ತೀವಲ್ಲ. ಪ್ರಾಫಿಟ್ ಬಂದಾಗೆಲ್ಲ ಅದನ್ನು ಪ್ರಾಫಿಟ್ ಬುಕ್ ಮಾಡಿಕೊಂಡು ಕಿಸೆಗೆ ಹಾಕ್ಕೊಳ್ಳಿ ಅಂತ ಹೇಳುವಂಥದ್ದು. ಆ ವ್ಯವಸ್ಥೆನ ಯಾರು ಮಾಡ್ತಾರೆ ಇವಾಗ? ನಮಗೆ ಯಾವಾಗ ಗೊತ್ತಾಗಲ್ಲ ಸರ್. 24 ಗಂಟೆ, ರಾತ್ರಿ 2 ಗಂಟೆಗೆಲ್ಲ ಬಂದಿದೆ ಗೊತ್ತಿಲ್ಲ, 25% ಮೇಲೆ ಹೋಗಿದೆ. ಬಟ್ ಇದೊಂದು ಟೂಲ್ ಇದೆಯಲ್ಲ, ಈ ರಾಯಲ್ ಕ್ಯೂ ಅಂತ ಟೂಲು ನಮ್ಮ ಹತ್ರ ಇದೆ ಅಂತಂದರೆ ಯಾವಾಗೆಲ್ಲ ಬರಲಿ ಆವಾಗೆಲ್ಲ ನಮಗೆ ಪ್ರಾಫಿಟ್ ಮಾಡ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಸೊ ಆಯಿತಾ, ಸಾರಿ. ಸೊ ಇಲ್ಲಿ ನೋಡಿ, ಸೊ ಇದೆಲ್ಲ ಇದೆ. ಯಾವಾಗ ಎಷ್ಟೆಷ್ಟು ತೊಗೊಳ್ಬೇಕು, ಹೆಂಗೆ ತೊಗೊಳ್ಬೇಕು, ಇದೆಲ್ಲ ನಿಮಗೆ ಇವಾಗ ಗೊತ್ತಾಗಲ್ಲ, ಹೊಳೆಯಲ್ಲಿ ಮಳೆ ಹೋದಾಗ ಆಗುತ್ತೆ. ಯಾಕಂತಂದರೆ ಇದೊಂದು ಟ್ರೇಡ್ ಸೆಟ್ಟಿಂಗ್ ಇದೆಯಲ್ಲ. ಸೊ ಆ ರೀತಿ ಟ್ರೇಡ್ ಸೆಟ್ಟಿಂಗ್ ಮಾಡ್ತೇವೆ. ಸೊ ಮಾರ್ಜಿನ್ ಕಾನ್ಫಿಗರೇಷನ್ ಅಂತಂದ್ರೆ ಎವರೇಜ್ ಎಷ್ಟು ಬೈ ಮಾಡಬೇಕು ಅಂತೇಳಿ. ಸೊ ಇಲ್ಲಿ ನೋಡಿ, ಸೊ ಎಷ್ಟು ಫಸ್ಟ್ ಕಾಲ್ ಎಷ್ಟು ಪರ್ಸೆಂಟಿಗೆ ಬರಬೇಕು, ಡೌನ್ ಆದ ಬೈ ಮಾಡಬೇಕು, ಎಷ್ಟು % ಬಂದರೆ ಎಷ್ಟು ಟೈಮ್ಸ್ ಅಂತಂದರೆ ಫಸ್ಟ್ ಬೈ ಅಂತಂದ್ರೆ $15 ಇಟ್ಟಿದ್ದೇವೆ. ಸೊ $15 ಅಂತಂದರೆ ಇನ್ನು $15 ಬೈ ಆಗುತ್ತೆ. ಸೊ ನಮ್ಮ ಹಣಕ್ಕೆ ತಕ್ಕಂತೆ ನಾವು ಟ್ರೇಡಿಂಗ್ ಸೆಟ್ ಮಾಡ್ಕೊಳ್ಬೋದು ಆಯಿತಾ. ಡಿಫಾಲ್ಟ್ ಸೆಟ್ಟಿಂಗು ಇರುತ್ತೆ. ಸೊ ಅದೇ ರೀತಿಯಲ್ಲಿ ಸೆಟ್ಟಿಂಗ್ ಮಾಡಿ, ಸೊ ಇಲ್ಲಿ ಎಲ್ಲದನ್ನು ಕನ್ಫರ್ಮ್ ಮಾಡಿ ಆಮೇಲೆ ಸ್ಟಾರ್ಟ್ ಬಟನ್ ಒತ್ತು ಕೊಟ್ವಿ ಅಂತಂದರೆ ಅದು ತನ್ನ ಕೆಲಸವನ್ನು ಆವಾಗ 24/7 ನಮ್ಮ ಪರವಾಗಿ ಕೆಲಸ ಮಾಡಬಾರ್ದು. ನಾವು ಎಷ್ಟು ಕಾಯಿನ್ ಸೆಟ್ ಮಾಡಬೇಕು, 10 ಮಾಡಬೇಕು, 5 ಮಾಡಬೇಕು, 100 ಮಾಡಬೇಕು, ಅಲ್ಲ 100 ಇಲ್ಲ 70 ಇರೋದು, ಅಷ್ಟು ಮಾಡಬೇಕು. ಅಷ್ಟಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಜಾಸ್ತಿ ಫಂಡ್ ಇರಬೇಕು. ಸೊ ಎಲ್ಲೆಲ್ಲಿ ಬೈ ಮಾಡಬೇಕು, ಬೈ ಮಾಡುತ್ತೆ, ಎಲ್ಲಿ ಸೆಲ್ ಮಾಡಬೇಕು, ಸೆಲ್ ಆಗೋದಷ್ಟು ಪ್ರಾಫಿಟಲ್ಲಿ ಇರುತ್ತೆ ಆಯಿತಾ. ಎಲ್ಲಿ ಬೈ ಮಾಡಬೇಕು, ಸೆಕೆಂಡ್ ಬೈ ಎಲ್ಲಿ ಮಾಡಬೇಕು, ಥರ್ಡ್ ಬೈ ಎಲ್ಲಿ ಮಾಡಬೇಕು, ನಾವೇನು ಸೆಟ್ಟಿಂಗ್ ಮಾಡಿದ್ದೇವಲ್ಲ 1 2 3 4 5 ಆ ರೀತಿಯಲ್ಲಿ ಸೆಟ್ಟಿಂಗ್ ಮಾಡಿಕೊಟ್ಟು ಸ್ಟಾರ್ಟ್ ಕೊಟ್ಟಿದ್ದೇವಲ್ಲ, ಆ ರೀತಿಯಲ್ಲಿ ಮಾಡಿ ನಮ್ಮ ಪರವಾಗಿ ಬೈ ಸೆಲ್ ಮಾಡಿಕೊಡುತ್ತೆ. ಸೊ ಇಲ್ಲಿ ಇಷ್ಟೆಲ್ಲ ಆಯಿತು. ರೆವಿನ್ಯೂ ಯಾರು ದುಡ್ಡು ತಗೊಂಡವ್ರು ಇದ್ದಾರಾ ಆಯಿತಾ. ಸೊ ಅದನ್ನು ನೋಡ್ಬಿಡುವ. ಇಲ್ಲಿ ನೋಡಿ, ಸೊ ಇಲ್ಲೊಂದು $543 ಅಂತೇಳಿ ಆಲ್ಮೋಸ್ಟ್ ಪ್ರಾಫಿಟ್ ಆಗಿದೆ ಆಯಿತಾ. ಸೊ ಇದು ಈ ಅಕೌಂಟ್ ಏನಿದೆಯಲ್ಲ ನೋಡಿ, ನಿನ್ನೆ ಇದು 12-18 ಅಂತ ಕಾಣ್ತಾ ಇದೆ ಸರ್, ಎಲ್ಲರೂ ಕಾಣ್ತಾ ಇದೆಯಾ? ನಿನ್ನೆ ಪ್ರಾಫಿಟ್ $3.57. ಮೊನ್ನೆ ಸ್ವಲ್ಪ ಕಡಿಮೆ ಇದೆ, ಮತ್ತೊಂದು ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಕಡಿಮೆ ಇದೆ ಆಯಿತಾ. 6 ಇದೆ, 9 ಇದೆ. ಅಂದರೆ ಮಾರ್ಕೆಟ್ ಯಾವ ರೀತಿಯಲ್ಲಿ ವೇರಿಯೇಷನ್ ಆಗುತ್ತೋ ಅದಕ್ಕೆ ತಕ್ಕಂತೆ ಅದ್ರ ಕೆಲಸ ಏನು. ನಮಗೆ ಪ್ರತಿ ದಿವಸನೂ ಕೊಟ್ಬಿಡ್ಬೇಕು ಅಂತೇಳಿಲ್ಲ, ದಿವಸನೂ ಬರ್ಬೋದು, 15 ದಿವಸ ಬರದೇ ಇರ್ಬೋದು, 1 ತಿಂಗಳು ಬರದೇ ಇರ್ಬೋದು. ನಾವು ಹಾರಿಸ್ಕೊಂಡಿರೋ ಕಾಯಿನ್ ಮೇಲೆ ಇರುತ್ತೆ, ನಮ್ಮ ಕ್ಯಾಪಿಟಲ್ ಮೇಲೆ ಇರುತ್ತಲ್ಲ. ಬಟ್ ಏನು ಮಾಡ್ತಬೇಕಾದ್ರೆ ಸ್ವಲ್ಪ ಸೆಲ್ ಮಾಡಿದೆ ಅಂತಂದರೆ ಪ್ರಾಫಿಟ್ ಬಂದಿದೆ ಅಂತೇಳಿ ಅರ್ಥ, ಓಕೆನಾ. ಸೊ ಅದೇ ರೀತಿ ಇಲ್ಲ ನೋಡಿ, ಇಲ್ಲೊಂದು ಡಿಫ್ರೆಂಟ್ ಕಾಣಿದೆ. 12 8 ಇದೆ, ಇಲ್ಲಿಂದ 14 ಇದೆ, ಇಲ್ಲೊಂದು ಇಲ್ಲ 15 ಇದೆ, 16 ಇದೆ, 18 ಇದೆ, 17 ಇಲ್ಲ, ಕರೆಕ್ಟಾ. ಸೊ ಒಂದೊಂದು 20 ಇದೆ, 2 ಇದೆ, ಅವರವರು ಇರ್ತಕ್ಕಂಥದ್ದು. ಸೊ ಇದೊಂದು 5-6 ಅಂದರೆ $6,000 ಇರುವಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆಗಿದೆ, 2528 ಇದೆ ಆಯಿತಾ. ಇಲ್ಲೊಂದು ನೋಡಿ ತೋರಿಸ್ತಾ ಇದ್ದಾನೆ. ಸೊ 500 ಇದು $1,500, ಬರೀ $1,500 ಇದೆ. ಅವನಿಗೆ ಈ ಮಾರ್ಕೆಟ್ ಮೇಲೆ ಗ್ರಿಪ್ ಇದೆ ಅವರಿಗೆ. ಸೊ ಇದು ಮ್ಯಾನ್ಯುವಲ್ ಆಗಿರೋದ್ರಿಂದ ನಾವು ಸರಿಯಾದ ರೀತಿಯಲ್ಲಿ ಕಲ್ತ್ಕೊಂಡಿವಿ ಅಂತಂದರೆ 2-3 ಸತಿ ಕಲ್ತ್ಕೊಂಡು 2-3 ತಿಂಗಳಲ್ಲಿ ಸರಿಯಾದ ರೀತಿಯಲ್ಲಿ ಮಾಸ್ಟರ್ ಆದ್ವಿ ಅಂತಂದರೆ ಇದರೊಟ್ಟಿಗೆ ನಾವು ಸಹಿತ ಕೆಲಸ ಮಾಡಿ ದೊಡ್ಡ ಪ್ರಾಫಿಟನ್ನು ಸಹಿತ ಗೇನ್ ಮಾಡ್ಕೊಳ್ಬೋದು. ಸೊ ಅದು ಬರಬೇಕು ಅಂತಂದರೆ ಏನಾಗಬೇಕು, ನಾವು ಮಾಸ್ಟರ್ ಆಗಲೇಬೇಕು.
ಆಯಿತಾ. ಸೊ ಇಲ್ಲಿ ಬಂದಿರೋದೇನಿದೆ, 4 ದಿವಸ ಬರದೇ ಇರ್ಬೋದು, 3, 7, 8 ಇದೆ, ಆಯಿತು, 9 ಇದೆ, 9ರಿಂದ 18ಕ್ಕೆ ಲಾಸ್ಟ್ ಇದೆ. ಸೊ ಇನ್ನೊಂದು ದಿವಸ ಒಂದೊಂದು ಒಬ್ಬೊಬ್ಬರದ್ದು ಏನಾಗಬೇಕಾದ್ರೆ ಒಂದೊಂದು ತಿಂಗಳಿಗಟ್ಟಲೆ ಬಂದಿಲ್ಲ. ಸೊ ಬಂದೇ ಬರುತ್ತೆ, ಆಯ್ತು. ಅಂದರೆ ಬಂದರೆ ಪ್ರಾಫಿಟ್ ಬರುತ್ತೆ, ನಮ್ಮ ಹಣ ಸೇಫಾಗಿರುತ್ತೆ. ಮಾರ್ಕೆಟಲ್ಲಿ ಇದೆ ಅಂತಂದರೆ ನಾವು ಇವಾಗ ಯಾವುದೊಂದು ಶೇರನ್ನು ಪರ್ಚೇಸ್ ಮಾಡಿದ್ದೀವಿ ಅಂತ ನಾವು ಇರೋದು ಹೇಗೆ ಮಾಡ್ತೀವಿ ಬೇಕಾದ್ರೆ, ಸರ್ ನನ್ನ ಇಂಟೆನ್ಷನ್ ಏನು, ಸರ್ ನನ್ನ ಹತ್ರ ಒಂದು ಲಕ್ಷ ಇದೆ, ಇವಾಗ ಅದನ್ನು ಎಫ್ ಡಿ ಇಟ್ಟೆ ಅಂತಂದರೆ ಡಬಲ್ ಆಗಬೇಕು ಅಂತಂದರೆ ಎಷ್ಟು ದಿವಸ ಬೇಕು, 8 ವರ್ಷ ಬೇಕು. ಸೊ ನನ್ನ ಹತ್ರ ಒಂದು 3 ವರ್ಷಕ್ಕೆ ಒಂದು ಡಬಲ್ ಆಗಬೇಕು, ಅಥವಾ 3 ವರ್ಷಕ್ಕೆ ಒಂದು 2 ಟೈಮ್ಸ್ ಆಗಬೇಕು. 1 ಲಕ್ಷ ಇರೋದು ಒಂದು 3 ಲಕ್ಷ ಆಗಬೇಕು. ಆ ರೀತಿ ಅಂತ ಆಗಬೇಕು ಅಂತ ಹೇಳಿದಾಗ ಸೇಫ್ ಆ್ಯಂಡ್ ಸೆಕ್ಯೂರ್ ಇರುವಂಥ ಪ್ಲ್ಯಾಟ್ಫಾರ್ಮ್ ಯಾವುದು ನಾನು ಹುಡುಕ್ಬೇಕಲ್ಲ, ಕರೆಕ್ಟಾ ಸರ್? ಸೊ ಆ ರೀತಿ ಪ್ಲ್ಯಾಟ್ಫಾರ್ಮ್ ಬರಬೇಕು ಅಂತ ಹೇಳಿದಾಗ, ಸೊ ಇಂಥ ಪ್ಲ್ಯಾಟ್ಫಾರ್ಮ್ ಬಂದಾಗ ನಮ್ಮ ಇಂಟೆನ್ಷನ್ ಏನು, ಸರ್ ನಾವು 1 ಲಕ್ಷ ಹಾಕಿದ್ದೀವಿ, ಸೊ ಇದು ಕ್ರಿಪ್ಟೋ ಮಾರ್ಕೆಟ್ ಅಂತ ಹೇಳ್ಬೋದು, ಕ್ರಿಪ್ಟೋದಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು, ಯಾರೋ ಹಾಕಿದ್ರು ಅಂತ ಇಟ್ಕೊಳ್ಳಿ. ಸೊ ಅದು 1 ಲಕ್ಷ ಹಾಕಿದೆ, 1 ಲಕ್ಷನೇ ಇರುತ್ತಾ? ಮಾರ್ಕೆಟ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಮಾರ್ಕೆಟ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಬೈ ಆಗಿದೆ ಅಂತ ಇಟ್ಕೊಳ್ಳಿ, ಹೀಗೆ ಮೇಲೆ ಹೋಗ್ತಾ ಇರುತ್ತಾ? ಸಾಧ್ಯ ಇದೆಯಾ? ಸೊ ಇಲ್ಲಿ ಬೈ ಆಗಿದೆ, ಇಲ್ಲಿ ಬೈ ಆದಾಗ ಇಲ್ಲಿ ಹೀಗೂ ಬರುತ್ತೆ, ಹೀಗೂ ಹೋಗುತ್ತೆ, ಹೀಗೂ ಬರುತ್ತೆ, ಹೀಗೂ ಹೋಗುತ್ತೆ, ಹೀಗೂ ಬರುತ್ತೆ, ಹೀಗೂ ಹೋಗುತ್ತೆ, ಹೀಗೂ ಬರುತ್ತೆ, ಹೀಗೂ ಹೋಗುತ್ತೆ. ಸೊ 1 ಲಕ್ಷ ಹಾಕಿದ್ದೇವೆ, ಒಂದೊಂದ್ಸಲ ಏನಾಗುತ್ತೆ, ಕಡಿಮೆ ಇದೆ ಅಂತಂದ್ರೆ ಸಹಿತ 70,000 ರೂಪಾಯಿವರೆಗೂ ಬರ್ಬೋದು, ಮಾರ್ಕೆಟ್ ಡೌನ್ ಬರ್ಬೋದು. ನಮ್ಮ ಇಂಟೆನ್ಷನ್ ಏನು, 1 ಲಕ್ಷ ಹಾಕಿದ್ದೇನೆ, ಮುಂದೊಂದು 2 ವರ್ಷ ನಂತರದಲ್ಲಿ 3 ಲಕ್ಷ ತೊಗೊಳ್ಬೇಕು ಅಂತೇಳಿ, ಕರೆಕ್ಟಾ? ಏನು ಹೇಳಿ, ಕ್ರಿಪ್ಟೋ ಮಾರ್ಕೆಟಲ್ಲಿ ನಾನು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ, ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ನನ್ನದೇ ಅಕೌಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದೇನೆ. ನನ್ನ ಇಂಟೆನ್ಷನ್ ಏನು, ಇನ್ನು 2 ವರ್ಷ ಬಿಟ್ಟು ನಾನು ಅದನ್ನು ಏನು ಮಾಡಬೇಕು, ಒಂದಿದ್ದದ್ದು ಎಷ್ಟಾಗಬೇಕು ಸರ್, 3 ಲಕ್ಷ ಆಗಬೇಕು. ಸೊ 3 ಲಕ್ಷ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ 1 ಲಕ್ಷ ಹಾಕೋದು ಹೀಗೆ ಹೋಗಲ್ಲ. ಸೊ ಅದು 1 ಲಕ್ಷದಿಂದ ಕೆಳಗೆ ಬರುತ್ತೆ, 85,000 ಬರ್ಬೋದು, ಅಥವಾ 80,000 ಬರ್ಬೋದು, ಹಾಗೆ ಮತ್ತೆ ಒಂದೊಂದು ದಿವಸ ಹೋಗ್ಬೋದು. ಹೀಗೆ ಯಾಕಂದ್ರೆ ಟಾಪ್ ಕರೆನ್ಸಿ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೇವಲ್ಲ. ಸೊ ಅದೇ ರೀತಿ ಹೀಗೋಗಿ ಇಲ್ಲೋಗಿ ಒಂದು 2 ವರ್ಷಕ್ಕೆ ಅದು 3 ಲಕ್ಷ ಆಗುತ್ತೆ. ಬಟ್ ಇಲ್ಲಿ ಬಂದಾಗ ಏನಾಗುತ್ತಪ್ಪ ಯಾಕಂದರೆ ಎವ್ರಿ ಜಿಗ್ಜಾಗ್ ಪಾಯಿಂಟಲ್ಲಿ ಅಪ್ ನಮ್ಮ ಹಣದಕ್ಕಿಂತ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ, ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನಾವು 1 ಲಕ್ಷ ಹಾಕಿದ್ದೇವೆ, 1,05,000 ಆಗಿದೆ, 5,000ನ ಒಂದ್ಸಲಿ ಪ್ರಾಫಿಟ್ ತೊಗೊಳ್ಳಿಕ್ಕೆ ಆಗುತ್ತಾ? ನಮ್ಮ ಹತ್ರ ಸಾಧ್ಯ ಆಗಲ್ಲ, ನೋಡ್ತಾನೆ ಇರ್ತೀವಿ, 10,000 ಆಗಲಿ 15,000 ಆಗಲಿ ಹೇಳ್ತೇವೆ. ಯಾಕಂತಂದ್ರೆ ಗ್ರೇಡಿ ಇನ್ನೂ ಜಾಸ್ತಿ ಆಗುತ್ತಂತೆ ಸರ್, ಎಷ್ಟು ಜಾಸ್ತಿ ಆಗುತ್ತಂತೆ. ಮಾರ್ಕೆಟಲ್ಲಿ 100 ರೂಪಾಯಿ ತೊಗೊಂಡಿರೋ ವಸ್ತು 105 ರೂಪಾಯಿ ಆಯಿತು ಅಂತಂದ್ರೆ ನಾವು ಸೆಲ್ ಮಾಡ್ಲಿಕ್ಕೆ ಹೋಗಲ್ಲ. ಆವಾಗ ನಮಗೆ ಅಡ್ವೈಸ್ ಮಾಡೋರು ಜಾಸ್ತಿ ಜನ ಬಂದುಬಿಡ್ತಾರೆ, ಸರ್ 125 ರೂಪಾಯಿ ಆಗುತ್ತೆ ಸರ್, ಇವತ್ತು ಯಾಕೆ ಕೊಡ್ತೀರಾ ಅಲ್ವಾ? ಸೊ ಆ ನಂತರದಲ್ಲಿ ಮತ್ತೆ 80 ರೂಪಾಯಿ ಬಂದಾಗ ಅಯ್ಯೋ ಒಂದು ಮಾತು ಕೇಳಿದೆ ನಾನು, ಆಗಿಲ್ಲ ನನಗೆ. ಸೊ ಇದೆಲ್ಲ ಇರೋದೆ, ನಮಗೆ ಆಸೆನೂ ಉಂಟು, ಗ್ರೀಡಿನೂ ಉಂಟು, ಹೆದರಿಕೆನೂ ಉಂಟು. ಸೊ ಬಟ್ ಇದೇನು ಮಾಡುತ್ತೆ, ಯಾವ್ಯಾವ ಕಾರ್ನರಲ್ಲಿ ಪ್ರಾಫಿಟ್ ತೊಗೊಳ್ಳಿಕ್ಕಾಗತ್ತಲ್ಲ, ಆ ಪ್ರಾಫಿಟನ್ನು ಎನ್ಕ್ಯಾಶ್ ಮಾಡಿಕೊಡುತ್ತೆ. ಅದೇ 2 ವರ್ಷದಲ್ಲಿ 3 ಲಕ್ಷ ಆಗುವಂಥ ದುಡ್ಡು ಮತ್ತೆ 2 ಲಕ್ಷ ಜಾಸ್ತಿ ಆಗುತ್ತೆ. ಎಷ್ಟಾಗುತ್ತೆ? 3 ವರ್ಷದಲ್ಲಿ ನಮ್ಮ ಇಂಟೆನ್ಷನ್ನು 1 ಲಕ್ಷವನ್ನು ನಾವು ತೊಗೊಂಡೋಗೋದು 3 ಲಕ್ಷ ಮಾಡೋದಾಗಿತ್ತು, 2 ವರ್ಷದಲ್ಲಿ ಇಟ್ಕೊಳ್ಳಿ. ಅದೇ ಸೇಮ್ ಪೊಸಿಷನ್ನಲ್ಲಿ ಎಷ್ಟೋ ಸಲ ಪ್ರಾಫಿಟ್ ರೇಂಜ್ ನಮಗೆ ಸಿಗಬೇಕಾಗಿತ್ತು, ಆ ಪ್ರಾಫಿಟನ್ನು ನಾವು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವು ಇದನ್ನು ಏನು ಮಾಡಿದ್ದೇವೆ, ಈ ಟ್ರೇಡಿಂಗ್ ಟೂಲನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಈ ಟ್ರೇಡಿಂಗ್ ಟೂಲ್ ನಮ್ಮ ಪರವಾಗಿ ಏನು ಮಾಡಬೇಕಂದ್ರೆ, ಯಾವ ಜಾಗದಲ್ಲಿ ಪ್ರಾಫಿಟ್ ಕೊಡಲಿಕ್ಕಾಗುತ್ತೋ ಪ್ರಾಫಿಟನ್ನು ಕೊಟ್ಟು ಎಕ್ಸ್ಟ್ರಾ ಗೇನನ್ನು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಈ ಟ್ರೇಡಿಂಗ್ ಟೂಲ್ ಮಾಡುತ್ತೆ. 1 ವರ್ಷ 2 ವರ್ಷದಲ್ಲೇ ನಾವೇನು ಮಾಡ್ತಿದ್ವಿ, ನಮ್ಮ 2 ವರ್ಷ ನಾವು ವೇಟ್ ಮಾಡ್ತಿದ್ವಿ, 3 ವರ್ಷ ವೇಟ್ ಮಾಡ್ತಿದ್ವಿ ಅಂತ ತಿಳ್ಕೊಳ್ಳಿ. 3 ಲಕ್ಷ ಮಾಡ್ಕೊಳ್ಳೋದನ್ನು 3 ವರ್ಷದಲ್ಲಿ 5 ಲಕ್ಷ ಆಯಿತು ಅಂತಂದರೆ ಬೆಸ್ಟೋ ಬೆಟರ್? ಸೊ ಹಾಗಾಗಿ ನಮಗೆ ಇದು ಟೂಲ್ ಬೇಕು ಬೇಡ ಓಡೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಆಯಿತು. ಸೊ ಮಿನಿಮಮ್ ಅಮೌಂಟ್ ಎಷ್ಟು ಬೇಕಾಗುತ್ತೆ ಸರ್? ಸೊ ಇಷ್ಟೆಲ್ಲ ಹೇಳಿದ್ರಿ, $120 ಕೊಟ್ವಿ, ನಾವು ಶ್ರೀಮಂತರಾಗಲೇಬೇಕು. ಏನು ಹೇಳಿ, ನಾವು ಶ್ರೀಮಂತರಾಗಲೇಬೇಕು ಅಂತೇಳಿ ನಮಗೀಗ ಛಲ ಬಂದಿದೆ. ನಾನು ಇವಾಗ ಸೇಫ್ ಆ್ಯಂಡ್ ಸೆಕ್ಯೂರ್ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡೆ. ನೀವು ಎಲ್ಲೆಲ್ಲ ಏನೇನು ಹೇಳಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಲಿಕ್ಕೆಲ್ಲ ಹೇಳಿದ್ವಿ, ಅದನ್ನೆಲ್ಲ ಸರ್ಚ್ ಮಾಡ್ಕೊಳ್ತೀನಿ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತೀನಿ. ಎಷ್ಟಾಗ್ಬೋದು ಅಂದರೆ $120 ನಾವೇನು ಮಾಡ್ತೀವಿ, ಆ ಟ್ರೇಡಿಂಗ್ ಟೂಲಿಗೆ ಕೊಡ್ತೀವಿ. ಎಕ್ಸಾಕ್ಟಾ? $120 ನಾವು ಟ್ರೇಡಿಂಗ್ ಟೂಲಿಗೆ ಕೊಡ್ತೀವಿ. ಆ ಟ್ರೇಡಿಂಗ್ ಟೂಲಿಗೆ ನೀವು ಎಷ್ಟು ಕೊಡ್ಬೋದು, ಕೋಟಿ ಕೊಟ್ಟರು ಅದು ತನ್ನ ಕೆಲಸ ಮಾಡಿಕೊಡುತ್ತೆ. ಅದು ಕೆಲಸ ಏನು, 24 ಗಂಟೆ ಕೆಲಸ ಮಾಡೋದೇ, ಮಲ್ಕೊಳ್ಳುವಂಗಿಲ್ಲ. ಸೊ ಹಾಗಾಗಿ ಮಿನಿಮಮ್ ಅಂತಂದ್ರೂ ಸಹಿತ ನಮಗೆ ಒಂದು 40,000 ರಿಂದ 50,000 ರೂಪಾಯಿ ಬೇಕೇ ಬೇಕು. ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಕೊಡಿ. ಓಕೆ, ಎಷ್ಟೋ ಸ್ಟಾರ್ಟ್ ಮಾಡ್ಬೋದು, ನಿಮ್ಮದಾದಂಥ ಗ್ಲೋಬಲ್ ಅಕೌಂಟ್ ಓಪನ್ ಮಾಡಿಕೊಂಡು ಇಲ್ಲಿ ಏನು ಟ್ರೇಡಿಂಗ್ ಟೂಲನ್ನು ಸೆಟ್ ಮಾಡಿಕೊಂಡು ಅದರ ಮುಖಾಂತರ ನಾವು ಎಷ್ಟು ಕೊಟ್ಟರು ದುಡಿಸ್ಕೊಡುತ್ತೆ. ಕನಿಷ್ಠ ಇಷ್ಟಿದೆ ಅಂತಲಾದರೆ ಒಂದು ನಮಗೇನು ರೆಸ್ಪೆಕ್ಟೇಬಲ್ ನಮ್ಮ ಹಣವನ್ನು ನಾವು ತೊಗೊಳ್ಬೋದು, ಅಂದರೆ ರಿಟರ್ನ್ಸನ್ನು ನಾವು ಬಯಸ್ಬೋದು ಅಂತೇಳಿ.
ಆಯಿತಾ. ಸೊ ಅಪಾರ್ಚುನಿಟಿ ಫ್ರಮ್ ಟೀಮ್ ಯೂನಿಕ್. ಇವತ್ತು ನೀವು ಅಪಾರ್ಚುನಿಟಿಯನ್ನು ನಾವು ಟೀಮ್ ಯೂನಿಕಿಂದ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದೇವೆ. ನಾವಿಲ್ಲಿ ಒಂದರ ನಮ್ಮ ಕೈಲಿ ಹಣ ಕೊಡಿ, ನೀವು ಅಲ್ಲೋಗಿ ಇನ್ವೆಸ್ಟ್ ಮಾಡಿ, ಯಾವುದೋ ಕಂಪ್ನಿ ದುಡ್ಡು ಕೊಡಿ ಅಂತ ಕೇಳಿದ್ವಾ? ಕೇಳಿದ್ವಾ ಸರ್? ಕೇಳ್ತಾ ಇಲ್ಲ ಇಲ್ವಲ್ವ? ಸೊ ಹಾಗಾಗಿ ಸೊ ಟುಡೇ ಈಸ್ ದ ಅಪಾರ್ಚುನಿಟಿ ಟು ಬಿಲ್ಡ್ ದ ಟುಮಾರೋ ಇಫ್ ಯು ವಾಂಟ್ ಅಂತೇಳಿ. ಸೊ ಇಲ್ಲಿ ಮೊದಲು ಏನಿದೆ ಕೇಳಿದ್ರೆ ಇಫ್ ಅನ್ನೋದು ಇಲ್ಲಾಗಿತ್ತು. ಸೊ ಹಾಗಾಗಿ ನಾವು ಹಾಕಿದ್ದೇವೆ, ಯಾವಾಗ ನಾನು ಬಯಸಿದಾಗ ಮಾತ್ರ ಏನಾಗುತ್ತಪ್ಪ ಕೇಳಿದ್ರೆ ಅಪಾರ್ಚುನಿಟಿಯನ್ನು ಎನ್ಕ್ಯಾಶ್ ಮಾಡ್ಬೋದು. ನನಗೇ ಮನಸ್ಸಿಲ್ಲ, ಅಪ್ಪ ಯಾರಿಗೆ ಹೆಣ್ಣು ಹುಡುಕ್ತಾನೆ? ರೈಟ್ ಅಲ್ಲ? ರೈಟಾ ಸರ್? ಸೊ ಹಾಗಾಗಿ ಇಲ್ಲಿವರೆಗೆ ಆಲ್ಮೋಸ್ಟ್ 1.5 hour ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ನಿಮ್ಮನ್ನೆಲ್ಲ ನೋಡಿ ಒಂಥರ ಜೋಶ್ ಆಗಿರೋದ್ರಿಂದ ನಾನೇನು ಮಾಡಬೇಕಾದ್ರೆ ಇನ್ನೂ ಡೆಪ್ತಲ್ಲಿ ಡೀಪಾಗಿ ನನಗೆ ಗೊತ್ತಿರೋದನ್ನು ಸರಿಯಾಗಿ ಹೇಳಿದ್ನೋ ಅಥವಾ ತಪ್ಪಾಗಿ ಹೇಳಿದ್ನೋ ಅಂತ ಗೊತ್ತಾಗಿಲ್ಲ, ಆದರೂ ಹೇಳಿದ್ದೇನೆ. ನನ್ನ ಮಾತನ್ನು ಎಲ್ಲಿವರೆಗೆ ನೀವೆಲ್ಲ ಕೇಳಿದಿರ, ನಿಮಗೆ ತುಂಬ ಹೃದಯ ಧನ್ಯವಾದದೊಂದಿಗೆ ಮತ್ತೊಮ್ಮೆ ತಪ್ಪಾಗ ನಮಸ್ಕಾರ.